ಇದೀನಿ, ಒಂದ್ 2 ನಿಮಿಷ. ಎಸ್ ಎಸ್ ಮ್ಯಾಮ್, ಸ್ಟಾರ್ಟ್ ಮಾಡ್ರಿ. ಎಸ್ ಮ್ಯಾಮ್, ಎಸ್ ಮ್ಯಾಮ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ಅರ್ಚನೆ ಪೂಜನೆ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಧೂಪ ದೀಪದಾರತಿ ನೇಮವಲ್ಲ, ಪರಧನ ಪರಸ್ತ್ರೀ ಪರ ದೈವಂಗಳಿಗೆರಗದಿಪ್ಪುವುದೇ ನೇಮ. ಶಂಭು ಜಕ್ಕೇಶ್ವರನಲ್ಲಿ ನೀವು ಕಾಣಿರಣ್ಣ ನಿತ್ಯ ನೇಮ ಎನ್ನುವ ಸತ್ಯಕ್ಕನ ವಚನಕ್ಕೆ ಅನ್ವಯವಾಗುವಂತೆ ಬಸವಾಕ್ಷರವೇ ಮಂತ್ರ ಎನ್ನುವ ವಿಷಯದ ಕುರಿತು ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಏರ್ಪಡಿಸಿದ ದತ್ತಿ ಉಪನ್ಯಾಸ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ ಹಾಗೂ ಶರಣು ಶರಣಾರ್ಥಿ. ಮೊದಲಿಗೆ ಈ ಕಾರ್ಯಕ್ರಮವನ್ನು ವಚನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಇದನ್ನು ನಡೆಸಿಕೊಡುವವರು ಶರಣೆ ಡಾಕ್ಟರ್ ಸುಗುಣಾ ಮಲ್ಲೇಶ್ ಅಕ್ಕನವರು. ಸುಗುಣಾ ಮೇಡಮ್. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಪ್ರಣತೆಯಿದೆ, ಬತ್ತಿಯಿದೆ, ಜ್ಯೋತಿ ಬೆಳಗುವೊಡೆ. ಪ್ರಣತೆಯಿದೆ, ಬತ್ತಿಯಿದೆ, ಜ್ಯೋತಿ ಬೆಳಗುವೊಡೆ. ಪ್ರಣತೆಯಿದೆ, ಬತ್ತಿಯಿದೆ, ಜ್ಯೋತಿ ಬೆಳಗುವೊಡೆ. ತೈಲವಿಲ್ಲದೆ ಪ್ರಭೆ ತಾನೆಲ್ಲಿಯದೋ, ತೈಲವಿಲ್ಲದೆ ಪ್ರಭೆ ತಾನೆಲ್ಲಿಯದೋ. ಪ್ರಣತೆಯಿದೆ, ಬತ್ತಿಯಿದೆ, ಜ್ಯೋತಿ ಬೆಳಗುವೊಡೆ. ಪ್ರಣತೆಯಿದೆ, ಬತ್ತಿಯಿದೆ, ಜ್ಯೋತಿ ಬೆಳಗುವೊಡೆ. ಗುರುವಿದೆ, ಲಿಂಗವಿದೆ, ಗುರುವಿದೆ, ಲಿಂಗವಿದೆ, ಶಿಷ್ಯನ ಸುಜ್ಞಾನೋದಯವಂಕುರಿಸದ ನಕ್ಕರ. ಗುರುವಿದೆ, ಲಿಂಗವಿದೆ, ಗುರುವಿದೆ, ಲಿಂಗವಿದೆ, ಶಿಷ್ಯನ ಸುಜ್ಞಾನೋದಯವಂಕುರಿಸದ ನಕ್ಕರ. ಭಕ್ತಿಯಲ್ಲಿಯದೋ, ಭಕ್ತಿಯಲ್ಲಿಯದೋ. ಪ್ರಣತೆಯಿದೆ, ಬತ್ತಿಯಿದೆ, ಜ್ಯೋತಿ ಬೆಳಗುವೊಡೆ. ತೈಲವಿಲ್ಲದೆ ಪ್ರಭೆ ತಾನೆಲ್ಲಿಯದೋ, ತೈಲವಿಲ್ಲದೆ ಪ್ರಭೆ ತಾನೆಲ್ಲಿಯದೋ. ಪ್ರಣತೆಯಿದೆ, ಬತ್ತಿಯಿದೆ, ಜ್ಯೋತಿ ಬೆಳಗುವೊಡೆ. ಗುರುವಿದೆ, ಲಿಂಗವಿದೆ, ಗುರುವಿದೆ, ಲಿಂಗವಿದೆ, ಶಿಷ್ಯನ ಸುಜ್ಞಾನೋದಯವಂಕುರಿಸದ ನಕ್ಕರ. ಭಕ್ತಿಯಲ್ಲಿಯದೋ, ಭಕ್ತಿಯಲ್ಲಿಯದೋ. ಸೋಹಂ ಎಂಬುದ ಕೇಳಿ, ಸೋಹಂ ಎಂಬುದ ಕೇಳಿ ದಾಸೋಹವಂ
ಸೋಹಂ ಎಂಬುದ ಕೇಳಿ ದಾಸೋಹವ ಮಾಡದಿದ್ದರೆ ಅತಿಗಳೇವಾ ಅತಿಗಳೇವ ನಮ್ಮ ಗುಹೇಶ್ವರ ಅತಿಗಳೇವ ನಮ್ಮ ಗುಹೇಶ್ವರ ಪ್ರಣತೆಯಿದೆ ಬತ್ತಿಯಿದೆ ಜ್ಯೋತಿ ಬೆಳಗುವುಡೆ ಪ್ರಣತೆಯಿದೆ ಬತ್ತಿಯಿದೆ ಜ್ಯೋತಿ ಬೆಳಗುವುಡೆ ತೈಲವಿಲ್ಲದೆ ಪ್ರಭೆ ತಾನೆಲ್ಲಿಯದೋ ತೈಲವಿಲ್ಲದೆ ಪ್ರಭೆ ತಾನೆಲ್ಲಿಯದೋ ಪ್ರಣತೆಯಿದೆ ಬತ್ತಿಯಿದೆ ಜ್ಯೋತಿ ಬೆಳಗುವುಡೆ. ಎಲ್ಲರಿಗೂ ಶರಣಾರ್ಥಿಗಳು. ಸುಶ್ರಾವ್ಯವಾಗಿ ವಚನ ಪ್ರಾರ್ಥನೆ ಇಂದ್ರಗೂ ಬಂತು ಸಾಕಲ್ಲ ಒಂದು ಕೇಳ್ತದಲ್ಲ. ಈ ಕಾರ್ಯಕ್ರಮದಲ್ಲಿ ಸ್ವಾಗತ, ಪ್ರಾಸ್ತಾವಿಕ ನುಡಿಗಳು ಹಾಗೂ ಉಪನ್ಯಾಸ ನೀಡಲಿರುವ ಪೂಜ್ಯರ ಪರಿಚಯವನ್ನು ಮಾಡಿಕೊಡಬೇಕೆಂದು ಶರಣಿ ಗೌರಮ್ಮ ನಾಶಿ ಅಕ್ಕನವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಗೌರಮ್ಮಕ್ಕ. ಓಕೆ ಮೇಡಮ್. ಶ್ರೀ ಗುರು ಬಸವಲಿಂಗಾಯ ನಮಃ. ಹಲವು ಮಾತೇನು ನೀನೊಲಿದು ಪಾದವ ನೆಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಬಸವಾದಿ ಶರಣರನ್ನ ಸ್ಮರಿಸುತ್ತಾ ಎಲ್ಲ ಶರಣ ಬಂಧುಗಳಿಗೆ ನನ್ನ ಶರಣಾರ್ಥಿಗಳು. ಇಂದು ನಮ್ಮ ವೇದಿಕೆಯಿಂದ ನಡೆಯುತ್ತಿರುವ ಉಪನ್ಯಾಸ ಮಾಲಿಕೆಯ 341ನೆಯ ಉಪನ್ಯಾಸ ಬಸವಾದಿ ಶರಣರ ಚಿಂತನಕೂಟ ಹಾಗೂ ಅಕ್ಕನರಿವು ಸಂಘಟನೆಯ ಸಹಯೋಗದ ಪರಿಶ್ರಮದ ಫಲವಿದು. ಇಂದಿನ ಈ ಉಪನ್ಯಾಸ ಮಾಲಿಕೆಯ ಈ ಕಾರ್ಯಕ್ರಮಕ್ಕೆ ಎಲ್ಲ ಶರಣ ಬಂಧುಗಳನ್ನು ಸ್ವಾಗತಿಸುವ ಸದವಕಾಶ ನನ್ನದು. ಪ್ರಥಮತಃ ನಮ್ಮ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ನಿಂತು ಎಲ್ಲ ಸದಸ್ಯರಿಗೂ ಸರ್ವಾಂಗೀಣವಾಗಿ ಬೆಳೆಯಲು ಅವಕಾಶವನ್ನು ರೂಪಿಸಿ ಪ್ರೋತ್ಸಾಹವನ್ನು ನೀಡುತ್ತಿರುವ ಶರಣರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರನ್ನು ಹೃತ್ಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸುವೆ. ಅದರಂತೆ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ಬಸವಾಕ್ಷರವೇ ಮಂತ್ರ ಎಂಬ ವಿಷಯ ಕುರಿತು ನಮ್ಮೊಡನೆ ಅನುಭವವನ್ನು ಹಂಚಿಕೊಳ್ಳಲಿರುವ ಅನುಭಾವಿಗಳಾದ ಪೂಜ್ಯ ಶ್ರೀ ಸಿದ್ದರಾಮ ಶರಣರು ಬೆಲ್ದಾಳಿವರನ್ನು ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದೊಂದಿಗೆ ವೇದಿಕೆಗೆ ಸ್ವಾಗತಿಸುವೆ. ಪೂಜ್ಯರೇ, ತಮಗೆ ಸ್ವಾಗತ, ಸುಸ್ವಾಗತ. ಅದರಂತೆ ಕಾರ್ಯಕ್ರಮವನ್ನು ತಾಂತ್ರಿಕ ನೆರವಿನೊಂದಿಗೆ ನಿರಂತರ ಸುವ್ಯವಸ್ಥಿತವಾಗಿ ನಡೆಸಿಕೊಂಡು ಬರುತ್ತಿರುವ ನಮ್ಮೆಲ್ಲರ ಆತ್ಮೀಯ ಶರಣೆ ಡಾಕ್ಟರ್ ದಾನಮ್ಮ ಝಳಕಿ ಅವರಿಗೂ, ಸಂಘಟಕರಾದ ಶರಣೆ ಸುಧಾ ಪಾಟೀಲ್ ಹಾಗೂ ಶರಣೆ ಪ್ರೊಫೆಸರ್ ಶಾರದಾ ಪಾಟೀಲ್ ಅವರಿಗೂ ಹೃತ್ಪೂರ್ವಕ ಸ್ವಾಗತ ಕೋರುವೆ. ಈಗಾಗಲೇ ಸುಮಧುರವಾದ ವಚನ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಡಾಕ್ಟರ್ ಸುಗುಣಾ ಮಲ್ಲೇಶ್ ಅವರಿಗೆ ಹಾಗೂ ವಚನ ಮಂಗಳ ಮಾಡಲಿರುವ ಶರಣೆ ಬನಶ್ರೀ ಹತ್ತಿ ಅವರಿಗೂ, ಅದರಂತೆ ಸುಂದರವಾಗಿ ಕಾರ್ಯಕ್ರಮವನ್ನು ನಿರೂಪಿಸುತ್ತಿರುವ ಶರಣೆ ವಿಜಯಲಕ್ಷ್ಮಿ ಕಲಬುರ್ಗಿ ಅವರಿಗೂ ಹಾಗೂ ಶರಣ ಸಮರ್ಪಣೆ ಮಾಡಲಿರುವ ಶರಣೆ ಅನ್ನಪೂರ್ಣ ಅಗಡಿಯವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದರಂತೆ ಇಂದಿನ ಈ ಕಾರ್ಯಕ್ರಮದ ಸಂಯೋಜಕರಾಗಿ ನಿಯೋಜಿಸಲ್ಪಟ್ಟ ಡಾಕ್ಟರ್ ಅಜಿತ್ ಮಹದೇವಪ್ಪ ರಾಂಪುರೆ ಕೆನಡಾ ಹಾಗೂ ಡಾಕ್ಟರ್ ಪಾರ್ವತಿ ಅಜಿತ್ ರಾಂಪುರೆ ಕೆನಡಾ, ಡಾಕ್ಟರ್ ನಿಂಗಮ್ಮ ಪತಂಗೆ, ಪ್ರೊಫೆಸರ್ ರೇಣುಕಾ ಅಣಾಮಿ ಹಾಗೂ ಶರಣೆ ಅಶ್ವಿನಿ ಬಸವರಾಜ್ USA ಇವರೆಲ್ಲರಿಗೂ ಹೃತ್ಪೂರ್ವಕವಾಗಿ ಆತ್ಮೀಯ ಸ್ವಾಗತವನ್ನು ಕೋರುವೆ. ಅದರಂತೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಶರಣ ಬಂಧುಗಳಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಇನ್ನು ನಮ್ಮ ಅಕ್ಕನ ಅರಿವು ವೇದಿಕೆಯನ್ನು ಕುರಿತು ಒಂದೆರಡು ಮಾತನ್ನು ಹೇಳಬೇಕೆಂದರೆ,
ಈ ಸಂಘಟನೆಯ ಕಾರ್ಯಕಲಾಪಗಳೆಲ್ಲವೂ ತೆರೆದ ಪುಸ್ತಕವಿದ್ದಂತೆ. ಇಲ್ಲಿ ನಿರಂತರ ನಡೆಯುವ ಉಪನ್ಯಾಸಗಳು ಎಂದರೆ ಶರಣ ತತ್ವ ಚಿಂತನೆ ಕುರಿತಾಗಿ ಸಾವಿಲ್ಲದ ಶರಣರಾಗಲಿ, ಸ್ವತಂತ್ರ ಹೋರಾಟಗಾರರಾಗಿರಲಿ, ಸಾಮಾಜಿಕ ಹೋರಾಟಗಾರರಾಗಿರಲಿ, ಶಿಕ್ಷಣ ತಜ್ಞ, ಆರ್ಥಿಕ ತಜ್ಞ, ರಾಜಕೀಯ ತಜ್ಞರಾಗಿರಲಿ, ಈ ಎಲ್ಲವನ್ನೂ ಕುರಿತು ಆಳವಾಗಿ ಅಧ್ಯಯನಕ್ಕೆ ಒಳಪಡಿಸಿ ಕಾರ್ಯರೂಪಕ್ಕೆ ತರುವ ಒಂದು ಅತ್ಯುತ್ತಮ ಯೋಜನೆಯೊಂದನ್ನ ಗುರಿಯಾಗಿರಿಸಿಕೊಂಡಿದೆ ಎಂದು ಹೇಳಲು ಬಹಳ ಸಂತೋಷ ಹಾಗೂ ಹೆಮ್ಮೆ ಎನಿಸುತ್ತದೆ. ಆಯ್ದ ಉತ್ತಮ ಲೇಖನಗಳ ಬರವಣಿಗೆ, ವಚನ ವಿಶ್ಲೇಷಣೆ, ಶರಣ ಸಾಹಿತ್ಯಕ್ಕೆ ಸಂಬಂಧಿತ ಪುಸ್ತಕಗಳ ಪ್ರಕಟಣೆ, ಇದರಂಗವಾಗಿಯೇ ನಡೆಯುತ್ತಿರುವ ಇನ್ನೊಂದು ಕನ್ನಡ ಕಾವ್ಯಕೂಟ, ಪ್ರತಿ ವಾರ ಸ್ವರಚಿತ ಕಾವ್ಯಗಳ ಸ್ಪರ್ಧೆ ಕೂಡ ನಿರಂತರ ನಡೆಯುತ್ತಾ ಬಂದಿದ್ದು, ಇಷ್ಟಲ್ಲದೆ ಇನ್ನೂ ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿರುವುದು ನಿಜಕ್ಕೂ ಹೆಮ್ಮೆಯ ವಿಷಯ. ಈ ಎಲ್ಲದರ ನೇತೃತ್ವವನ್ನು ವಹಿಸಿಕೊಂಡು ಮುನ್ನಡೆಸುತ್ತಿರುವ ಶರಣರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಈ ಮೂಲಕ ತಮ್ಮೆಲ್ಲ ಶರಣ ಬಂಧುಗಳ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸಲೇಬೇಕು. ವಿಶೇಷ ಇಂದು ನಮ್ಮ ಸಂಘಟನೆ ಅಂಗವಾಗಿ ಶಹಾಪುರ ಜಿಲ್ಲಾ ಹಾಗೂ ತಾಲೂಕು ಘಟನೆಗಳನ್ನು ಉದ್ಘಾಟಿಸಿದ್ದು ಇನ್ನೊಂದು ತುಂಬಾ ಸಂತೋಷದ ವಿಷಯ ಅಂತ ಹೇಳ ಬಯಸ್ತೇನೆ. ಇಂದು ಬಸವಾಕ್ಷರವೇ ಮಂತ್ರ ಈ ವಿಷಯ ಕುರಿತು ಅನುಭವವನ್ನು ವಿಶೇಷ ಉಪನ್ಯಾಸದ ಮೂಲಕ ನಮ್ಮೊಡನೆ ಹಂಚಿಕೊಳ್ಳಲು ಆಗಮಿಸಿದ ಪೂಜ್ಯರಾದ ಶ್ರೀ ಸಿದ್ದರಾಮ ಶರಣರನ್ನು ಕುರಿತು ಅವರ ಕಿರುಪರಿಚಯ. ಪೂಜ್ಯರು 12ನೇ ಶತಮಾನದ ಶರಣರೆಂದೇ ಖ್ಯಾತಿ ಪಡೆದವರು. 19ನೇ ಶತಮಾನದ ನಂತರದಲ್ಲಿ ವಚನ ಸಾಹಿತ್ಯ ಮತ್ತು ಅವುಗಳ ಸಮರ್ಪಕ ವಿಶ್ಲೇಷಣೆಯ ಮೂಲಕ ಕನ್ನಡ ಸಾಹಿತ್ಯಕ್ಕೆ ಅಮೂಲ್ಯ ಕೊಡುಗೆಯನ್ನು ನೀಡಿದ ಅಗ್ರಗಣ್ಯ ಲೇಖಕರೆಂದರೆ ಶರಣರು, ಚಿಂತಕರು ಆದ ಪೂಜ್ಯ ಶ್ರೀ ಸಿದ್ದರಾಮ ಶರಣರು. ಇವರು ಮೂಲ ನಾಮ ವಿಠ್ಠಲವೆಂದಿದ್ದು, ಇವರಿಗೆ ಶರಣ ತತ್ವದಲ್ಲಿರುವ ಆಳವಾದ ಅಧ್ಯಯನ ಹಾಗೂ ಆಚಾರ ವಿಚಾರಗಳಲ್ಲಿಯ ಪ್ರಬುದ್ಧತೆಯನ್ನು ಮನಗಂಡ ಕನ್ನಡದ ಸಂತೆನೆಂದು ಕರೆಯಲ್ಪಡುವ ಬಾಲ್ಕಿಯ ಪೂಜ್ಯರಾದ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಇವರ ಭಕ್ತಿ ಸಾಧನೆಗೆ ಮೆಚ್ಚಿ ಸೊನ್ನಲಾಪುರದ ಸಿದ್ದರಾಮೇಶ್ವರರೇ ನೀವೆಂದು ಹೆಸರಿಸಿ ಅಪ್ಪಿಕೊಂಡು ಶರಣ ಸಿದ್ದರಾಮ ಎಂದು ಮರುನಾಮಕರಣ ಮಾಡಿದರೆಂದು ಹೇಳಲು ತುಂಬಾ ಸಂತೋಷ ಹಾಗೂ ಹೆಮ್ಮೆ ಎನಿಸುತ್ತದೆ. ಇವರು ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಮಹಾರಾಷ್ಟ್ರ ಹಾಗೂ ತೆಲಂಗಾಣ ಮಧ್ಯದಲ್ಲಿ ಬರುವ ಬೆಲ್ದಾಳ ಗ್ರಾಮದಲ್ಲಿ 1947 ಫೆಬ್ರವರಿಯ ತಿಂಗಳು ಮಹಾಶಿವರಾತ್ರಿಯಂದು ಜನಿಸುತ್ತಾರೆ. ತಂದೆ ಶ್ರೀ ಲಾಲಪ್ಪನವರು, ತಾಯಿ ಶ್ರೀಮತಿ ಲಕ್ಷ್ಮೀಬಾಯಿಯವರು. ಅವರ ಬಾಲ್ಯ ಜೀವನವನ್ನ ನಾನಿಲ್ಲಿ ಸಮಯದ ಮಿತಿ ಉಳ್ಳ ಕಾರಣ ಹೆಚ್ಚು ವಿವರವಾಗಿ ಪ್ರಸ್ತುತ ಪಡಿಸುತ್ತಿಲ್ಲ. ಇವರು ಕನ್ನಡ ಭಾಷೆ ಹಾಗೂ ವಚನ ಸಾಹಿತ್ಯದಲ್ಲಿ ಅಪಾರ ಆಸಕ್ತಿ ಹೊಂದಿದ್ದು, ಕೇವಲ 3ನೇ ತರಗತಿಯವರೆಗೆ ಮಾತ್ರ ಶಿಕ್ಷಣ ಪಡೆದಿದ್ದರೂ ಕೂಡ ಅಗಾಧ ಪಾಂಡಿತ್ಯವನ್ನು ಹೊಂದಿದ ಪೂಜ್ಯರು ವಚನ ಸಾಹಿತ್ಯದ ನಿರಂತರ ಅಧ್ಯಯನದ ಮೂಲಕ ಸ್ವತಃ ತಮ್ಮನ್ನು ತಾವು ಬರವಣಿಗೆಯಲ್ಲಿ ತೊಡಗಿಸಿಕೊಂಡು ಮೌಲ್ಯಾಧಾರಿತ 15 ವಚನ ಸಂಪುಟಗಳನ್ನು ಹೊರತಂದದ್ದು ನಿಜಕ್ಕೂ ಅದ್ಭುತ. ಇಷ್ಟೇ ಅಲ್ಲದೆ ಶೂನ್ಯ ಸಂಪಾದನೆಯ ರಹಸ್ಯದ 1, 2, 3, 4 ಸಂಪುಟಗಳು ಹಾಗೂ ವಚನ ತತ್ವಾನುಭವ, ಭಗವಾನ್ ಬುದ್ಧ, ಶರಣರ ಬೆಡಗಿನ ವಚನಗಳು, ಶಟಸ್ಥಲ ಸಂಪತ್ತು, ಬೆಳಗಿನ ಇಷ್ಟಲಿಂಗಾರ್ಚನೆಯ ವಿಧಾನ, ಕರುಳ ಕಲೆ, ಬಸವಣ್ಣನವರ ವಚನಕ್ಕೆ ವ್ಯಾಖ್ಯಾನ ಹಾಗೂ ವಚನಗಳಲ್ಲಿ ಶಿವಯೋಗ ಇವು ಅವರ ಪ್ರಮುಖ ಕೃತಿಗಳಾಗಿವೆ. ಇವರ ಸಾಹಿತ್ಯ ಕ್ಷೇತ್ರದ ಸೇವೆಗಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯವು ಇವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ಪ್ರದಾನ ಮಾಡಿ ಗೌರವಿಸಿದೆ. ಅದರಂತೆ ಇವರ ಶರಣ ಸಾಹಿತ್ಯ ಮತ್ತು ತತ್ವನಿಷ್ಠೆಗೆ ಮೆಚ್ಚಿ ಚಿತ್ರದುರ್ಗದ ಮುರುಘಾ ಮಠದಿಂದ ಮೊಟ್ಟ ಮೊದಲ ಬಸವ ಪ್ರಶಸ್ತಿಯೊಂದಿಗೆ 1 ಲಕ್ಷ ರೂಪಾಯಿ ಗೌರವ ಧನವನ್ನು ನೀಡಿ ಗೌರವಿಸಿದ್ದಾರೆ. ಅದರಂತೆ ಅನುಭವ ಮಂಟಪ ಪ್ರಶಸ್ತಿ, ಕಂಬಳಿವಾಲೆ ಪ್ರಶಸ್ತಿ ಸೇರಿದಂತೆ ಇನ್ನೂ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಇವರನ್ನು ಅರಿಸಿಕೊಂಡು ಬಂದಿವೆ. ಇವರು ಪತಂಜಲಿ ಯೋಗವನ್ನು ಅಧ್ಯಯನ ಮಾಡಿ ಪ್ರಯೋಗಕ್ಕೊಳಪಡಿಸಿ ಅದರೊಡನೆ ಶರಣರ ಸಹಜ ಯೋಗವನ್ನು ಎತ್ತಿ ಹಿಡಿದವರು. 1981ರಲ್ಲಿ ಕೌರಾ ಬ್ರಾಕೆಟ್ನಲ್ಲಿ ಬಿ ಅಂತಿದೆ, ಕೌರಾ ಗ್ರಾಮದಲ್ಲಿ
ಬಸವ ಯೋಗಾಶ್ರಮವನ್ನು ಸ್ಥಾಪಿಸಿ ನಂತರದಲ್ಲಿ ಅದಕ್ಕೆ ಮಾದಾರ ಚೆನ್ನಯ್ಯ ಪ್ರಸಾದ ನಿಲಯವೊಂದು ಮರುನಾಮಕರಣ ಮಾಡಿದ್ದಾರೆ. ಶಿಕ್ಷಣ ಪ್ರೇಮಿಗಳಾದ ಪೂಜ್ಯರು ಶರಣ ಹರಳಯ್ಯನವರ ಹೆಸರಿನಲ್ಲಿ ಪ್ರೌಢಶಾಲೆ, ಪದವಿ ಪೂರ್ವ ಹಾಗೂ ಪದವಿ ಮಹಾವಿದ್ಯಾಲಯಗಳನ್ನು ತೆರೆದು ಬಡ ಹಾಗೂ ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುವುದರೊಂದಿಗೆ ತಮ್ಮ ವಚನ ಸಾಹಿತ್ಯ ಕೃಷಿಯನ್ನು ಮುಂದುವರಿಸಿದ್ದಾರೆ. ಇವರ ಸಾಧನೆಯನ್ನು ಕುರಿತು ಹೇಳುತ್ತಾ ಹೋದರೆ 2 ಗಂಟೆಯಾದರೂ ಸಾಲದು. ಅದನ್ನೇ ನಾನು ಸಂಕ್ಷಿಪ್ತಗೊಳಿಸಿ ಹೇಳುತ್ತಲಿದ್ದೇನೆ. ಅದಕ್ಕಾಗಿ ನಾನು ಪೂಜ್ಯರಲ್ಲಿ ಕ್ಷಮೆಯನ್ನು ಕೂಡ ಕೇಳ್ತಾ ಇದ್ದೇನೆ. ಇತ್ತಿತ್ತಲಾಗಿ ವಚನ ದರ್ಶನ ಕೃತಿ ಹಾಗೂ ಅನುಭವ ಮಂಟಪ ವಿಷಯ ಕುರಿತಾದ ವಿವಾದಾತ್ಮಕ ಪ್ರಸಂಗವೊಂದಕ್ಕೆ ಆಧಾರ ಸಹಿತವಾಗಿ ಸಮರ್ಪಕ ಉತ್ತರವನ್ನು ನೀಡಿದ ಅವರ ಘನತೆ ನಿಜಕ್ಕೂ ಶ್ಲಾಘನೀಯ. ಇಂತಹ ಮಹತ್ತರ ಸಾಧನೆಗೈದ ಸಂಪನ್ಮೂಲ ಅನುಭಾವಿ ಶರಣರ ಬಸವಾಕ್ಷರವೇ ಮಂತ್ರ ಎನ್ನುವ ಮೌಲಿಕ ಉಪನ್ಯಾಸವನ್ನು ಕೇಳುವ ಸದವಕಾಶ ಈಗ ನಮ್ಮದೆಂದು ಹೇಳುತ್ತಾ ಪೂಜ್ಯರ ಈ ಕಿರುಪರಿಚಯದೊಂದಿಗೆ ನನ್ನೆರಡು ಮಾತನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಶರಣೆಯರಿಗೂ ಸ್ವಾಗತಿಸಿ ತಮ್ಮ ಪ್ರಾಸ್ತಾವಿಕ ನುಡಿಗಳೊಂದಿಗೆ ಉಪನ್ಯಾಸ ನೀಡಲಿರುವ ಪೂಜ್ಯರನ್ನು ಕುರಿತು ಚಿಕ್ಕದಾಗಿ ಚೊಕ್ಕವಾಗಿ ತಿಳಿಸಿಕೊಟ್ಟ ಅಕ್ಕನವರಿಗೆ ಅನಂತ ಧನ್ಯವಾದಗಳು. ಈ ಕಾರ್ಯಕ್ರಮದ ಪ್ರಮುಖ ಘಟ್ಟ ಬಸವಾಕ್ಷರವೇ ಮಂತ್ರ ಎಂಬ ವಿಷಯ ಕುರಿತು ತಮ್ಮ ಉಪನ್ಯಾಸವನ್ನು ನೀಡಲಿರುವ ಪೂಜ್ಯರು ಶ್ರೀ ಡಾಕ್ಟರ್ ಸಿದ್ದರಾಮ ಶರಣರು ಬೆಲ್ದಾಳ್ ಇವರಿಗೆ ವೇದಿಕೆಗೆ ಆಹ್ವಾನಿಸುತ್ತೇನೆ ಮತ್ತು ತಮ್ಮ ಉಪನ್ಯಾಸವನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಪೂಜ್ಯರೇ. ಎಮ್ಮಪ್ಪ ಬಸವಣ್ಣ ಎಮ್ಮೋವೆ ನೀಲವ್ವೆ ಎಮ್ಮಯ್ಯ ಪ್ರಭುರಾಯ ಚನ್ನ ಬಸವ ಇನ್ನುಳಿದ ಶರಣರ ಚರಣಕ್ಕೆ ಶರಣೆಂದು ಧನ್ಯನಾದೆನು ಗುರುವೇ ಯೋಗಿನಾಥ ಧನ್ಯನಾದೆನು ಗುರುವೇ ಯೋಗಿನಾಥ. ಮಹಾಗುರು ಬಸವ ತಂದೆಯ ಮಹಾಪಾದಗಳಲ್ಲಿ ಅನಂತ ವಂದನೆಗಳನ್ನು ಸಮರ್ಪಿಸಿ ಬಸವ ಸಮಕಾಲೀನ ಹಾಗೂ ಆ ಪರಂಪರೆಯ ಅಸಂಖ್ಯಾತ ಶರಣರನ್ನ ಭಕ್ತಿ ಗೌರವದಿಂದ ನಮನಗಳನ್ನು ಸಲ್ಲಿಸಿ ಮಾನವೀಯ ಮೌಲ್ಯಗಳಿಗೆ ದುಡಿದಿರುವ ಜಗತ್ತಿನ ಎಲ್ಲ ಮಹಾತ್ಮರ ಸ್ಮರಿಸಿಕೊಂಡು ಇವತ್ತಿನ ಬಹಳ ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮದಲ್ಲಿ ಹೀಗೆ ನಿರಂತರವಾಗಿ ಬಸವಾದಿ ಶರಣರ ತತ್ವವನ್ನ ತಾತ್ವಿಕತೆ ಸಾಹಿತ್ಯಿಕವಾಗಿ ಸೇವೆ ಸಲ್ಲಿಸ್ತಾ ಒಳ್ಳೆ ಕಾರ್ಯ ಮಾಡ್ತಕ್ಕಂಥ ನಮ್ಮ ಆತ್ಮೀಯರ ಅಂತ ಶಶಿಕಾಂತ್ ಪಟ್ಟಣ್ ಶರಣರು ಅಂತ ಅವ್ರ ಜೊತೆ ಕೂಡಿರುವಂತ ಎಲ್ಲ ನಮ್ಮ ತಾಯಿಂದರು ಈಗ ಒಳ್ಳೆ ರೀತಿಯಿಂದ ಬಹಳ ಅರ್ಥಪೂರ್ಣವಾಗಿ ಭಾವಪೂರ್ಣವಾಗಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ ನಮ್ಮ ತಾಯಿಯವರು. ಪ್ರಾಸ್ತಾವಿಕವಾಗಿ ಮಾತಾಡಿದ್ದಾರೆ ಇನ್ನೊಬ್ರು ತಾಯಿಯವರು ಮತ್ತು ಇನ್ನು ಅನೇಕ ಜನ ನಮ್ಮ ಪಾಟೀಲ್ ತಾಯಿಯವರು, ಸುಧಾ ಪಾಟೀಲ್ ತಾಯಿಯವರು ಸೇರಿ ನೆರೆದ ಎಲ್ಲರಿಗೂ ಮತ್ತು ಈ ಲಿಂಕ್ನಲ್ಲಿ ಜಾಯಿನ್ ಆಗಿ ಕೇಳ್ತಕ್ಕಂಥ ನಾಡಿನ ಹಾಗೂ ಹೊರನಾಡಿನ ಹಾಗೂ ದೇಶ ವಿದೇಶದಿಂದ ಕೇಳತಕ್ಕಂಥ ಎಲ್ಲ ಶಿವಸ್ವರೂಪಿಗಳಿಗೆ ನನ್ನ ಅನಂತ ಶರಣಾರ್ಥಿಗಳು. ಸರಿ ಕೇಳ್ತದಲ್ರವ ತಮ್ಗೆಲ್ಲ? ಕೇಳಿಸ್ತದಲ್ವಾ ಸರಿಯಾಗಿ? ಹಾ ಸರಿ ಸರಿ. ನಮ್ಮ ಅಕ್ಕನ ಅರಿವು ಬಳಗ, ಬಸವಣ್ಣ ಹೆಸರ ಮೇಲೆ ಬಂದಂತ ಒಂದು ಸಂಘಟನೆ, ಇವರೆಲ್ಲ ಕೂಡ್ಕೊಂಡು ಬಹಳ ಉತ್ತಮವಂತ ಕಾರ್ಯ ಮಾಡ್ತಕ್ಕಂಥದ್ದು ನನಗೆ ಬಹಳ ಸಂತೋಷವಾಗಿದೆ. ಇತ್ತೀಚೆಗೆ ನಾನು ಸ್ವಲ್ಪ ಈ ಮಠಾಧೀಶರಿಂದ ಅಥವಾ ಈ ಪೌರೋಹಿತ ವರ್ಗದಿಂದ ಬಸವಾದಿ ಶರಣತ್ವ ಇದ್ದಂಗ ಜಾರಿಯಲ್ಲಿ ಬರ್ತದೆ ಅನ್ನುವಂತ ಭರವಸೆಯನ್ನು ಸ್ವಲ್ಪ ಆದಷ್ಟು ಕಳ್ಕೊಂಡಿನಿ. ಯಾಕಂದ್ರೆ ಸ್ವಲ್ಪ ಅಷ್ಟೊಂದು ಯಾಕೋ ಅಲ್ಲಿ ವರ್ಕ್ ಆಗ್ತಾ ಇಲ್ಲ. ನನ್ನ ಆಸೆ ಏನು ಅಂತಂದ್ರೆ ಕಾಯಕ ಜೀವಿಗಳು ಯಾವುದೇ ಕಾಯಕ ಮಾಡಿರಲಿ ತಮ್ಮ ಮನೆ ಮಾರು ಸತ್ಯ ಶುದ್ಧ ಕಾಯಕ, ಶಿವಯೋಗ, ವಚನ ಅಧ್ಯಯನ ಮುಂತಾದ ಒಂದು ಮೌಲ್ಯಗಳಲ್ಲಿ ತನ್ನನ್ನು ತಾನು ತುಳಸಿಕೊಂಡಂತ ತಮ್ಮಂತರಲ್ಲಿ ನನಗೆ ಬಹಳ ವಿಶ್ವಾಸ ಇದೆ. ನಾಳಿನ ತಮ್ಮನ ಇದನ್ನು ಹೇಳ್ತೀನಿ. ಅಂಥದ್ರಲ್ಲಿ ತಾವೇನು ಈ ಕಾರ್ಯ ಮಾಡ್ತಾ ಇದ್ದೀರಾ, ನಿಮ್ಗ ಮಹಾಗುರು ಬಸವೇಶ್ವರರು
ತಮ್ಮ ದಿವ್ಯ ಬೆಳಕನ್ನ ನೀಡಿ ಮುನ್ನಡೆಸಲಿ ಅಂತ ತಿಳ್ಕೊಂಡು ನಾನು ಆ ಮಹಾಗುರುವಿನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಇವತ್ತು ಈ ಒಂದು ಸುಸಂದರ್ಭದಲ್ಲಿ ಬಹಳಷ್ಟು ಒಂದು ಪ್ರಸಂಗ ಹೀಗಿದೆ. ಈಗ ಬಸವಣ್ಣವರ ಬಗ್ಗೆ, ಶರಣ ಸಾಹಿತ್ಯದ ಬಗ್ಗೆ, ಶರಣ ಸಂಸ್ಕೃತಿ, ಶರಣ ಧರ್ಮದ ಬಗ್ಗೆ ಸ್ವಲ್ಪ ಇಲ್ಲ ಸಲ್ಲದ ಸುಳ್ಳುಗಳನ್ನ ಬಿತ್ತಿರ್ತಕ್ಕಂಥ ಒಂದು ಕೆಲಸ ನಡೀತಾ ಇದೆ. ಅಂತ ಬಸವಣ್ಣವರಿಗೆ ಬಸವಣ್ಣ ಗುರು ಅಲ್ಲ, ಬಸವಣ್ಣ ಧರ್ಮನೇ ಕೊಟ್ಟಿಲ್ಲ, ಅವರು ಸಾಮಾನ್ಯ ಸಮಾಜ ಸುಧಾರಕರು ಅನ್ನುವಂತ ಧ್ವನಿಗಳು ನೀವೆಲ್ಲ ಕೇಳ್ತಾ ಇದ್ದೀವಿ, ನಾವೆಲ್ಲ ಕೇಳ್ತಾ ಇದ್ದೀವಿ. ನನಗೆ ಬಹಳ ನೋವಾಗ್ತದೆ. ಅಂತ ಪ್ರಸಂಗದಲ್ಲಿ ತಾವು ಬಸವಾಕ್ಷರವೇ ಮಂತ್ರ ಅನ್ನುವಂತ ಬಹಳ ಅರ್ಥಪೂರ್ಣವಂತ ವಿಷಯ ಇಟ್ಟಿದ್ದಕ್ಕೆ ನನಗೆ ನಾಡಿನಾದ್ಯಂತ ಈಗಾಗಲೇ ಸಾಕಷ್ಟು ಫೋನ್ ಮಾಡಿದಾರೆ ಜನ. ಅಪ್ಪವ್ರಿ ಈ ಸಂದರ್ಭದಲ್ಲಿ ಬಹಳ ಅದ್ಭುತವಂತ ಒಂದು ವಿಷಯ ಇಟ್ಟಾರ್ರಿ, ಅವ್ರಿಗೆಲ್ಲ ಅದಿಂದನೇ ಅಂತ ಹೇಳ್ತಾ ಇದ್ರು ಜನ. ಅಂತ ಒಂದು ಸಂದರ್ಭದೊಳಗ ಬಸವಾಕ್ಷರವೇ ಮಂತ್ರ ಅನ್ನುವಂತ ಒಂದು ವಿಷಯ ಕುರಿತು ನಾನು ಕೆಲವು ಮಾತುಗಳನ್ನ ಆಡ್ತೀನಿ. 12ನೇ ಶತಮಾನದಲ್ಲಿ ಮಹಾಗುರು ಬಸವೇಶ್ವರರನ್ನ ಕೇವಲ ಒಂದು ವ್ಯಕ್ತಿಯಾಗಿ ಕಂಡಿಲ್ಲ ಅಲ್ಲಿನ ಶರಣರು, ಅಂದಿನ ಶರಣರು ಮತ್ತು ಆ ನಂತರದ ಶರಣರು. 12ನೇ ಶತಮಾನದ ಅಲ್ಲಂಪ್ರಭು ಹಿಡ್ಕೊಂಡು ಅಕ್ಕ ಮಹಾದೇವಿ, ಚನ್ನಬಸವಣ್ಣ, ನೀಲಾಂಬಿಕೆ ತಾಯಿಯವರು, ಸಿದ್ದರಾಮೇಶ್ವರರು, ಮಡಿವಾಳ ಮಾಚಿದೇವರು ಕುರಿತು 770 ಮಹಾನುಭಾವಿಗಳೇನು ಮಹಾಯೋಗಿಗಳಾಗಿ, ಮಹಾ ತ್ಯಾಗಿಗಳಾಗಿ, ಕಾಯಕ ಜೀವಿಗಳಾಗಿ, ವಚನ ಸಾಹಿತ್ಯ ರಚಕರಾಗಿ ಏನು ನಮ್ಮ ಶರಣರು ಬೆಳೆದು ಬಂದ್ರು, ಅವರು ಅಸಂಖ್ಯಾತರಿ ಶರಣರು ಬಸವಣ್ಣವ್ರನ್ನ ದೈವಿ ಸ್ವರೂಪ ಅಂದ್ರೆ ಸಾಕ್ಷಾತ್ ಶಿವ ಸ್ವರೂಪ ಅನ್ನುವಂತ ರೀತಿಯಲ್ಲಿ ಅವರು ಕಂಡಿದ್ದಾರೆ. ಆ ಕಂಡಷ್ಟೇ ಅಲ್ಲ, ಬಸವ ನಾಮ ಅನ್ನುವಂಥದ್ದು ಏನಿದೆ ಅದು ನಿಜವಾದ ಮಹಾ ಮಂತ್ರ ಅಂತ ತಿಳ್ಕೊಂಡು ಜಗತ್ತಿಗೆ ಸಾರಿದ. ಇತ್ತೀಚೆಗೆ ಬಹಳಷ್ಟು ನಾವು ನೋಡ್ತಾ ಇದ್ದೀವಿ, ಒಂದು ತಾಡೋಲಿಗಳು ಅದಾವೀಗ, ಶರಣರು ವಚನ ತಾಡೋಲಿಗಳು ತಾವೆಲ್ಲ ನೋಡಿರ್ಬಹುದು ಅಂತ ಅನಿಸ್ತದೆ. ನಾನು ಈಗ ನಮ್ಮ ಅವ್ವರು ಪರಿಚಯ ಮಾಡೋ ಕಾಲಕ್ಕ ನನ್ನ ಇತ್ತೀಚಿನ ಸತ್ಯ ಶರಣರು ಸತ್ಯಶೋಧ ಗ್ರಂಥದ ಬಗ್ಗೆ ಹೇಳಿಲ್ಲ ಅವರು. 1000 ಗೊತ್ತಾಗಿಲ್ಲ ಅಂತ ಕಾಣ್ತದೆ ಅವ್ರಿಗೆ. 1400 ಪುಟದ್ದು ಒಂದು ಸತ್ಯಶೋಧ ಗ್ರಂಥ ಅಂತೇಳಿ ರಚನೆ ಆಗಿದೆ. ಸತ್ಯ ಶರಣರು ಸತ್ಯಶೋಧ. ಅದು ನಮ್ಮ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಅದನ್ನ ಬೆಂಗಳೂರಿನ ಬಸವ ಸಮಿತಿಯಲ್ಲಿ ಬಿಡುಗಡೆ ಮಾಡಿದ್ದಾರೆ ಮಾರ್ಚ್ ತಿಂಗಳಲ್ಲಿ. ಅದು ಬಹಳ ಅಂದ್ರೆ ಏನು, 12ನೇ ಶತಮಾನದಿಂದ ಇಲ್ಲಿಯವರೆಗೆ ಏನ್ ಬೆಳೆದು ಬಂದದ, ಎಷ್ಟು ಸಂಸ್ಕೃತ ಕೃತಿಗಳು ಬಂದಿದ್ದಾವೆ, ಸಿದ್ಧಾಂತ ಮಣಿಗಳು, ಆಗಮಗಳು, ಅವೆಲ್ಲ ಕುಳಿತು ಸಂಪೂರ್ಣವಾದಂತ ಒಂದು ಅಧ್ಯಾಯವನ್ನ ಸಂಶೋಧನೆ ಮಾಡಿ ಕಾಶಿಯಲ್ಲಿ ವಾರಗಟ್ಟಲೆ ಕುಂತು ಅಲ್ಲಿನ ತಾಡೋಲೆ ಸಂಸ್ಕೃತ ವಿಶ್ವವಿದ್ಯಾಲಯ ಅಂತ ಇದೆ ಅಲ್ಲಿ, ಸಂಪೂರ್ಣಾನಂದ ಸಂಸ್ಕೃತಿ ಯೂನಿವರ್ಸಿಟಿ, ಅಲ್ಲಿಂದ ನೋಡ್ಕೊಂಡು ಕಾಶಿ ಹಿಂದೂ ಯೂನಿವರ್ಸಿಟಿ ನೋಡ್ಕೊಂಡು, ಅಲ್ಲಿಂದ ದಾಖಲೆ ನೋಡ್ಕೊಂಡು, ಪಾಂಡಿಚೇರಿಯಲ್ಲಿ ನೋಡ್ಕೊಂಡು, ಮದ್ರಾಸ್ ಯೂನಿವರ್ಸಿಟಿ ನೋಡ್ಕೊಂಡು, ಮೈಸೂರು ಯೂನಿವರ್ಸಿಟಿ ನೋಡ್ಕೊಂಡು, ಆಮೇಲೆ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ದಾಖಲೆ ನೋಡ್ಕೊಂಡು ಆ ಗ್ರಂಥ ಒಂದು ತಯಾರಾಗಿದೆ. ಅದು ತಮ್ಮ ಗಮನಕ್ಕೆ ತರ್ತೀನಿ. ಅದ್ರ ಹೆಸರು ಸತ್ಯ ಶರಣರು ಸತ್ಯಶೋಧ. ನೀವು ಯಾವ ಪಂಚಪೀಠಗಳು ಬರಲಿ, ಮತ್ಯಾರೇ ಬರ್ಲಿ, ಬಸವಣ್ಣಕ್ಕಿಂತ ಪೂರ್ವದಲ್ಲಿ ಲಿಂಗಾಯತ ಇತ್ತು, ಇಷ್ಟಲಿಂಗ ಇತ್ತು, ಅದಕ್ಕಿಂತ ಮೊದಲಿತ್ತು, ಬಸವಣ್ಣಗೊಬ್ರು ಗುರು ಇದ್ರು ಅಂತ ಹೇಳೋಂತವ್ರಿಗೆಲ್ಲ ಅಧಿಕೃತ ಉತ್ತರ ಕೊಡ್ತಕ್ಕಂಥ ಗ್ರಂಥ ಅದು ಇದೆ ಅಂತ ಈಗಾಗಲೇ ವಿದ್ವಾಂಸರು ಅದನ್ನು ಒಪ್ಕೊಂಡಿದ್ದಾರೆ. ಅಂತ ಕೃತಿ ಕೂಡ ತಮ್ಮ ಮಂದಿದೆ. ಅದರಲ್ಲಿ ಬಸವಣ್ಣನವರು ಸ್ವತಂತ್ರರು, ಮಹಾಗುರು ಬಸವೇಶ್ವರರು ಸ್ವತಂತ್ರರು, ಬಸವಾದಿ ಶರಣರು ಸ್ವತಂತ್ರರು, ಅವರು ಕೊಟ್ಟ ವಚನ ಸಾಹಿತ್ಯ ಸ್ವತಂತ್ರ ಸಾಹಿತ್ಯ. ಆದ್ರಿಂದ ಅವರು ಯಾವುದೇ ತಾಡೋಲೆಯ ಮೇಲೆ, ಯಾಕೆ ಹೇಳ್ತಾ ಇದ್ದೀನಿ ಮಾತಂದ್ರ, ಯಾವುದೇ ತಾಡೋಲೆಗಳ ಮೇಲೆ ನಾವು ತೆಗೆದು ನೋಡಿದಾಗ ಶ್ರೀ ಗುರು ಬಸವಲಿಂಗಾಯ ನಮಃ ಅಂತ ಮಹಾಮಂತ್ರವನ್ನ ಅಲ್ಲಿ ಪ್ರತಿಪಾದನೆ ಮಾಡಿನೇ ಪ್ರಾರಂಭ ಮಾಡ್ತಾರೆ. ಇದು ತಮ್ಮೆಲ್ಲ ನಾಡಿನ ನಮ್ಮ ದೇಶದ ಜನರು ಗಮನಿಸ್ಬೇಕು ಈ ಮಾತನ್ನು. ಪುರಾಣಗಳಿರಲಿ, ವಚನ ಸಾಹಿತ್ಯ ಇರಲಿ, ವಚನ ಕಟ್ಟುಗಳು, ಪುರಾಣಗಳು ಎಲ್ಲ ನಾನು ನೋಡಿದ್ವಿ. ಧಾರವಾಡ ಯೂನಿವರ್ಸಿಟಿ ಅಂತೂ ನಮ್ದೇ ಇದೆ, ನಮ್ಮವ್ರ ಹೆಸರಲ್ಲೆಲ್ಲ ಎಲ್ಲ ಬಿಚ್ಚಿ ನಾನು ಹೋದ್ ಅಂದ್ಕೊಳ್ಳೆ ವಿಸಿ ಅವರು ಎಲ್ಲ ನನ್ನ ಜೊತೆಯಲ್ಲಿ ಬಂದು ಎಲ್ಲ ಬಿಚ್ಚಿ ತೋರಿಸ್ತಾ ಇದ್ರು. ಶ್ರೀ ಗುರು ಬಸವಲಿಂಗಾಯ ನಮಃ, ಇದು ಬಸವಣ್ಣವರನ್ನ ಮಹಾಗುರು ಅಂತೇಳಿ, ಮಹಾ ಮಂತ್ರ ಅಂತೇಳಿ ಅವರು ಪಾಲಿಸ್ತಾ ಬಂದಿದ್ದಾರೆ. ಅದಕ್ಕೆ ಬಸವಾಕ್ಷರವೇ ಮಂತ್ರ ಅನ್ನುವಂತ ತಮ್ಮ ವಿಷಯಕ್ಕ ಮೊದಲು ನಾನು ಈ ಪೀಠಿಕೆಯನ್ನು ಹಾಕ್ತಾ ಇದ್ದೀನಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಪುರಾಣಗಳು ಅದಾವ, ಬಸವ ಪುರಾಣ ಆಗಲಿ ಮತ್ತೆ ಯಾವುದೇ ಪುರಾಣ ಆಗಲಿ, ಅಲ್ಲಿ ಕೂಡ ಬರೀ ವಚನಕ್ಕಷ್ಟೇ ಅಲ್ಲ, ಆ ಪುರಾಣಗಳಲ್ಲಿ ಕೂಡ ಆ ಕಟ್ಟಿನಲ್ಲಿ ಶ್ರೀ ಗುರು ಬಸವಲಿಂಗಾಯ ನಮಃ ಅಂತಾನೆ ಪ್ರಾರಂಭ ಮಾಡಿದೆ. ಅಷ್ಟೇ ಅಲ್ಲ, ಇವ್ರು ಹೇಳುವಂತ ಸಿದ್ಧಾಂತ ಕಮಣಿ ಅಂತ ಒಂದು ಗ್ರಂಥ ಇದೆಯಲ್ಲ, ಅದು ನಮಗೆ ಬಹಳ ತೊಡಕಾಗಿದೆ ನಮ್ಮ ನಾಡಿನ ಜನರಿಗೆ. ಅದು 15ನೇ ಶತಮಾನದ ನಂತರದ ಕೃತಿ ಅದು. ಅದರ ಮೇಲೆ ಕೂಡ ಮೂಲ ಕೃತಿಯಲ್ಲಿ ಶ್ರೀ ಗುರು ಬಸವಲಿಂಗನ ಅಂತಾನೆ ಇದೆ.
ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಶ್ರೀ ಗುರು ಬಸವ ಮಂತ್ರ ಮಹಾಮಂತ್ರ ಆಗಿ ಪರಿಗಣಿಸಿದೆ. ಅದಕ್ಕ ಶ್ರೀ ಅಂದ್ರೆ ಸಕಲ ಸಂಪತ್ ಭರಿತವಾದಂತ ಒಂದು ಅಂದ್ರೆ ಸಾಮಾಜಿಕ ಸಂಪತ್ತು, ಆಧ್ಯಾತ್ಮಿಕ ಸಂಪತ್ತು, ಯೋಗ ಸಂಪತ್ತು, ಮಾನವೀಯ ಮೌಲ್ಯದ ಎಲ್ಲಾ ಸಂಪತ್ತುಗಳನ್ನು ಒಳಗೊಂಡಿರುವಂತ ಸರ್ವ ಸಂಪತ್ ಭರಿತವಾದಂತ ವಾಚ್ಯಕ ಶ್ರೀ ಅಂತ ಕರೀತಾರೆ. ಗುರು ಅಂತಂದ್ರೇನು? ಅಜ್ಞಾನವನ್ನ ಲೋಕದಲ್ಲಿ, ಮಾನವರಲ್ಲಿ, ಸಮಾಜದಲ್ಲಿ, ದೇಶದಲ್ಲಿ ಮುಸುಕಿರುವಂತ ಅಜ್ಞಾನವನ್ನ ಕಳಿತಕ್ಕಂತ ಒಂದು ಶಕ್ತಿಗೆ ಗುರು ಅಂತ ಕರೀತಾರೆ. ಬಸವಣ್ಣರ ವರ್ಣನೆ ಇದು, ಮಹಾಮಂತ್ರದ ವರ್ಣನೆ. ಶ್ರೀ ಗುರು ಬಸವ. ಈ ಬಸವ 3 ಅಕ್ಷರ ಎಂತ ಅರ್ಥಪೂರ್ಣವಾಗಿದೆ ಅಂತಂದ್ರೆ ಇದ್ರ ಬಗ್ಗೆ ನಾನು ಸ್ವಲ್ಪ ತಮ್ಮ ಎದುರಿಗೆ ವಿವರಿಸ ಬಯಸ್ತೀನಿ. ಈ ಬ ಅನ್ನುವಂತ ಅಕ್ಷರ, ಬ ಎಂಬ ಅಕ್ಷರ ಏನಿದೆಯಲ್ಲ, ಈ ಬಕಾರವೇ ಗುರು, ಸಕಾರವೇ ಲಿಂಗ, ವಕಾರವೇ ಜಂಗಮ. ಹಿಂಗ ಶರಣರ ವಚನದಲ್ಲಿ ಬಂದಿದ್ದಾವ. ನಾನು ತಮ್ಮ ಓದಿ ಹೇಳ್ಬೇಕಾದ್ರೆ ಬಹಳ ತಡ ಆಗ್ತದೆ. ಇನ್ನು ನೋಡ್ರಿ ಹೆಂಗೆ ಹೇಳ್ತಾರೆ, ಮಡಿವಾಳ ಮಾಚಿದ್ರು ಹೇಳ್ತಾರೆ, ಬಕಾರ ಅಂಬುದು ಗುರು, ಸಕಾರ ಲಿಂಗ, ವಕಾರ ಜಂಗಮ. ಇದು 3 ಕೂಡಿನೇ ಮಹಾಮಂತ್ರ ಆಗಿದೆ ಅನ್ನುವಂತ ಮಾತು ಹೇಳಿ, ಇದಕ್ಕೆ ಪೂರಕವಾಗಿ ನಮ್ಮ ಚನ್ನಬಸವಣ್ಣವರು ಬಸವ ಎಂಬ 3 ಅಕ್ಷರ ಹೃದಯ ಕಮಲದಲ್ಲಿ ನೆಲೆಗೊಂಡಡೆ ಅಸಾಧ್ಯ ಸಾಧ್ಯ ಒಪ್ಪುದು, ಅಭೇದ್ಯ ಭೇದ್ಯ ಒಪ್ಪುದು ಅಂತ ಅನ್ನೋದು ವಚನ ತಾವೆಲ್ಲ ನೋಡಿರ್ಬೋದು ಅಂತ ಅನಿಸ್ತದೆ ನನಗೆ. ಇದು ಮಹಾಮಂತ್ರಕ್ಕ ಒಂದು ಮಹತ್ವದವಾದಂತ ಒಂದು ಗೌರವದಿಂದ ನಮ್ಮ ಶರಣರು ಕಂಡಿದ್ರು ಅನ್ನುವಂಥ ಮಾತನ್ನ ತಮ್ಮ ಗಮನಕ್ಕೆ ನಾನು ತರ್ತೇನೆ. ಬಸವ ಎಂಬ 3 ಅಕ್ಷರ ಹೃದಯ ಕಮಲದಲ್ಲಿ ನೆಲೆಗೊಂಡ್ರೆ ಎಲ್ಲಾ ಅಸಾಧ್ಯವಾದಂಥದ್ದು ಸಾಧ್ಯ ಆಗ್ತದ, ಅಭೇದ್ಯವಾದಂಥದ್ದು ಭೇದ್ಯ ಆಗ್ತದೆ ಅನ್ನುವಂಥ ಮಾತನ್ನ ನಮ್ಮ ಶರಣರು ಹೇಳ್ತಾರೆ. ಅದಕ್ಕಾಗಿ ಬಸವಾಕ್ಷರವೇ ಮಂತ್ರ. ಸೀಮೆ ಸಂಬಂಧಕ್ಕೆ ಇಲ್ಲೊಂದು ವಚನ ಹೇಳ್ತಾರೆ ನಮ್ಮ ಶರಣರು ಬಸವಾಕ್ಷರ ಕುರಿತು. ಸೀಮೆ ಸಂಬಂಧಕ್ಕೆ ಮೀರಿದ ಸೀಮೆ ಸಂಬಂಧಗಳ ಮೀರಿಪ್ಪ ಮಂತ್ರಕ್ಕೆ ರಾಜಮಂತ್ರವು ತಾನು ಪಂಚಾಕ್ಷರಿ. ಈಗ ನಮ್ಮದೆಲ್ಲ ಅನೇಕರು ಪಂಚಾಕ್ಷರಿ ಮಂತ್ರ, ಷಡಾಕ್ಷರಿ ಮಂತ್ರ ಅಂತಲೇ ಕೊಡ್ತಾರಲ್ಲ, ಅವುಗಳ ಕುರಿತು 12ನೇ ಶತಮಾನದಲ್ಲಿ ನಮ್ಮ ಶರಣರು ಸಿದ್ದರಾಮೇಶ್ವರು ಹೇಳ್ತಾರೆ, ಸೀಮೆ ಸಂಬಂಧಗಳ ಮೀರಿಪ್ಪ ಮಂತ್ರಕ್ಕೆ ರಾಜಮಂತ್ರವು ತಾನು ಪಂಚಾಕ್ಷರಿ. ಈ ಲೋಕದೊಳಗೆ ಎಷ್ಟು ಅಕ್ಕ ಹೇಳ್ತಾಳೆ, ಒಂದು 7 ಕೋಟಿ ಮಂತ್ರಗಳಿಗೆ, ಮಹಾಮಂತ್ರಗಳಿಗೆ ಮಾತೆ ಯಾವುದು ಅಂದ್ರೆ ಈ ಪಂಚಾಕ್ಷರಿ ಮಂತ್ರ ಅಂತ ಅಕ್ಕಮದ್ರ ಒಂದು ವಚನದ ಹೇಳ್ತಾರೆ. ಅದಕ್ಕೆ ಇವ್ರು ಹೇಳ್ತಾರೆ, ಸೀಮೆ ಸಂಬಂಧಕ್ಕೆ ಮೀರಿದ ಮಹಾಮಂತ್ರಗಳ ಇವೆಲ್ಲಕ್ಕೂ ಕೂಡ ರಾಜಮಂತ್ರ ಯಾವುದು ಅಂದ್ರೆ ಪಂಚಾಕ್ಷರಿ. ಆ ಪಂಚಾಕ್ಷರಿಯ ಗುಣದ ಬಸವಾಕ್ಷರತ್ರಯದ ಧ್ಯಾನ ಮೌನದ ಗುಣ ಸತ್ವವಿಳಿದು ಆನಂದತ್ರಯ ಲಿಂಗ ಮೂಲ ಮಂತ್ರಕ್ಕೀಗ ಬಸವಾಕ್ಷರತ್ರಯವು ಮಾತೆಯ ಕಪಿಲಸಿದ್ಧ ಮಲ್ಲಿಕಾರ್ಜುನ ಅನ್ನೋ ಮಾತನ್ನ ಬಹಳ ಅದ್ಭುತವಾದಂತ ಒಂದು ರೀತಿಯಲ್ಲಿ ಬಸವಾಕ್ಷರದ ಹಿರಿಮೆಯನ್ನು ಹೇಳ್ತಾರೆ. ಯಾವ ಮಂತ್ರ ಇದ್ರು ಕೂಡ, ಯಾವ ರಾಜಮಂತ್ರ ಅಂತ ಹೇಳ್ತಾರೋ ಅದು ಕೂಡ ಈ ಬಸವಾಕ್ಷರದ 3 ಮಂತ್ರ ಏನದಾವ, 3 ಅಕ್ಷರದ ಮಂತ್ರ, ಇದು ಮಾತೆ ಅನ್ನೋ ಮಾತು ಹೇಳ್ತಾರೆ. ಇದೇನು ಬರೀ ಅತಿಶಯೋಕ್ತಿ ಅಲ್ಲ. ಯಾಕಂದ್ರೆ ಒಂದು ಸಂಸ್ಕೃತ ಶ್ಲೋಕ ನನಗೆ ನೆನಪು ಬರ್ತವೆ. ಈಗೆಲ್ಲ ಅವರು ಸಂಸ್ಕೃತ ಪಂಡಿತರು ಸ್ವಲ್ಪ ಎಲ್ಲ ಮುಚ್ಚಿಟ್ಟು ಬೇರೆ ಬೇರೆ ತರ ಹೋಗ್ತಾ ಇದಾರೆ. ಅನಾದಿ ವೀರಶೈವ ಸಂಗ್ರಹ ಅಂತ ಒಂದು ಕೃತಿ. ಆ ಕೃತಿಯಲ್ಲಿ ಏನ್ ಹೇಳ್ತದೆ ಅಂದ್ರೆ, ಬಕಾರಂ ನಾದರೂಪಂಚ, ಸಕಾರೋ ಬಿಂದು ರೂಪಕ, ವಕಾರಂ ಚರರೂಪಂಚ, ತ್ರಿವಿಧಂ ಬಸವಾಕ್ಷರಂ ಅಂತ ಹೇಳ್ತವೆ. ಬಕಾರ ನಾದ ಬಿಂದು. ಈಗ ಈ ಸೃಷ್ಟಿ ಉಗಮ ಆಗೋದಕ್ಕಿಂತ ಮೊದಲೇ ಏನಿತ್ತು, ಪರಾತ್ಪರ ವಸ್ತು ಒಂದೇ ಇತ್ತು. ಅದ್ರೊಳಗೆ ಒಂದು ಸುಪ್ತ ಶಕ್ತಿ ಜ್ಞಾನ ಚಿತ್ತು ಅಂತ ಹೊರಬಂತು. ಜ್ಞಾನ ಚಿತ್ತು ಅಂತ ಹೊರಗೆ ಬಂದಿದ್ದಕ್ಕೆ ಮೊದಲು ಬರೋದು ನಾದ, ಆಮೇಲೆ ಅದಕ್ಕೆ ಬಿಂದು, ಆಮೇಲೆ ಕಳೆ. ಇವುಗಳಿಗೆ ಅ ಉ ಮ ಅಂತ ಕರೀತಾರೆ. 3 ಅಕ್ಷರ ಹೊರಗೆ ಬಂದು ಅಂತ ಕರೀತಾರೆ. ಸಿದ್ಧಲಿಂಗೇಶ್ವರ ವಚನದಾಗ ಸಿಗ್ತದೆ ನಮ್ಗೆ, ಚನ್ನಬಸವನ ವಚನದಾಗ ಸಿಗ್ತದೆ ನಮಗ ಆಧಾರ. ಈ ಅ ಉ ಮ ಅನ್ನುವ 3 ಅಕ್ಷರನದವನ್ನ ಇವುಗಳಿಗೆ ನಾದ ಬಿಂದು ಕಳೆ ಅಂತನೂ ಕರೀತಾರೆ. ಈ ನಾ ಉ ಮ ಕೂಡಿ ಮುಂದೆ ಓಂ ಆಗ್ತಾವ. ಈ ಓಂಕ ಮಹಾಲಿಂಗ ಅಂತ ಕರೀತಾರೆ ನಮ್ಮ ಶರಣರಲ್ಲಿ. ಈ ಅ ಉ ಮ ಅನ್ನುವ 3 ಅಕ್ಷರಕ್ಕೆ ಬಸವ ಅನ್ನುವಂತ ಸ್ಥಾನ ನಮ್ಮ ಮಹಾಗುರು ಬಸವೇಶ್ವರ ಬಗ್ಗೆ 12ನೇ ಶತಮಾನದ ಶರಣರು ಕೊಟ್ಟಾರ. ಅಂದಾಗ ಅದಕ್ಕೆ ಇವ್ರು ಎಲ್ಲ ಮಂತ್ರಗಳಿಗೆ ಮೀರಿದಂತ ಮಾತೆ ಮಂತ್ರ ಯಾವುದು ಅಂದ್ರೆ ಅದು ಬಸವಾಕ್ಷರ ಅನ್ನುವಂತ ಮಾತನ್ನ ಸಿದ್ದರಾಮ ಶ್ರೀಗಳು ಹೇಳ್ತಾರೆ. ಮತ್ತಿನ ಸಾಮಾನ್ಯರಲ್ಲ ಇವರೆಲ್ಲ. ಅಕಾರ ಉಕಾರ ಮಕಾರ ಅ ಉ ಮ
ಅದು ಹೊರಹೊಮ್ಮಿ ಅ ಉಮ ಕೂಡಿ ಓಂಕಾರ ಆಗಿದೆ. ಇದಕ್ಕ ಮೀರಿರ್ತಕ್ಕಂಥದ್ದು ಏನು ಅಂದ್ರೆ ಅದು ಬಸವಾಕ್ಷರ, ಬಸವ, ಇವು ಮೂಲ ಪ್ರಣವ ಅಂತ ಕರೀತಾರೆ. ಈಗ ನಮ್ಮಲ್ಲಿ ವಿರಕ್ತ ಮಠದವರಿಗೆ ಬಸವ ಪರಂಪರೆಯ ಮಠಗಳಿಗೆ ಅವ್ರು ದೀಕ್ಷೆ ಕೊಡೋ ಕಾಲಕ್ಕ ಬೇರೆ ಕೊಡಲ್ಲ. ಈ ನಮ ಶಿವಾಯ ಓಂ ಅಂತ ಕೊಟ್ಟ ನಂತರ ಮುಂದ ಬಸವ ಅಂತ ಕೊಡ್ತಾರೆ. ಈ ಬಸವಾಕ್ಷರ ಅದಕ್ಕಿಂತ ಮೇಲೆ, ಓಂಕಾರಕ್ಕಿಂತ ಮೇಲೆ ಅನ್ನೋದಕ್ಕ ನಮ್ಮ ಷಟ್ಸ್ಥಲ ಜ್ಞಾನಿ ಚನ್ನಬಸವಣ್ಣನವರು ಬಸವಣ್ಣ ನೀನು ಓಂಕಾರದಿಂದ ಅತ್ತತ್ತ ಅಂತ ಒಂದು ವಚನದಿಂದ ಹೇಳ್ತಾರೆ. ಓಂಕಾರದಿಂದ ಅತ್ತತ್ತ ಬಸವಣ್ಣ, ಮೂಲ ಪ್ರಣವ ಬಸವಣ್ಣ, ಅಕಾರ ಉಕಾರ ಮಕಾರಕ್ಕೂ ಮೀರಿದಂತ ನಾದ ಬಿಂದು ಕಳೆಗಳು ಮೀರಿದಂತ ಬಸವಣ್ಣ ಅಂತ ಹೇಳ್ತಾರೆ. ವಚನದಾಗ ಇದಕ್ಕೆ ಆಧಾರ ಇದೆ. ಅದು ಆಧಾರ ಕುರಿತನೆ ಅವರು ಸಂಸ್ಕೃತ ಶ್ಲೋಕದಾಗ ಏನ್ ಹೇಳ್ತಾರೆ ಅಂದ್ರೆ ಬಕಾರಂ ನಾದರೂಪಂಚ, ಬಕಾರವೇ ಬಸವಾಕ್ಷರದ ವರ್ಣನೆ ಮಾಡ್ತಾರೆ. ಹೆಂಗ ಮಹಾಮಂತ್ರ ಅನ್ನೋದು. ಬಕಾರವೇ ನಾದರೂಪ. ಈ ಸೃಷ್ಟಿಗೆ ಒಂದು ಸೌಂಡ್, ಬಿಗ್ ಬ್ಯಾಂಗ್ ಥಿಯರಿ ಅಂತ ನೀವು ವಿಜ್ಞಾನ ಓದವ್ರು ಇದ್ದಿರ್ಬಹುದು. ಅಲ್ಲಿ ಈ ಬಿಗ್ ಬ್ಯಾಂಗ್ ಥಿಯರಿದಾಗ ಮೊದಲು ಬರೋದು ಸೌಂಡ್ ಅಂತ ಬರ್ತದೆ. ಇದೇ ನಮ್ಮ ಶರಣರಲ್ಲಿ ಅಧ್ಯಾತ್ಮದಲ್ಲಿ ನಾದ ಅಂತ ಕರೀತಾರೆ. ನಾದ ಬಿಂದು ಕಳೆ. ಈ ಬಿಗ್ ಬ್ಯಾಂಗ್ ಥಿಯರಿ ಏನ್ ಹೇಳ್ತದಲ್ಲ ಅದರಲ್ಲಿ ಮೊದಲು ಬಂದಿದ್ದು ಬ ಅಕ್ಷರ ಅಂತ. ನಾದ ಬಿಂದು, ಬಕಾರಂ ನಾದ ರೂಪಂಚ, ಸಕಾರ ಏನು ಬಿಂದು ರೂಪಕ, ಅದು ನಾದ, ಇದು ಬಿಂದು. ನಾದ ಮತ್ತು ಬಿಂದು. ವಕಾರಂ ಚರರೂಪಂಚ. ನೋಡ್ರಿ, ಇವು ವಕಾರ ಏನಿದೆಯಲ್ಲ ನಾದ ಬಿಂದು ಕಳೆ, ಈ ಕಲಾರೂಪಕಂ ವಕಾರಂಚ. ಯಾವುದು ಕಲೆ? ನಾದ ಬಿಂದು ಕಳೆ. ಬ ಅನ್ನೋದು ನಾದ, ಸ ಅನ್ನೋದು ಬಿಂದು, ವ ಅನ್ನೋದು ಕಲೆ ಅಂತ ಕರೀತಾರೆ. ಕಳೆ, ನಾದ ಬಿಂದು ಕಳಾತೀತ ಅಂತಾರ. ಅದಕ್ಕೆ ಯಾವ್ದಕ್ಕ? ಪರಾತ್ಪರ ವಸ್ತು ಕರೀತಾರೆ. ಓಂಕಾರದಿಂದ ಆಚೆಗಿರುವಂಥದ್ದು. ಈ ಓಂಕಾರದಿಂದ ಈಚೆಗೆ ಸೃಷ್ಟಿ ನಿರ್ಮಾಣ ಆಯ್ತು ನಮ್ಮ ತತ್ವದ ಪ್ರಕಾರ. ನಂದು ವಚನ ತತ್ವ ಅನ್ಬೋದು ಸಾಕಷ್ಟು ವಚನ ಆಧಾರ ಕೊಟ್ಟಿದ್ದು ತಾವು ನೋಡಿರ್ಬೋದು ಅನಿಸ್ತದೆ. ಬೃಹತ್ ಗ್ರಂಥ ಅದು. ಬಹಳ ಬಸವ ತತ್ವನ ತಿಳ್ಕೊಬೇಕಾದ್ರೆ ಆ ಗ್ರಂಥ ಓದಲೇಬೇಕು. ಈ ತಾತ್ವಿಕತೆ ನಮ್ಮಲ್ಲಿದೆ. ನಾದ ಬಿಂದು ಕಳೆಗಳು ಯಾವ ಮೂಲ ನಿಷ್ಕಲ ಲಿಂಗದಿಂದ ಹೊರಹೊಮ್ಮತೋ ಆ ಹೊರಹೊಮ್ಮಿದ 3 ಅಕ್ಷರಗಳು ಕೂಡಿ ಓಂಕಾರ ಆಗಿದೆ. ಈ ಓಂಕಾರಕ್ಕಿಂತ ಮೊದಲು ಬಸವಣ್ಣ ಕೂಡಿಸ್ತಾರ ಅವ್ರು ನಮ್ಮ ಶರಣರು. ಬಸವಾಕ್ಷರ ಹೆಂಗ ಮೂಲ ಪ್ರಣವ ಅಂತಂದ್ರೆ ಮೂಲ ಪ್ರಣವ ಅಂತಾರ. ಪ್ರಣವ ಅಂದ್ರೆ ಓಂಕಾರ, ಮೂಲ ಪ್ರಣವ ಅಂದ್ರೆ ಅ ಉ ಮ. ಅವುಗಳಿಗೆ ಬ ಸ ವ ಎಲ್ಲ ಪರ್ಯಾಯ ಪದಗಳು. ಬ ಸ ವ ಅಂತ ಅದಕ್ಕ ಮೂಲ ಪದಗಳವು. ಅದಕ್ಕ ಮಹಾಗುರು ಬಸವೇಶ್ವರ ಹೆಸರನ್ನ ಆ ಪರಾತ್ಪರ ವಸ್ತುವಿನ ಓಂಕಾರಕ್ಕಿಂತ ಆಚೆ ಕಾಣ್ತಾರೋ. ಬಕಾರಂ ನಾದರೂಪಂಚ, ಸಕಾರೋ ಬಿಂದು ರೂಪಕ, ವಕಾರ ಚರರೂಪಂಚ, ತ್ರಿವಿಧಂ ಬಸವಾಕ್ಷರಂ ಅಂತ ಹೇಳ್ತಾರೆ. ಹೀಗೆ ಮತ್ತು ಗುರುಲಿಂಗ ಜಂಗಮ ಕೂಡ ಬಸವಾಕ್ಷರದಲ್ಲಿ ಕೂಡಿಸ್ತಾರೋ. ಬಕಾರಂ ಗುರು ರೂಪಂಚ. ಇದು ಸಂಸ್ಕೃತ ಪಂಡಿತರದು, ನಮ್ಮ ವಚನದಷ್ಟೇ ಅಲ್ಲದೇನೆ ಅವರು ಹಿಂಗೆ ಹೇಳ್ಕೊತ ಬಂದಾರ. ಇತ್ತೀಚೆಗೆ ನಾವು ಆಗಿದ್ದೀವಿ ಈಗಿದ್ದೀವಿ ಅಂತ ಹೇಳ್ಕೊತ ಹೊಂಟಾರ. ಅದೆಲ್ಲ ಸುಮ್ಮನೆ ಕಟ್ಕತೆಗಳು. ಬಕಾರಂ ಗುರು ರೂಪಂಚ, ಸಕಾರೋ ಬಿಂದು ಲಿಂಗಮೇ ವಚ, ವಕಾರ ಚರರೂಪಂಚ. ಇದು ಜಂಗಮ. ಚರ ಅಂದ್ರೆ ಜಂಗಮ. ತ್ರಿವಿಧಂ ಬಸಭಾವಯಂ. ಈ ಗುರು ಲಿಂಗ ಜಂಗಮ 3 ಬಸವಣ್ಣಲ್ಲಿ ಕೂಡಿದೆ. ಆದ್ರಿಂದ ಈ ಬಸವಾಕ್ಷರ ಏನದವಲ್ಲ ಶ್ರೀ ಗುರು ಬಸವ. ಬಸವ ಅಂದಾಗ ನಾದ ಬಿಂದು ಕಳೆ, ಆಮೇಲೆ ಗುರು ಲಿಂಗ ಜಂಗಮ ಅದ್ರೊಳಗೆ ಅಡಗಿದಾವ ಅಂತ ಹೇಳ್ತಾರೆ. ಗುರು ಬಸವ. ಲಿಂಗ ಆಯ. ಲಿಂಗ ಅಂದ್ರೆ ಪರಸ್ಪರ ವಸ್ತುಪ್ಪ. ಈ ಯಾವುದರಿಂದ ಜಗತ್ತು ಹುಟ್ಟುಕೊಂಡಿದೆಯೋ, ಇಡೀ ವಿಶ್ವ, ಇಡೀ ಬ್ರಹ್ಮಾಂಡ ಯಾವ ಪರಾತ್ಪರ ವಸ್ತುವಿನಿಂದ ಉಗಮವಾಗಿ ಹೊರ ಬಂದಿದೆಯೋ ಅದಕ್ಕ ಮಹಾಘನಲಿಂಗ ಅಂತ ಕರೀತಾರೆ. ಅದಕ್ಕೆ ಬಸವ ನಾದ ಬಿಂದು ಕಳಾರೂಪವಾಗಿರುವಂತ ಬಸವ ಅಕ್ಷರ 3 ಕೂಡಿ ಲಿಂಗ ಆಯ್ತು, ಮಹಾಘನಲಿಂಗ. ಲಿಂಗ ಆಯ. ಆಯ ಅಂದ್ರೆ ಅಂತಹ. ಬಸವಣ್ಣನಿಗೆ ನಮಃ ನಮ ಅಂತ ನಾವು ಶ್ರೀ ಗುರು ಬಸವಲಿಂಗಾಯನ ಮಂತ್ರಕ್ಕೆ ನಾವು ವ್ಯಾಖ್ಯೆ ಮಾಡ್ತೀವಿ. ಈ ತರ ನಮ್ದು ಬಹಳ ಘನವತ್ತವಾದಂತ ಬಸವಾಕ್ಷರದ ಒಂದು ಮಹಾಮಂತ್ರದ ಒಂದು ಅರ್ಥ ಇದೆ. ಅದಕ್ಕೆ ಬಸವಾಕ್ಷರ ಅನ್ನೋದು ಮಹಾಮಂತ್ರ. ಬಸವ 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 ಅಂತ ಒಬ್ಬ ಶರಣರು 12 ಶತಮಾನದ ಶರಣರು ನೋಡ್ಬೇಕ್ರಿ. ಅಲ್ಲಂ ಪ್ರಭುದೇವರಂತ ಮಹಾಘನ ಯೋಗಿನಿ ಹೇಳ್ತಾರ. ಏನ್ ಹೇಳ್ತಾರ ಅಲ್ಲಂ ಪ್ರಭುದೇವರು? ಬ ಎಂಬಲ್ಲಿ ಏನ ಭವ ಹರಿಯಿತ್ತು. ಇದೆಲ್ಲ ತಾವು ನೋಡಿರಿ ವಚನವನ್ನ.
ಬ ಎಂಬಲಿಯನ್ನ ಭವ ಹರಿಯುತ್ತಯ್ಯ. ಸ ಎಂಬಲಿ ಸರ್ವಜ್ಞನಾದೆ. ವ ಎಂದು ವಚಿಸಲ್ಲಿ ಚೈತನ್ಯಾತ್ಮಕನಾದೆ. ಇಂತಿ ಬಸವಾಕ್ಷರತ್ರವು ನನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗುವುದ ಕಂಡು ನಾನು ಬಸವ 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 ಆನು ನೀನು ಬಸವ ಬಸವ ಎನ್ನುತ್ತಿದ್ದೇವಯ್ಯ ಗುಹೇಶ್ವರ ಅಂತ ಹೇಳುವಂತ ಮಾತು ಬಹಳ ಅದ್ಭುತವಾದಂತ ಮಾತು. ಅಂದ್ರೆ ಇವರೆಲ್ಲ ಬಸವಣ್ಣನ ನಾಮವನ್ನ, ಬಸವ ನಾಮ ಮಂತ್ರವನ್ನ ಬಹಳ ಭಕ್ತಿ ಗೌರವದಿಂದ ಅವರು ಕಂಡಿದ್ರು. 12ನೇ ಶತಮಾನ ನಂತರ ಬಂದಂತ ಷಣ್ಮುಖ ಶಿವಗಳು ಕೂಡ ಬಸವಣ್ಣನವ್ರ ಹೆಸರನ್ನ ಬಹಳ ಅದ್ಭುತವಾದಂತ ರೀತಿಯಲ್ಲಿ ಅವ್ರು ಹೇಳ್ತಾರೆ. ಬಸವನ ನಾಮವೇ ಕಾಮಧೇನು ಕಾಣಿರು, ಬಸವನ ನಾಮವೇ ಕಲ್ಪವೃಕ್ಷ ಕಾಣಿರು. ಅದಕ್ಕೆ ಎಷ್ಟು ಹಿರಿಮೆ ಇದೆ ನೋಡ್ರಿ ಬಸವ ಮಂತ್ರಕ್ಕೆ. ಬಸವನ ನಾಮ ಕಾಮಧೇನು, ಬಸವನ ನಾಮವೇ ಕಲ್ಪವೃಕ್ಷ, ಬಸವನಾಮವೇ ಚಿಂತಾಮಣಿ, ಬಸವನಾಮವೇ ಪರಿಷದ ಖಣಿ. ಇವು 4 ರೀತಿಯಿಂದ ಹೇಳ್ತಾರೆ. ಇಂಥ ಬಸವಾಕ್ಷರ ಏನದವ ಇವು, ಈ ಅಕ್ಷರಗಳು ನನ್ನ ಸರ್ವಾಂಗದಲ್ಲಿ ಏನು ನುಡಿ ಮಾತು ಒಳಗೆ ತುಂಬಿ, ನುಡಿ ತುಂಬಿ, ಜೀವೆಯ ತುಂಬಿ, ಅದು ಮನವ ತುಂಬಿತ್ತು. ಆ ಮನ ತುಂಬಿದ ನಂತರ ಅದು ನನ್ನ ಸರ್ವಾಂಗದಲ್ಲಿ ಕೂಡ ಸರ್ವಕರಣೇಂದ್ರಿಯಗಳನ್ನು ತುಂಬಿತ್ತು. ಸರ್ವಕರಣೇಂದ್ರಿಯಗಳ ತುಂಬಿ ಸರ್ವಾಂಗದಲ್ಲಿ ಕೂಡ ತೊಲಗಿ ಬೆಳಗ್ತು ಅನ್ನುವಂತ ಮಾತನ್ನ ಅವ್ರು ಹೇಳ್ತಾರೆ. ಹೀಗಾಗಿ ಬಸವಾಕ್ಷರತರೆ ಅನ್ನುವಂಥದ್ದು ಹಿರಿಮೆ ಬಹಳ ಉದಾತ್ತವಾಗಿದೆ. ಅಂತ ಬಸವ ಮಹಾಮಂತ್ರವನ್ನ ನಾವು ಬಹಳ ಸರಳ ರೀತಿಯಿಂದ ಬಸವ 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 ಅಂತ ಹೇಳಿ ನಾವು ಅದನ್ನ ಜಪಿಸ್ಬೇಕು. ಪ್ರತಿಯೊಬ್ಬರು ಕುಂತಲ್ಲಿ ನಿಂತಲ್ಲಿ ಬಸವ ಮಂತ್ರವನ್ನ ನಾವು ಜಪಿಸ್ಬೇಕು. ಇದ್ರ ಹಿರಿಮೆ ಬಹಳ ಇದೆ. ಸಿದ್ದರಾಮೇಶ್ವರ ಒಂದ್ ಕಡೆ ಹೇಳ್ತಾರ, ಬಸವನ ಹಾಡದವರ, ಬಸವನ ಹೊಗಳದವರ, ಬಸವಾಕ್ಷರತ್ರದ ಜಪವಿಲ್ಲದವರ. ಜಪ ಎದಕ್ಕೆ ಬರ್ತದ? ಮಂತ್ರಕ್ಕೆ ಬರ್ತದ. ಅದಕ್ಕಾಗಿ ಬಸವಾಕ್ಷರ ಅನ್ನೋದು ಕೂಡ ಮಂತ್ರ. ಬಸವಾಕ್ಷರ ಇದು ಒಂದು ಮಂತ್ರವಿಲ್ಲದವರ ದೆಸಗೇಡಿ ಮನುಜರ ಎನ್ನತ್ತ ತೋರದರಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳುವಂತ ಮಾತು ನಾವಿವತ್ತು ಗಮನಿಸ್ತೀವಿ. ಇಂಥ ಒಂದು ಮಹಾಗುರು ಬಸವಣ್ಣನವರ ಹೆಸರು ನಾವು ನಿರಂತರವಾಗಿ ಬಸವ 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 ಅನ್ನುವಂತ ನಾಮ ಸ್ಮರಣೆ ಮಹಾಮಂತ್ರವನ್ನು ನಮ್ಮ ಇದರಲ್ಲಿ ಇರಬೇಕು. ಈಗ ನಾವು ಮಂತ್ರ ಈ ನವಪ್ರಣವ ಅಂತ ಕರಿತೀವಿ. ನವಪ್ರಾಣ ನಮ ಶಿವಾಯ ಓಂ ಅಂತ ಅನ್ನೋದಕ್ಕೆ 6 ಅಕ್ಷರ, ಷಡಕ್ಷರಿ ಆಯ್ತು. ಇದಕ್ಕೆ ಮೀರಿ ಬಸವ ಇವು 3 ಕೂಡ್ದಂದ್ರೆ ನವಪ್ರಣವ ಅಂತ ಕರೀತಾರೆ. ಈ 9 ನವಪ್ರಾಣಗಳು ಕೂಡ ಈ ಬಸವಾಕ್ಷರದಲ್ಲಿ ಕೂಡ್ಕೊಂಡವು. ಇವೆಲ್ಲ ಒಂದೇ. ಅಂತ ಮಹಾಗುರು ಬಸವಣ್ಣವ್ರ ಹೆಸರು ನಮ್ಮ 12ನೇ ಶತಮಾನದ ಶರಣರು ಬಹಳ ಉದಾತ್ತ ರೀತಿಯಲ್ಲಿ ತಮ್ಮ ಅಂಗದಲ್ಲಿ ಅಳವಡಿಸ್ಕೊಂಡು ಅವರೆಲ್ಲ ಮಹಾ ಯೋಗಿ ಆಗಿದ್ದಾರೆ. ಅಕ್ಕ ಮಹಾದಿ ಅಂತವ್ರು ಏನ್ ಹೇಳ್ತಾರಪ್ಪ, ಅಕ್ಕ ಮಹಾದೇವರು ಬಹಳ ಅದ್ಭುತವಾದಂತ ರೀತಿಯಲ್ಲಿ ದೇವಲೋಕದವರಿಗೆ ಬಸವಣ್ಣನ ದೇವರು, ಮರ್ತ್ಯಲೋಕದವರಿಗೆ ಬಸವಣ್ಣನ ದೇವರು, ನಾಗಲೋಕದವರಿಗೆ ಬಸವಣ್ಣನ ದೇವರು, ಮೇರುಗಿರಿ ಮಂದಾರಗಿರಿದವರಿಗೆಲ್ಲ ಬಸವಣ್ಣನ ದೇವರು. ಚನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮ ಆಣೆ ಎನಗೆಯು ನಿಮಗೆಯು ನಿಮ್ಮ ಶರಣರಿಗೆಯು ಬಸವಣ್ಣನ ದೇವರು ಅಂತ. ಹೀಗೆ ಒಬ್ಬರಿಬ್ಬರಲ್ಲ, 12ನೇ ಶತಮಾನದ ಬಸವಣ್ಣವರು ಸಮಕಾಲೀನಾಗಿರ್ತಕ್ಕಂಥವ್ರು ಪಂಡಿತಾರಾಧ್ಯರು. ನಿಮ್ಗೆ ಆಶ್ಚರ್ಯ ಆಗ್ಬೋದು ಬಹಳ ಜನರಿಗೆ. ಈ ಶ್ರೀಶೈಲ ಪಂಡಿತಾರಾಧ್ಯ ಒಂದು ಪೀಠ ಈಗ ಮಾಡ್ಕೊಂಡು ಕುಂತಾರಲ್ಲ ಅವ್ರ ಹೆಸರು ಮೇಲೆ. 12ನೇ ಶತಮಾನದಲ್ಲಿ ಈ ಪೀಠ ಇದ್ದಿಲ್ಲ. ಅವ್ರು ಹೇಳ್ತಾರೆ ಯಾವುದೋ 5,000 10,000 ವರ್ಷ ಅಂತ. ಹಾಗಿಲ್ಲ. ಆ ಪಂಡಿತಾರಾಧ್ಯರು ಎಷ್ಟು ಬಸವಣ್ಣ ಮೇಲೆ ಭಕ್ತಿ ಇತ್ತು, ಎಷ್ಟು ಬಸವ ಸ್ತೋತ್ರ ಮಾಡ್ಯಾರ ಅಂದ್ರೆ ಬಸವ ಮಂತ್ರವನ್ನ ರೋಮದಲ್ಲಿ ಅಳವಡಿಸ್ಕೊಂಡಿದ್ರು ಅವ್ರು. ವರ ಪಂಡಿತೇಶ್ವರಂ ಬಸವ ಬಸವಹ ಬಸವ ಅವ್ರು ಸ್ತುತಿ ಮಾಡ್ತಾರ. ಯಾಕೆ ಮಾಡ್ತಾರಂದ್ರೆ ಅವರಿಗೆ ನಮ್ಮ ಶ್ರೀಶೈಲ್ಯಕ್ಕ ನಮ್ಮ ಶರಣರು ಪರಂಪರೆಗಳೆಲ್ಲ ತತ್ಪ್ರಸಾರಕ್ಕೆ ಹೋಗ್ತಿದ್ರು. ಅಲ್ಲಿ ಚರಜಂಗಮರಾಗಿ ಅವ್ರಿಗೆ ಬಸವಣ್ಣ ಬಗ್ಗೆ ಹಾಗೆ ತಿಳಿದಿತ್ತು. ಅದಕ್ಕೆ ನನಗೆ ಬಸವಣ್ಣವ್ರ ಆಶೀರ್ವಾದ ಬೇಕಪ್ಪ, ಏನಾದ್ರೂ ಅವ್ರನ್ನ ತಗೊಂಡು ಬರ್ರಿ ಅಂತ ಹೇಳಿದಾಗ ಈ ಭಕ್ತರು ಬಂದು ಬಸವಣ್ಣವ್ರ ಬಂದು ಆ ಮನವಿ ಇಟ್ಟಾಗ ಬಸವಣ್ಣವ್ರು ಒಂದು ಭಸ್ಮ ಕೊಡ್ತಾರ. ವಿಭೂತಿ ಕೊಟ್ಟು ಒಯ್ದು ಕೊಡ್ರಿ ಅಂತ. ಆ ವಿಭೂತಿ ಪಾಂಡಿತಾರ್ಯದರು ಧರಿಸಿದ ಕೂಡಲೇ ಅವ್ರಿಗೆ ಕನ್ನಡ ಭಾಷೆ ಬಂತು ಅಂತ ಅವ್ರ ಆರಾಧ್ಯ ಚಾರಿತ್ರೆ ಹೇಳ್ತಾರೆ. ವಿರೂಪಾಕ್ಷ ಪಂಡಿತನ ಆರಾಧ್ಯ ಚಾರಿತ್ರೆ ಅಂತ ಇದೆ. ಆ ಬೃಹತ್ ಗ್ರಂಥ ಅದು ಮೈಸೂರು ಯೂನಿವರ್ಸಿಟಿ ಪಬ್ಲಿಷ್ ಮಾಡಿದ್ದೈತಿ. ಈಗಿಲ್ಲ, ಎಲ್ಲ ಪ್ರತಿ ಮುಗ್ದವ. ನಾನು ಸಂಶೋಧನಾ ಗ್ರಂಥ ಇದೆಲ್ಲ ಇತಿಹಾಸ ಬರೆಯೋ ಕಾಲಕ್ಕನೆ ಭಾಳ ಹುಡುಕ್ಯಾಡಿದಾಗ ಹಂಪಿ ಯೂನಿವರ್ಸಿಟಿದಾಗ ಒಂದೇ ಪ್ರತಿ ಇತ್ತು. ಆ ಗ್ರಂಥಾಲಯದಿಂದ ಕೊಟ್ಬಿಟ್ರ ಪರ ನಮ್ಮ ಅದು ಒಂದೇ ಅದರಿ, ಇದು ನೀವು ಉಪಯೋಗ ಮಾಡ್ಕೊಂಡು ಮತ್ತೆ ವಾಪಸ್ ಮಾಡ್ರಿ ಅಂತ. ಅಂತ ಪಾಂಡಿತಾರ್ಯರು ಬಸವಣ್ಣ ಬಗ್ಗೆ ಸ್ತುತಿ ಮಾಡ್ತಾರೆ. ಎಂತ ಸ್ತುತಿ ಮಾಡ್ತಾರೆ, ಅದ್ಭುತವಂತ ಸ್ತುತಿ ಮಾಡ್ತಾರ. ಭಸ್ಮ ಧರಿಸ್ಕೊಂಡು ಕನ್ನಡ ಬಂತು. ಅವಾಗ ಬಸವ 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 ಅಂತ ಮೈ ಅಂತಾರೆ. ವರ ಪಂಡಿತೇಶ್ವರಂ ಬಸವ 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 ಹರಸದೃಶ್ಯ ಬಸವ.
ಪರಮಗುರು ಬಸವ, ಮತ್ ಸ್ವಾಮಿ ಸಂಗನ ಬಸವ. ಏನು ಶಬ್ದಗಳು ಇವು, ಗಮನಿಸ್ಬೇಕು ಎಲ್ಲರೂ ನಮ್ಮ ನಾಡಿನ ಜನತೆ. ಪಂಡಿತಾರಾಧ್ಯರು ಮಾಡಿದಂತ ಸ್ತೋತ್ರ ಇದು. ವರಪಂಡಿತೇಶ್ವರಂ ಬಸವ ಬಸವ ಬಸವ, ಪರಮಗುರು ಬಸವ, ಮತ್ ಸ್ವಾಮಿ ಬಸವ, ಹರ ಸದೃಶ್ಯ ಬಸವ. ಹರ ಸದೃಶ್ಯ, ಹರ ಸ್ವರೂಪ, ಸದೃಶ್ಯ ಹರನಂತಹ ಶಿವನಂತಹ ಬಸವಣ್ಣ. ಪಂಡಿತೇಶ್ವರರು ಮಾಡ್ತಾರೆ ಇದು, ಪಂಡಿತಾರಾಧ್ಯರು. ಗಮನಿಸ್ಬೇಕು ಈ ಮಾತನ್ನ, ಬಹಳ ಅದ್ಭುತವಾದಂತ ಮಾತು, ಬಹಳ ಅದ್ಭುತವಂತ ಮಾತಿದು. ಅವ್ರು ಸ್ತುತಿ ಮಾಡ್ತಾರ ಆ ಸಂದರ್ಭದಲ್ಲಿ. ಅವಾಗ ಒಬ್ಬ ಚರಜಂಗಮ ಬಂದು ಹೇಳ್ತಾನೆ, ಅಲ್ಲಿ ಇವ್ರು ಬಸವಣ್ಣವರು ದರ್ಶನಕ್ಕೆ ಹೋಗ್ಬೇಕಂತ ಕಲ್ಯಾಣ ಕಡೆ ಹೊಂಟಿದ್ರು. ದಾರ್ಯಾಗ ಒಂದು ವನಿಪುರ ಅಂತ ಊರಾಗ ಅವರು ಭಕ್ತರು ಬಹಳ ಪ್ರಭಾವಿತರು. ಅವ್ರು ಅನೇಕ ಭಕ್ತರು ಕಟ್ಕೊಂಡು ಹೊಂಟಿದ್ರು ಕಲ್ಯಾಣಕ್ಕೆ. ಅಲ್ಲಿ ಒಬ್ರು ಮನ್ಯಾಗ ಪೂಜಾ ಕುಂತಾಗ ಒಬ್ಬ ಚರಜಂಗಮ ಬಂದು, ಎಲ್ಲಿ ನಡೆದಿರಿ ಸ್ವಾಮಿಗಳೇ ಅಂದ್ರೆ, ನಾನು ಕಲ್ಯಾಣಕ್ಕೆ ನಡೆದೀನಿ ಬಸವಣ್ಣವ್ರ ದರ್ಶನಕ್ಕ ಅಂತ ಹೇಳಿದಾಗ, ನೀವು ಕಲ್ಯಾಣಕ್ಕೆ ಹೋಗ್ತೀರಿ, ಅದಕ್ಕೆ ಕಲ್ಯಾಣದಾಗ ಬಸವಣ್ಣವ್ರು ಇಲ್ಲ. ಕಲ್ಯಾಣದ ಕಥೆ ಹೀಗೊಂದು ಕ್ರಾಂತಿಯಾಗಿದೆ. ಬಸವಣ್ಣವ್ರ ಮನನೊಂದು ಹೋಗ್ಬಿಟ್ರ ಅಲ್ಲಿಂದು, ಈಗಾಗಲೇ ಐಕ್ಯ ಆಗ್ಬಿಟ್ರ ಅಂತ ಸುದ್ದಿ ಹೇಳ್ತಾರ ಅವ್ರಿಗೆ. ಹೇಳಿದಾಗ ಅವ್ರು ಬಹಳ ನೋವಿನಿಂದ ಅನೇಕ ಸ್ತುತಿ, ದೊಡ್ಡ ಇದನ್ನೇ ಇದೆ ಅವ್ರು ಸ್ತುತಿ ಮಾಡಿದ್ದು. ಬಸವಣ್ಣ ನೀನು ಹೋದಿಯಾ, ಈ ಧರ್ಮ, ಈ ಪರಂಪರೆ, ಈ ವ್ಯವಸ್ಥೆಯನ್ನ ಕಾಪಾಡೋರು ಯಾರು, ನಡೆಸೋರು ಯಾರು ಅಂತ ಬಹಳ ರೋಧನೆ ಮಾಡ್ತಾನೆ ಪಂಡಿತಾರ್ಯದರು. ಅವಾಗ ಬಸವೇಶ್ವರ ಚರಮಗೀತೆ ಅಂತ ಒಂದು ಬರೆದಾರ ಅವರು. ಬಸವೇಶ್ವರರ ಚರಮಗೀತೆ ಅಂತ ಇದೆ. ಆ ಚರಮಗೀತೆ ಬಹಳ ದೊಡ್ಡದಿದೆ. ನಾನು ಹೇಳ್ತಿದ್ದೆ, ಆದ್ರೂ ಓದ್ಬೇಕಾಯ್ತು, ಬಹಳ ದೊಡ್ಡದಿದೆ ಪದ್ಯ. ಅದು ಗುರುಲಿಂಗ ಬಸವ. ನೋಡ್ರಿ ತಾಯಿಂದ್ರೆ ಕೇಳ್ಬೇಕು ಈ ಮಾತನ್ನ. ಇದು ಪಂಡಿತಾರ್ಯದರು ಬಸವಣ್ಣನವರು ಮಹಾಮಂತ್ರನ ಸ್ತುತಿ ಮಾಡಿದಂಥದ್ದು. ಪೂರ್ತಿ ಓದಲ್ಲ, ಒಂದ್ 2 ಸಾಲು ಓದ್ತೀನಿ. ಗುರುಲಿಂಗ ಬಸವ, ಶಿವಲಿಂಗ ಬಸವ, ಚರಲಿಂಗ ಬಸವ, ಪರಮಗುರು ಬಸವ, ಮತ್ ಸ್ವಾಮಿ ಬಸವ, ಹರ ಸದೃಶ್ಯ ಬಸವ, ಭಂಡಾರಿ ಬಸವ, ಗುರು ಬಸವ ಲಿಂಗ. ಇಂಥದ್ದು 7-8 ನುಡಿಯ ಒಂದು ಪದ್ಯ, ಬಹಳ ದೊಡ್ಡದಿದೆ ಇದು. ಇಂಥ ಒಂದು ಸ್ತುತಿ ಯಾರು ಪಂಡಿತಾರ್ಯರು ಬಸವಣ್ಣರ ಕುರಿತು ಮಾಡ್ತಾರ. ಅಂದ್ರೆ ಬಸವ ತತ್ವದ ಹಿರಿಮೆ, ಬಸವ ತತ್ವದ ಮಹಾಮಂತ್ರ ಹಿರಿಮೆ ಎಷ್ಟು ನಾವು ಗಮನಿಸ್ಬೇಕು ಈ ಮಾತನ್ನ. 12ನೇ ಶತಮಾನದಲ್ಲಿಯೇ ಪಂಡಿತಾರ್ಯರು ಸ್ತುತಿ ಮಾಡ್ತಾರ, ಬಸವ ಮಂತ್ರವನ್ನು ಜಪಿಸ್ತಾರ ಅವರು. ಇನ್ನು ಅನೇಕ ಶರಣರು 12ನೇ ಶತಮಾನದವರಂತೂ ಬಹಳಷ್ಟು ಬಸವ ಸ್ತುತಿಯನ್ನು ಮಾಡ್ತಾರೆ. ಇವತ್ತು ಯಡಿಯೂರು ಚಿತ್ರಲಿಂಗೇಶ್ವರರು ಅವರು ಶಿವಯೋಗಿಗಳು, ಮಹಾಶಿವಯೋಗಿಗಳು. ಆ ಶಿವಯೋಗಿಗಳು ತಮ್ಮ ಕರಸ್ಥಳದಲ್ಲಿ ಇಷ್ಟಲಿಂಗ ಇಟ್ಕೊಂಡು, ಆ ಲಿಂಗದಲ್ಲಿ ದೃಷ್ಟಿ ಇಟ್ಟು, ಆ ದೃಷ್ಟಿಯಲ್ಲಿ ಮನಸ್ಸಿಟ್ಟು, ಆ ಮನಸ್ಸಿನಲ್ಲಿ ಲಿಂಗದಲ್ಲಿ ಮನಸ್ಸು ಎರಡನ್ನು ಸಾಮರಸ್ಯ ಮಾಡಿ ಶಿವಯೋಗ ಸಾಮರಸ್ಯ ಕೂಡ್ತಾರೆ. ಅವು ಮೈಮೇಲೆ ಎಷ್ಟೋ ದಿವ್ಸ ಕೂಡ್ತಾರಂತ, ಮೈಮೇಲೆ ಹುತ್ತು ಬೆಳೆದ ಅಂತ ಅವ್ರ ಚಿತ್ರ ಇವತ್ತು ತೋರಿಸ್ತಾರೆ. ಅವ್ರು ಗಮನಿಸ್ತೀರಿ, ಅವ್ರ ಫೋಟೋ ಎಲ್ಲ ನೋಡಿರ್ತೀವಿ ನಾವೆಲ್ಲ. ಅವ್ರು ರೋಮದಲ್ಲಿ ಬಸವ ಅಂತಾರ. ಅವ್ರು ಬಸವ 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 ಅಂತ. ನಾನು ಬಸವಾಕ್ಷರತ್ರ ಎಂಬ ಹಡಗನೇರಿ ಭವಸಾಗರ ದಾಟಿದೆ ಅಂತ ಅನ್ನುವಂತ ಮಾತನ್ನ ಶರಣು ಶ್ರೀಗಳು ಹೇಳ್ತಾರೆ. ಹೀಗೆ ಬಸವ ನಾಮವನ್ನ ಎಲ್ಲಾ ಶರಣರು ಕೊಂಡಾಡಿದ್ದಾರೆ. ಎಲ್ಲಾ ಶರಣರು ಕೂಡ ಬಸವ ಸ್ತುತಿ ಮಾಡ್ತಾರೆ. ಅದಕ್ಕೆ ನಾವು ಇವತ್ತು ಹೆಚ್ಚು ಪ್ರಮಾಣದಲ್ಲಿ ನಮ್ಮ ಬಸವಣ್ಣವ್ರನ್ನ ಬಹಳಷ್ಟು ನಮ್ಮ ಜನ ಇತ್ತೀಚೆಗೆ ಬರೀ ಸಮಾಜ ಸುಧಾರಣೆಗೋಸ್ಕರ ಅಷ್ಟೇ ಅಲ್ಲ, ಸಮಾಜ ಸುಧಾರಣೆಗೆ ಅಷ್ಟೇ ಉಪಯೋಗ ಮಾಡ್ಕೋತಾರ. ಆರ್ಥಿಕ ನೀತಿ ಕೊಟ್ರು, ಸಮಾಜಕ್ಕೆ ಸಮಾನತೆ ತಂದ್ರು, ಸ್ತ್ರೀ ಸಮಾನತೆ ಕೊಟ್ರು, ಜಾತಿ ಭೇದ ನಿವಾರಣೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರು. ಇದಕ್ಕಷ್ಟೇ ಸೀಮಿತ ಮಾಡ್ಕೊಂಡಾರ. ಆಧ್ಯಾತ್ಮಿಕ ನಿಲುವಿನಲ್ಲಿ ಅವರು ಬಹಳ ಎತ್ತರಕ್ಕಿದ್ರು. ಎತ್ತರಕ್ಕಲ್ಲ, ಶಿವನೇ ಬಸವ, ಬಸವನೇ ಶಿವ, ಮತ್ತೆ ಶಿವ ಅದನು ಅನ್ನುವಂತ ಮಾತಾಡು ಹೇಳ್ತಾರೆ. ಮಡಿವಾಳ ಮಾಸಿದೇವ್ರ ವಚನ ಅಂತ ಕೇಳ್ಬೇಕ್ರಿ. ಅವ್ರು ಏನು ಬಸವಣ್ಣವ್ರ ಬಗ್ಗೆ ಮಾತಾಡ್ತಾರ. ಅವರು ಬಸವಣ್ಣ ಬಗ್ಗೆ ಶಿವನಾಗಬಹುದು, ಬಸವಣ್ಣನಾಗಲು ಬಾರದು. ಶಿವ ಆಗ್ಬಹುದು, ಆದ್ರೆ ಬಸವನಾಗಕ್ಕ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ನಮ್ಮ ಮಡಿವಾಳ ಮಾಸಿದೇವ್ರು ಹೇಳ್ತಾರ. ಹೀಗೆ ಹಲವಾರು 100 ವಚನಗಳು, ಪುಟಗಟ್ಲೆ ಬಸವಣ್ಣ ಸ್ತೋತ್ರದವರಿ. ನನ್ನ ನಾಸಿಕವೇ ಬಸವಣ್ಣ, ನನ್ನ ನಾಲಿಗೆಯೇ ಬಸವಣ್ಣ. ಇದಕ್ಕೆಲ್ಲ ಆಚಾರ್ಯಲಿಂಗ, ಗುರುಲಿಂಗ, ಶಿವಲಿಂಗ ಅಂತ ನಮ್ ಶರಣ ಹೊಂದಿಸ್ಯಾರಲ್ಲ, ಇದೆಲ್ಲ ಬಸವಣ್ಣ ಅಂತ ಹೇಳ್ತಾರ. ಅದಕ್ಕೆ ಮಂತ್ರಮಯ ಮೂರ್ತಿ ಬಸವಣ್ಣ. ಬಸವಣ್ಣ ಬಿಟ್ಟು ಮತ್ತೊಂದಿಲ್ಲ ನನಗ. ಶಿವನಾಗಿ ನನ್ಗ ಪ್ರಭುದೇವ್ರು ಹೇಳ್ತಾರ, ನಾನು ಶಿವನಾಗೋದಕ್ಕಿಂತ ಬಸವಣ್ಣ ಆಗೋದು ಮುಖ್ಯ. ಅಲ್ಲಂಪ್ರಭುರು ಹೇಳ್ತಾರೆ, ನನಗೆ ಬಸವಣ್ಣಾಗಿ ಹುಟ್ಟಿಸಿದೆ, ಪ್ರಭು ಯಾಕೆ ಹುಟ್ಟಿಸಿದೆ ಅಂತ ಪ್ರಶ್ನೆ ಕೇಳ್ತಾರ. ಅಂದಾಗ ಈ ಬಸವಣ್ಣ ನಾಮದ ಹಿರಿಮೆ ಅಪಾರವಾಗಿದೆ. ಆ ಬಸವಣ್ಣ ನಾಮವನ್ನು ನಾವೆಲ್ಲರೂ ಇವತ್ತು ಆಧ್ಯಾತ್ಮಿಕವಾಗಿ ಬಳಸ್ಬೇಕ್ರಿ. ನೀವು ಮನ್ಯಾಗ ಇಷ್ಟಲಿಂಗದಲ್ಲಿ ಯೋಗ ಮಾಡ್ತೀರಿ,
ಮಾಡೋರು ಇರ್ಬೇಕು, ಮಾಡ್ಲೇಬೇಕು. ಬರೀ ಗಂಟೆ ಹೊಡೆದು ಪೂಜೆ ಮಾಡೋದು ಅಲ್ಲ. ಇತ್ತೀಚೆಗೆ ಏನಾಗಿದೆ ಅಂದ್ರೆ ಇದು ಯಾವ್ದು ಅಂತಂದು ನಮ್ಮ ಬಸವಣ್ಣವ್ರ ಮೇಲೆ ಹೇರಾಕ್ ಶುರು ಮಾಡ್ಯಾರ. ಏನು ಅದು ಯಾವ್ದು ಹಿಂದೂ 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 ಅಂತ. ಬಸವಣ್ಣ ಹಿಂದೂ ಇದ್ರೆ ನಿಮ್ ವಿಜಯಪುರದ ಒಬ್ಬರು ಬಾರಿ ಬಾಯಿ ಬಡ್ಕೊಂಡು ಹೇಳಕತ್ಯಾರ. ಅವ್ರೆಲ್ಲ ಸರಿಯಾಗಿ ತಿಳ್ಕೊಬೇಕು. ಬಸವಣ್ಣವ್ರು ಸರಿ ಸಮಾನ ಯಾರು ಆಗಲ್ಲ, ಯಾರು ಆಗಕ್ಕೆ ಸಾಧ್ಯವೇ ಇಲ್ಲ. ಬಸವಣ್ಣವ್ರನ್ನ ಮಂತ್ರ ಸ್ಥಾನದಲ್ಲಿ ಜಪ ಮಾಡ್ತಾರೆ, ಧ್ಯಾನ ಮಾಡ್ತಾರ, ಶಿವಯೋಗದಲ್ಲಿ ಬಸವಣ್ಣನ ಪ್ರತಿಪಾದನೆ ಮಾಡ್ತಾರೆ ಎಲ್ಲ ಜನ. ಯಾರು ಉದಾತ್ತವಾದಂತ ಯೋಗಿಗಳು ಮಾಡ್ತಾರೆ. ಇವರು ಗಮನಿಸ್ಬೇಕು ಈ ಮಾತನ್ನ. ಬಸವಣ್ಣ ಧರ್ಮ ಅದು ಇದು ಹೊಸದು ಕೊಟ್ಟಿಲ್ಲ, ಹಿಂದಿದ್ದಕ್ಕೆ ಅದನ್ನೇ ಕನ್ವರ್ಟ್ ಆಗಿ ಬಂದ್ರು. ಅವ್ರಿಗೊಬ್ಬ ಜಾತವೇದ ಮುನಿ ಇದ್ದ, ಅವ ದೀಕ್ಷೆ ಕೊಟ್ಟ, ಹಿಂಗೆಲ್ಲ ಹೇಳಕ್ ಶುರು ಮಾಡ್ಯಾರ. ನಾನು ತಮ್ಮ ಗಮನಕ್ಕೆ ತರ್ತೀನಿ ಒಂದ್ ಮಾತನ್ನ. ಬಸವಣ್ಣವ್ರು ಯಾರು ಮಂತ್ರ ಕೊಟ್ಟಿಲ್ಲ, ಅವರೇ ಮಂತ್ರ ಮಹಾಪುರುಷರು. ಜಾತವೇದ ಮುನಿ ಎಂಬವನೇ ಹುಟ್ಟಿಲ್ಲ. ಇದು ಬಹಳ ಧೈರ್ಯದಿಂದ ಹೇಳ್ತೀನಿ ನಾನು ಈ ಮಾತನ್ನ. ಜಾತವೇದ ಮುನಿ ಅನ್ನುವಂಥವ ಯಾವ ಗುರು ಇದ್ದಿಲ್ಲ ಬಸವಣ್ಣವ್ರಿಗೆ. ಆ ಜಾತ ಮುನಿ ಎಂಬ ಇತಿಹಾಸ ಅವನ ಹೆಸರು ಇಲ್ಲಿ ಬರಲ್ಲ, ಬಸವಣ್ಣನ ವಚನದಾಗ ಬರಲ್ಲ. ನಾನು ಸತ್ಯ ಶೋಧಕ ಗ್ರಂಥದಲ್ಲಿ 8 ಆಧಾರ ಕೊಟ್ಟಿನಿ ಅದಕ್ಕೆ. ಬಸವಣ್ಣನ ವಚನದಲ್ಲಿ ಬರಲ್ಲ. ಆಮೇಲೆ ಶರಣರು ಯಾವ ವಚನದಾಗ ಅವನ ಹೆಸರು ಬರಲ್ಲ, ಜಾತವೇದ ಮುನಿ ಹೆಸರು ಬರಲ್ಲ. ಸಮೀಪದಲ್ಲಿ ಆಗಿರುವಂತ ಹರಿಹರನ ಕಾವ್ಯಗಳಲ್ಲಿ ಅವನ ಹೆಸರು ಬರಲ್ಲ. ಅವನಿಗೆ ಸಮೀಪ ಹರಿಹರನಿಗೆ ಸಮೀಪವಾಗಿರುವಂತ ಪಾಲ್ಕುರ್ಕಿ ಸೋಮನಾಥ ಅಲ್ಲಿ ಅವನ ಹೆಸರು ಬರಲ್ಲ. ಯಾರ್ದು ಜಾತವೇದ ಹೆಸರು ಬರಲ್ಲ. ನಂತರ ಬಂದಂತ ಪಾಲ್ಕುರ್ಕಿ ಸೋಮನಾಥನ ಬಸವ ಪುರಾಣವನ್ನ ಕನ್ನಡಕ್ಕೆ ತಂದಿರುವಂತ ಭೀಮಕವಿಯಲ್ಲಿ ಅವನ ಹೆಸರು ಬರಲ್ಲ. ಷಡಕ್ಷರಿ ದೇವನಲ್ಲಿ ಅವನ ಹೆಸರು ಬರಲ್ಲ. ಮತ್ತೆ ಎಲ್ಲಿಂದ ಮತ್ತೆ ನಿಮ್ದು ಪ್ರಭುಗಳ ಲೀಲೆಯಲ್ಲಿ ಬರಲ್ಲ. ಅದು ಬಂದಿದ್ದು ಶಿಂಗಿರಾಜ ಪುರಾಣದಲ್ಲಿ 17ನೇ ಶತಮಾನದಕ್ಕೆ ಸಮೀಪವಾಗಿರುವಂತ ಶಿಂಗಿರಾಜ ಪುರಾಣದಲ್ಲಿ ಅವ್ರ ಹೆಸರು ಬರ್ತವ. ಅಲ್ಲಿವರೆಗೆ 500 ವರ್ಷ ಏನ್ ಮಾಡಿದ್ರಿ ಹಂಗಂದ್ರ. ಅದಕ್ಕಾಗಿ ಬಸವಣ್ಣವರು ಸ್ವತಂತ್ರವಾಗಿ ತಾವು ಸ್ವಯಂ ಗುರು ಅದಾರವ್ರು. ಅದಕ್ಕೆ ಮಹಾಮಂತ್ರ ಬಸವಣ್ಣ ನಾಮವೇ ಮಂತ್ರ ಆಗಿದೆ. ಇದು ನಾವು ಸರಿಯಾಗಿ ತಿಳ್ಕೊಬೇಕು. ಈ ತಿಳ್ಕೊಳ್ಳಾರ್ದೆ ಅದು ಬಂದು ಧರ್ಮಕ್ಕೆ ಕನ್ವರ್ಟ್ ಆದ್ರು, ದೀಕ್ಷಾ ತಕೊಂಡ್ರು ಅಂತ ಹೇಳ್ಕೊತ ಇನ್ನೊಂದು ಯಾವುದೋ ಒಂದು ಬಸವಣ್ಣ ಮೇಲೆ ಹೇರ್ತಕ್ಕಂಥ ಜನ ಬರಕತ್ಯಾರ. ಅಂತ ಪ್ರಸಂಗದಲ್ಲಿ ನಮ್ಮ ಬಸವ ಬಳಗಕ್ಕ ನಾನು ಒಂದು ವಿನಂತಿ ಮಾಡ್ಕೊಳ್ತೀನಿ. ನೀವು ಕರಸ್ಥಳದ ಇಷ್ಟಲಿಂಗ ಧರಿಸ್ಕೊಳ್ತೀರಲ್ಲ, ಈ ಇಷ್ಟಲಿಂಗದ ಅಂಗೈಲಿ ಇಟ್ಕೊಂಡು ಆ ಅಂಗೈ ಲಿಂಗದೊಳಗೆ ದೃಷ್ಟಿಯನ್ನ ಇಷ್ಟಲಿಂಗದಲ್ಲಿ ಇಟ್ಟು ಆ ಮನಸ್ಸಿನಲ್ಲಿ ಆ ನಮ ಶಿವಾಯ ಓಂ ಬಸವ ಅನ್ನುವ ಮಂತ್ರವನ್ನು ನಾನು ಜಪಿಸ್ಬೇಕು. ನಮ ಅಂದ್ರೆ ಇದು ಪ್ರತಿ ತತ್ವ. ನಮ ನ ಅಂದ್ರ ಮ ಅಂದ್ರೆ ಅಪ್ಪು ತತ್ವ, ಜರ ತತ್ವ. ಶಿ ಅಂದ್ರೆ ಅಗ್ನಿ ತತ್ವ. ವ ಅಂದ್ರೆ ವಾಯು ತತ್ವ. ಯ ಅಂದ್ರೆ ಆಕಾಶ ತತ್ವ. ಓಂ ಅಂದ್ರೆ ಆತ್ಮ ತತ್ವ. ಇವುಗಳಿಗೆ ಮೀರಿರ್ತಕ್ಕಂಥ ಓಂಕಾರಕ್ಕೂ ಕಾರಣವಾಗಿರುವಂತ ಆಗ್ಲೇ ನೋಡಿದೇವೆ ನಾವು ಶರಣರ ವಚನ ಆಧಾರ. ಆ ಕಾರಣವಾಗಿರುವಂತ ಅ ಉ ಮ ಏನದವಲ್ಲ ಅದು ಬಸವಾಕ್ಷರ. ಆ ಬಸವಾಕ್ಷರ ಇವು 9 ಅಕ್ಷರವನ್ನು ನಾವು ಇಷ್ಟಲಿಂಗದಲ್ಲಿ ದೃಷ್ಟಿ ಇಟ್ಟು ಕುಂತು ನಾವು ಮನನ ಮಾಡಿ ದಿನನಿತ್ಯ ಇದನ್ನೇ ಮಾಡ್ಬೇಕು. ಈಗ ನಾನು ಭಿಕ್ಷೆ ಕೊಡೋ ಕಾಲಕ್ಕೆ ಇವಾಗ ಕೊಡ್ತೀನಿ. ನಮ ಶಿವಾಯ ಓಂ ಬಸವ, ನಮ ಶಿವಾಯ ಓಂ ಬಸವ. ಯಾಕ ಬಸವಣ್ಣನಿಂದನೇ ಇದೆಲ್ಲ ಬೆಳವಣಿಗೆಯಾಗಿದೆ. ಬಸವಣ್ಣ ಅಂದ್ರೆ ಬರೀ ವ್ಯಕ್ತಿ ಅಲ್ಲ, ನಾವು ವ್ಯಕ್ತಿಗೆ ನೋಡ್ಬಾರ್ದು. ನಿರವಯ ಲಿಂಗದಲ್ಲಿರುವಂತ ಜ್ಞಾನ ಚಿತ್ತು ಅಂತ ಇದೆಯಲ್ಲ, ಅದಕ್ಕೆ ಬಸವಣ್ಣ ಸ್ಥಾನ ಕೊಟ್ಟಾರ. ಸಿದ್ಧಲಿಂಗೇಶ್ವರ ವಚನ ನೋಡ್ಬೇಕು. ಅಲ್ಲಿ ಆ ನಿರವಯ ಜ್ಞಾನ ಚಿತ್ತೇ ಬಸವಣ್ಣ. ಆ ಬಸವಣ್ಣಿಂದನೇ ಅ ಉ ಮ 3 ಅಕ್ಷರಗಳು ಬಸವಣ್ಣ ಹೆಸರಿನ ಹೊಂಟಾವ ಹೊರಗೆ. ಅ ಉ ಮ ಬಂದು ಬಸವ ಅಂತ ಹೇಳಿ ಅದು ಓಂಕಾರ ಆಗಿದೆ. ಓಂಕಾರದಿಂದ ಇಡೀ ಬ್ರಹ್ಮಾಂಡ ನಿರ್ಮಾಣ ಆಗಿದೆ ಅನ್ನೋದು ನಮ್ಮ ಶರಣರ ನಿಲುವು. ಆದ್ದರಿಂದ ಬಸವಣ್ಣನ ಅಕ್ಷರ, ಬಸವಾಕ್ಷರ ಮಂತ್ರ ಏನಿದೆಯಲ್ಲ, ಇದು ಮಹಾ ಮಂತ್ರ ಇದೆ. ನಮ್ಮವರೆಲ್ಲರೂ ಇಷ್ಟಲಿಂಗದಲ್ಲಿ ಪೂಜೆ ಮಾಡೋಕ್ಕಾಗಲಿ ಅಥವಾ ಸಹಜವಾಗಿ ಪ್ರಾಣಲಿಂಗದಲ್ಲಿ ಧ್ಯಾನ ಮಾಡೋಕ್ಕಾಗಕ್ಕ. ಪ್ರಾಣಲಿಂಗದಲ್ಲಿ ಧ್ಯಾನ ಅಂದ್ರೆ 2 ಕಣ್ಣನ್ನು ಮುಚ್ಚಿ ಭ್ರೂಮಧ್ಯದಲ್ಲಿ ಎಲ್ಲಿ ಬೇಕು ಅಲ್ಲಿ ಕೂಡಬಹುದು. 2 ಭ್ರೂಮಧ್ಯದಲ್ಲಿ ದೃಷ್ಟಿ ಇಟ್ಕೊಂಡು ಅಲ್ಲಿ ಕೂಡ ಬಸವಾಕ್ಷರೇತ್ರವನ್ನ ಬಸವ ಅಂತ ಅನ್ಬಹುದು. ನಮ ಶಿವಾಯ ಓಂ ಬಸವ ಅಂತ ಹೇಳ್ಬಹುದು. ಈ ಒಂದು ಬಸವಾಕ್ಷರ ಬರ್ಬೇಕಲ್ಲಿ. ಈ ಬಸವಣ್ಣನವರ ನಾಮವನ್ನ ಮಂತ್ರದಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾರೆ. ಬಸವ ಶ್ರೀ ಗುರು ಬಸವಾಯನ ಲಿಂಗಾಯನಮ ಅಂದ್ರು ನಡೀತದೆ. ಏನ್ ದೊಡ್ಡದೀಗ ನಾವು ಮಂತ್ರವನ್ನ ಯಾವ ರೀತಿಯಿಂದ ಭಕ್ತಿಯಿಂದ ಮಾಡ್ತೇವೋ ಆ ರೀತಿ ಅದು ರೂಪ ತಾಳ್ತದ. ಹಿಂಗೆ ಅನ್ಬೇಕು ಅಂತಿಲ್ಲ. ಈಗ ರಾಮ ಒಬ್ಬ ರಾಜಪ್ಪ ಗೊತ್ತದ, ಜಗತ್ತಿಗೆ ಎಲ್ಲರಿಗೂ ಗೊತ್ತದಲ್ಲ. ಅವ್ರ ರಾಜ ಆಳಿದ, ಅವ್ನ ಮನಿ ಇದೆ, ಇವತ್ತೇ ಅಯೋಧ್ಯದಾಗ ಇದೆ. ಒಬ್ಬ ರಾಜನೇ ದೇವ್ರು ಮಾಡಿದ್ರು. ಅವ್ರು ಯಾರು ಮಾಡಿದ್ರು? ಅವ್ರ ಪರಂಪರೆ ಮಾಡ್ಕೊಂಡ್ರು. ಅವ್ರು ಆಗಿ ಹೋದಂತ 300, 400, 3000 ವರ್ಷ ನಂತರ ದೇವ್ರು ಮಾಡ್ಕೊಂಡು ಅವನ ಹೆಸರು ರಾಮನಾಮ ಅಂತ ಹೊಂಟ್ರು. ಆದ್ರೆ ನಾವು ಬಸವಣ್ಣರು ಯೋಗಿಗಳು, ಇವರು ಮಹಾ ತಪಸ್ವಿ, ರಾಜರಿಗೆ ದೇವ್ರು ಮಾಡಿದಾರೆ ಇವರು. ಅಂದ್ರೆ ಅವ್ರವ್ರ ಭಕ್ತಿ ಬಿಡ್ರಿ, ನಾವು ಅದ್ರ ಬಗ್ಗೆ ಏನು ಮಾತಾಡಲೇವು. ಅವ್ರಿಗೆ ಬೇಕಾದ್ರೆ ಅವ್ರ ಆ ಹೆಸರು ಹೇಳ್ಕೋದ್, ನಮ್ಗೇನು ತಕರಾರಿಲ್ಲ. ಆದ್ರೆ ಬಸವಾಕ್ಷರ ಏನಿದೆಯಲ್ಲ, ಇದು ಬಸವಣ್ಣ ಅಂತಂದ್ರೆ ಮಹಾ ಯೋಗಿ ಪುರುಷರು.
ನಿರವಯ ನಿರಾಕಾರ ಪರವಸ್ತುವೇ ಸಾಕಾರ ಸ್ವರೂಪವಾಗಿ ನಿನ್ನಂತ ಬಸವಣ್ಣ. ಅಂತ ಬಸವಣ್ಣ ನಾಮವನ್ನ ನಾವು ದಿನನಿತ್ಯ ಕೂಡ ಧ್ಯಾನ ಮಾಡಂತ ಕಾಲಕ್ಕ, ಧ್ಯಾನ ಅಂದ್ರೆ ಪ್ರಾಣಲಿಂಗ ಪೂಜೆ ಅಂತ ಕರೀತಾರ. ನಾವು ಯಾವುದೇ ಒಂದು ಪದ್ಮಾಸನವು ಸುಖಾಸನವು ಅಥವಾ ಸಾಧನ ನಿಮ್ಗೆ ಹೆಂಗ್ ಅನುಕೂಲ ಆಗ್ತದೆ ಅಂತ ರೀತಿಯಲ್ಲಿ ಕೂತ್ಕೊಂಡು ನಸ್ಕಿನಾಗ ಯಾವಾಗ ಎಚ್ಚರ ಆಯ್ತು ಆವಾಗ ಅಥವಾ ಪೂಜಾಗ ಸ್ನಾನ ಪೂಜೆ ಆದಾಗ ನೀವು ಸರಿಯಾದ ರೀತಿಯಿಂದ 2 ದೃಷ್ಟಿಯನ್ನ ಭೂಮಧ್ಯದಲ್ಲಿಟ್ಟು ಆ ಬಸವ ಮಂತ್ರವನ್ನ ನಮ ಶಿವಾಯ ಓಂ ಬಸವ ಅಥವಾ ಬಸವ 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 ಇದನ್ನು ನೀವು ಪ್ರತಿಯೊಬ್ರು ಕೂಡ ಜಪಿಸ್ಬೇಕು. ಬಸವಣ್ಣನ ನಾಮವನ್ನ ಜಪಿಸ್ಬೇಕು ಅಂತ ಹೇಳ್ಯಾರ ಶರಣರು ಹೇಳಿದಾರ. ಆಮೇಲೆ ಇಷ್ಟಲಿಂಗದಲ್ಲಿ ದೃಷ್ಟಿ ಇಟ್ಟು ನಾವು ಶಿವಯೋಗ ಸಾಧಿಸುವಂತ ಕಾಲ ಕೂಡ ನಾವು ಬಸವ 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 ಅನ್ನುವಂತ ಮಾತನ್ನ ಅಥವಾ ಶ್ರೀ ಗುರು ಬಸವಲಿಂಗಾಯ ನಮ ಇದು ಅಂದ್ರೂ ಪರವಾಗಿಲ್ಲ, ಶ್ರೀ ಗುರು ಬಸವಲಿಂಗಾಯ ನಮ ಅನ್ಬಹುದು. ತಾತ್ವಿಕವಾಗಿ ಬರಬೇಕಾಯ್ತು ಅಂದ್ರೆ ಮತ್ತೊಂದಕ್ಕೆ ನಮ್ಮ ಪರಂಪರೆ ಬಂದೆಂದು ನಮ್ಮ ಶಿವಾಯ ಓಂ ಅಂದ್ರೆ 5 ತತ್ವಗಳದಾವ. ನಾವೇನು ಯಾವುದೋ ಒಂದು ಕೈಲಾಸ ಶಿವನ ಹೆಸರಂತ ಶೈವರು ಬಳಸ್ಕೋತಾರೆ. ನಮ್ಮಲ್ಲಿ ತಾತ್ವಿಕತೆ ಏನ್ ಬಳಸ್ತಾರ, ನಕಾರ ಪ್ರತಿ ತತ್ವ, ನ ಮಕಾರ ಜಲತತ್ವ, ಶಿಕಾರ ಅಗ್ನಿ ತತ್ವ, ವಕಾರ ವಾಯು ತತ್ವ, ನೋಡ್ರಿ ಯಕಾರ ಆಕಾಶ ತತ್ವ ಅಂತ ಹೇಳಿ ಬಳಕೆ ಮಾಡಿದಾರ. ಅದಕ್ಕಾಗಿ ನಾವು ಬಸವಾಕ್ಷರವನ್ನ ನಮ್ಮ ಮಂತ್ರದೊಂದಿಗೆ, ನಮ್ಮ ಪೂಜೆದೊಂದಿಗೆ, ನಮ್ಮ ಯೋಗದೊಂದಿಗೆ ಬಸವಾಕ್ಷರ ತ್ರಯವನ್ನ ನಾವು ನಿರಂತರವಾಗಿ ಧ್ಯಾನಿಸ್ಬೇಕು. ಅದಕ್ಕೆ ಮೈಲಾರ ಬಸವಲಿಂಗ ಶರಣರು ಒಂದ್ ಕಡೆ ಹೇಳ್ತಾರೆ, ಬಸವಲಿಂಗವೆಂಬ 5 ಅಕ್ಷರಗಳು ರಸನೆಯೊಳಿರಬೇಕು. ರಸನೆ ಅಂದ್ರೆ ನಾಲಿಗೆಯಲ್ಲಿ, ನಿರಂತರವಾಗಿ ನಮ್ಮ ನಾಲಿಗೆಯಲ್ಲಿ ಬಸವ ಎಂಬ 3 ಅಕ್ಷರಗಳು ಯಾವಾಗಲೂ ಇರಬೇಕಂತ. ಬಸವಲಿಂಗವೆಂಬ 5 ಅಕ್ಷರಗಳು ರಸನೆಯಲ್ಲಿ ಇರಬೇಕು, ಶಶಿಕಾಂತದೊಳಿಹ ರಸದ ಪರಿಯೊಳಿ ವಸುದೆಯಲ್ಲಿ ಇರಬೇಕು ಅನ್ನುವಂಥ ಮಾತನ್ನ ಅವ್ರು ಹೇಳ್ತಾರೆ. ಹೀಗೆ ಬಸವಣ್ಣರ ನಾಮ ಮಹಾಮಂತ್ರ ಇದೆ. ಈ ಮಹಾಮಂತ್ರದಲ್ಲಿ ನಾವು ನಿರಂತರವಾಗಿ ಬಸವಣ್ಣವ್ರನ್ನ ನಾವು ಆಧ್ಯಾತ್ಮಿಕ ಬೆಳೆಸ ನೋಡ್ಬೇಕ್ರಿ. ಈಗ ಸಾಮಾಜಿಕವ್ರು ಮಾಡಿದ್ದಾರೆ, ಅದ್ರಾಗ ಏನು 2 ಮಾತಿಲ್ಲ. ಬರೀ ಬಸವಣ್ಣರು ಕೆಲವರು ಸಾಮಾಜಿಕವಾಗಿ ಹೋಗಿದ್ದಾರೆ, ಕೆಲವರು ಆರ್ಥಿಕ ನೀತಿಗೆ ಬಡದಾಡಿ ಸುಧಾರಣೆ ಮಾಡಕ್ ಹೋಗಿದ್ದಾರೆ, ಕೆಲವರು ರಾಜಕೀಯ ಕ್ಷೇತ್ರದಲ್ಲಿ ಹೋಗಿದ್ದಾರೆ, ಕೆಲವರು ಸಾಹಿತ್ಯಿಕ ಕ್ಷೇತ್ರದಲ್ಲಿ ಹೋಗಿದ್ದಾರೆ. ಅವರು ಆ ದೇಶದಲ್ಲಿ ಆಗಿರುವಂತ ಮಹಾತ್ಮರು. ಆದ್ರೆ ಬಸವಣ್ಣವರು ಇವು ಎಲ್ಲವನ್ನು ಒಳಕೊಂಡು ತಾನೊಬ್ಬ ಮಹಾನುಭಾವಿಯಾಗಿ ತಾನೇ ಶಿವಸ್ವರೂಪಿಯಾಗಿ ಬೆಳೆದ. ಅದಕ್ಕಾಗಿ ನಾವು ಬಸವಣ್ಣವ್ರನ್ನ ಆಧ್ಯಾತ್ಮಿಕವಾಗಿ ಕೂಡ ನೋಡ್ಬೇಕು. ಬಸವ ಅನ್ನುವಂತ ಹೆಸರನ್ನು ನಾವು ಪ್ರಾಣಲಿಂಗದಲ್ಲಿ ಇಟ್ಕೊಂಡು ಇಷ್ಟಲಿಂಗದಲ್ಲಿ ಕಾಣಬೇಕು. ಇಷ್ಟಲಿಂಗದಲ್ಲಿ ಬಸವಣ್ಣ ಕಾಣಬೇಕು. ಪ್ರಾಣಲಿಂಗ ಅಂದ್ರೆ ನಮ್ಮ ಭೂಮಧ್ಯದಲ್ಲಿ ದೃಷ್ಟಿ ಇಟ್ಟು ನೋಡ್ತೀವಲ್ಲ, ಇಲ್ಲಿ ಇದಕ್ಕೆ ಪ್ರಾಣಲಿಂಗ ಪೂಜಾ ಅಂತಾರ. ಇಷ್ಟಲಿಂಗದಲ್ಲಿ ಶಿವಯೋಗ, ಪ್ರಾಣಲಿಂಗದಲ್ಲಿ ಶಿವಯೋಗ, ಭಾವಲಿಂಗದಲ್ಲಿ ಶಿವಯೋಗ. ಈ 3ರಲ್ಲಿ ಕೂಡ ಇಷ್ಟಲಿಂಗ ಅಂದ್ರೆ ಕರಸ್ಥಲಿರತಕ್ಕಂಥ ಕ್ರಿಯಾರೂಪದ್ದು, ಪ್ರಾಣಲಿಂಗ ಅಂದ್ರೆ ಈ ಇಷ್ಟಲಿಂಗದ ಜ್ಞಾನ ಏನಿರ್ತದಲ್ಲ ಅದು ಭೂಮಧ್ಯದಲ್ಲಿ ಧ್ಯಾನ ರೂಪದಿಂದ ಕಾಣಬೇಕು. ಭಾವಲಿಂಗ ಅಂದ್ರೆ ಆ ಲಿಂಗವನ್ನ ಸರ್ವಾಂತರ್ಯಾಮಿಯಾಗಿ ಎಲ್ಲರೊಳಗ ಎಲ್ಲೆಲ್ಲಿ ಕೂಡ ನೋಡುವಂತ ವಿಶಾಲ ದೃಷ್ಟಿಕೋನ. ಆ ಒಂದು ರೀತಿಯಿಂದ ಬಸವಣ್ಣ ನಾವು ಮಹಾ ಭಾವಲಿಂಗವನ್ನು ಕಾಣಬೇಕು. ಅಲ್ಲೆಲ್ಲ ಬಸವ ಮಂತ್ರವನ್ನು ಅಳವಡಿಸ್ಕೊಳ್ಬೇಕು. ಇಂಥ ದೃಷ್ಟಿಕೋನ ನಾವು ಅಳವಡಿಸಿಕೊಂಡು ನಾವು ಬಸವಣ್ಣನವರ ನಿಜವಾದ ವಾರಸದಾರಬೇಕನ್ನುವಂತ ಮಾತನ್ನ ತಮ್ಮೆಲ್ಲರ ಮುಂದಿಡ್ತೀನಿ. ಈಗ ಈ ಬಸವಣ್ಣನ ಹೆಸರಿನ ಮೇಲೆ ಎಷ್ಟು ಬೇಕಷ್ಟು ವಚನಗಳು ಸಾಕಷ್ಟು ಸಿಗ್ತಾವ. ಕಾವ್ಯಗಳಲ್ಲಿ ಸಿಗ್ತದೆ, ವಚನಗಳಲ್ಲಿ ಸಿಗ್ತದೆ, ಸ್ತೋತ್ರಗಳಲ್ಲಿ ಸಿಗ್ತದೆ, ಸ್ವರವಚನಗಳಲ್ಲಿ ಸಿಗ್ತದೆ. ಸ್ವರವಚನದಾಗ ನೋಡ್ಬೇಕಾದ್ರೆ ಅಬ್ಬಬ್ಬ ಹೇಳಬೇಡ್ರಿ, ಅಷ್ಟೊಂದು ಅದ್ಭುತವಂತ ರೀತಿಯಲ್ಲಿ ಬಸವಣ್ಣನ ಬಿಟ್ಟು ಮತ್ತೆ ಯಾರು ಇಲ್ಲ. ಬಸವ ಮಂತ್ರವೇ ಮಹಾಮಂತ್ರ, ಇದಕ್ ಬಿಟ್ರೆ ಮತ್ತೊಂದು ಮಂತ್ರ ಇಲ್ಲ ಅಂತಾರ. ನನಗೆ ಬಸವ ಮಂತ್ರವೇ ಮುಖ್ಯ ಅಂತ ಅನ್ನುವಂತ ಹಾಡ್ಕೊಂಡು ಬಸವಾದಿ ಶರಣರ ಅನುಯಾಯಿಗಳು ಇಲ್ಲಿ ನಮ್ಮಲ್ಲಿ ಸಾಕಷ್ಟು ಜನ ಆಗಿ ಹೋಗಿದ್ದಾರೆ. ಅಂತ ಬಸವಣ್ಣರ ನಾಮವನ್ನ ನಾವು ಪ್ರತಿಯೊಬ್ಬರು ಕೂಡ ಆ ಮಹಾ ಮಂತ್ರ ರೂಪದಲ್ಲಿ ನಾವು ಕಾಣ್ಬೇಕನ್ನುವಂತ ಮಾತು ತಮ್ಮೆಲ್ಲರ ಮುಂದೆ ಇಟ್ಟು, ಈಗ ಮುಂದೆ ಈ ವಿಷಯದಲ್ಲಿ ಯಾರಿಗಾದ್ರೂ ಏನಾದ್ರೂ ಸಂಶಯ ಇದ್ರೆ ತಾವು ಪ್ರಶ್ನೆ ಏನಾದ್ರೂ ಕೇಳೋದಿದ್ರು ಕೇಳಬಹುದು. ಮತ್ತೆ ಏನಾದ್ರು ಚರ್ಚೆ ಮಾಡೋದಿದ್ರು ಕೂಡ ಇದ್ರ ಕುರಿತು ಸ್ವಲ್ಪ ಆಲೋಚನೆ ಮಾಡಬಹುದು ಅನ್ನುವಂತ ಮಾತು ಹೇಳಿ ಇವತ್ತಿನ ಒಂದು ಈ ಅನುಭವದ ಸಂಕ್ಷಿಪ್ತವಾದಂತ ಒಂದು ರೀತಿಯ ಅನುಭವವನ್ನು ನಾನು ಮುಗಿಸ್ತಾ ಇದ್ದೀನಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾಕ್ಷರವೇ ಮಂತ್ರ ಎಂಬ ವಿಷಯದ ಕುರಿತು ತಮ್ಮ ಅನುಭವದ ಬುತ್ತಿಯನ್ನು ನಮ್ಮ ಎಲ್ಲರಿಗೂ ಉಣಬಡಿಸಿದ ಪೂಜ್ಯರಿಗೆ ಅನಂತ ಧನ್ಯವಾದಗಳು. ಯಾರಾದರೂ ಪ್ರಶ್ನೆಗಳಿದ್ದರೆ ಪೂಜ್ಯರಲ್ಲಿ ಕೇಳಿಕೊಳ್ಳಬಹುದು. ಪಟ್ಟಣ್ ಸರ್ ಮಾತಾಡ್ತಾರೆ. ಆಯ್ತ್ರಿ ಮೇಡಮ್. ಪಟ್ಟಣ್ ಸರ್ ತಾವು ಮಾತಾಡ್ತೀರಾ? ಓಂ ಶ್ರೀ ಗುರು ಬಸವಲಿಂಗಾಯನ್ಮ. ಸುಮಾರು 45 ವರ್ಷಗಳ ನಂತರ 45 ವರ್ಷಗಳ ನಂತರ ನಾನು ಡಾಕ್ಟರ್ ಬೆಲ್ದಾಳ ಸಿದ್ದರಾಮ ಶರಣರನ್ನ ಅವರ ಉಪನ್ಯಾಸವನ್ನು ಕೇಳ್ತಕ್ಕಂಥ ರಾಮದುರ್ಗಕ್ಕೆ ಬರ್ತಿದ್ರು. ಅವರು ಇಳಕಲ್ ಮೊದಲನೇ ಅದ್ದವರು
ಮೊದಲಿನ ಪಾಂಡವಮಟ್ಟಿ ಸ್ವಾಮಿಗಳು, ಮೊದಲಿನ ಬಲ್ಕಿ ಸ್ವಾಮಿಗಳು, ಹಲ್ವಿ ಸ್ವಾಮಿಗಳು, ಅವ್ರ ಜೊತೆಗೆ ಇವ್ರು ಖಾಯಂ ಇರ್ತಿದ್ರು. ಬಹಳಷ್ಟು ಜನ ಮಂತ್ರಗಳನ್ನ ವಿರೂಪಗೊಳಿಸ್ತಕ್ಕಂಥ ಅವ್ರು ಹೇಳಿದ್ರ ವೀರಶಿವರು ಕೂಡ ಬಸವಾಕ್ಷರ ಮಂತ್ರವನ್ನ ರೇಪಿಸ್ಯಾರ. ಅತ್ನಿ ಶಿವಗಳು ಸ್ವತಃ ಹೇಳ್ತಿದ್ರು ಬಸವಾಕ್ಷರ ಮಂತ್ರಗಳನ್ನ ನಾವಲ್ಲ ವೀರಶಿವರು ಜಪಿಸ್ಯಾರ. 16ನೇ ಶತಮಾನದಾಗ ಬಂದಂತ ಕೃತ್ರಿಮ ಸಿದ್ಧಾಂತ ಶಿಖಾಮಣಿಗಳು ಕೂಡ ಬಸವಾಕ್ಷರ ಮಂತ್ರಗಳದಾವು. ನಾವ್ ಯಾಕ ಇದನ್ನ ಗಟ್ಟಿಯಾಗಿ ಹಿಡಿಕೋಬೇಕಂತಂದ್ರ ಬಸವಣ್ಣ ಹೇಳ್ತಾರ, ಪಂಚಾಕ್ಷರ ಮಂತ್ರ ಪಾವನವೆನ್ನುವ ಮಹಾಪಾತಕನ ಮುಖವ ನೋಡಲಾಗುವುದು ಅಂತ. ನಾವು ಅನಗತ್ಯವಾಗಿ ಅದಕ್ಕೆ ಜೋತ್ ಬೆಳಕತ್ತೀವಿ. ಓಂ ನಮ ಶಿವಾಯ, ನಮ ಶಿವಾಯ. ನಾವು ಅದರ ಆಚೆಗೆ ಹೋಗಿ ಬಸವಣ್ಣನ ವ್ಯಕ್ತಿತ್ವ ನೋಡಕ್ ಆಗ್ತಿಲ್ಲ. ಸಿದ್ದರಾಮ ಅಂತೂ ಬಸವಣ್ಣನ ಹೊಗಳದವರ, ಬಸವಣ್ಣನ ನೋಡದವರ ದೆಸಗೇಡಿ ಅವರ ಮುಖವ ನೋಡಲಾಗದು ಅಂತಾರ. ಬಸವಾಕ್ಷರ ಎತ್ತ ನೋಡಿದರಂತ ಬಸವನನ್ನ ಬಳ್ಳಿ. ಬಸವಣ್ಣನನ್ನು ಅಪ್ಪಿಕೊಂಡಂತ, ಬಸವಣ್ಣನ ಒಪ್ಪಿಕೊಂಡಂತ ತಲ ಸಮುದಾಯದ ಎಲ್ಲ ಶರಣರು ಇವತ್ತು ಬಹಳ ನೋವಿನ ಸಂಗತಿ ಅಂದ್ರೆ ಇವತ್ತ ದಾರಿ ತೋರಿಸುವವರು ದಾರಿ ತಪ್ಪಾರ. ಸೂಕ್ಷ್ಮವಾಗಿ ಹೇಳ್ಬೇಕಂದ್ರ ನಮ್ಮ ಮಠಾಧೀಶರು ಇವತ್ತ ಲಾಂಛನದಾರಿಗಳಾಗ್ಯಾರ, ಕಾವಿಗಳಾಗ್ಯಾರ. ಬಸವ ಉತ್ಪನ್ನಗಳನ್ನ ವಾರಸದಾರ ಅಂತ ಹೇಳ್ಕೊಂಡು ಉತ್ಪನ್ನ ಉಣ್ಣಾಕತ್ತಾರ ವಿನ ನಿಜವಾದ ಅರ್ಥದೊಳಗೆ ಬಸವಣ್ಣನ ತತ್ವಗಳನ್ನ ಚಿಂತನೆಗಳನ್ನ ಮಾಡ್ತಿಲ್ಲ. ನಾನು ಸಿದ್ದರಾಮ ಬೆಲ್ದಾಳ್ ಶರಣರದು, ಡಾಕ್ಟರ್ ಬೆಲ್ದಾಳ್ ಶರಣರ ಬಗ್ಗೆ ಹೇಳ್ಬೇಕಂದ್ರೆ 1400 ಪುಟದ ಪುಸ್ತಕ ಬಸವ ಸಮಿತಿಯವರು ಪ್ರಕಟ ಮಾಡಿದ್ರು. ಸ್ವಂತ ಅವ್ರು ಯಾರೂ ದುಡ್ಡು ಸಹಾಯ ಮಾಡ್ಲಿಲ್ಲ. ಇದಕ್ಕೆ ಅವರು ಆ ಎಲ್ಲ ಪ್ರಶ್ನೆಗಳಿಗೆ, ಎಲ್ಲ ಸಂದೇಹಗಳಿಗೆ ಅವರು ಉತ್ತರವನ್ನು ಕೊಟ್ಟರು. ಆ ಕಾರಣದಿಂದ ಬಸವಾಕ್ಷರವೇ ಮಹಾಮಂತ್ರ ಅಂತಕ್ಕಂಥ ಒಂದು ಬೀಜ ಮಂತ್ರವನ್ನು ಇಟ್ಕೊ, ಸುಮ್ಮನೆ ಗುರುಮಂತ್ರ ಇದಂತ, ಶಿಷ್ಯ ಮಂತ್ರ ಇದಂತ, ಗುರುಮಂತ್ರ, ಲಿಂಗ ಮಂತ್ರ ಅನಗತ್ಯವಾಗಿ ಎಲ್ಲರೂ ಮಾತಿಮಾದೇವರಾಗ್ಲಿ ಎಲ್ಲರೂ 2 ಮಂತ್ರ, 3 ಮಂತ್ರ, 4 ಮಂತ್ರ ಮತ್ತು ತಮ್ಮ ಗುರುಗಳ ಹೆಸರು ಅನಗತ್ಯವಾಗಿ ವಿಚಲಿತಗೊಳಿಸ್ತಕ್ಕಂಥ ಒಂದು ವಿಚಾರವನ್ನು ಅವ್ರು ಖಂಡಿತ ಮಾಡ್ತಾ ಇದ್ದಾರೆ. ಅದಕ್ಕೆ ನಮಗ ಮುಂಬರದಿಂದಾಗೂ ಕೂಡ ವಚನ ಪರಿಷ್ಕರಣೆಗಾಗ್ಲಿ, ಈ ಸೈದ್ಧಾಂತಿಕ ಸ್ಪಷ್ಟೀಕತೆಗೆ, ಶುದ್ಧೀಕರಣಕ್ಕೆ ವಿಶೇಷವಾಗಿ ಅದು ಆದ್ರ ಕೇವಲ ಬೆಲ್ದಾಳ ಶರಣರಿಂದ ಮಾತ್ರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಮ್ಮಲ್ಲಿ ಇತ್ತೀಚೆಗೆ ವಿದ್ವಾಂಸರು ಕೂಡ ಅಲ್ಲಿ ಹರದ ಕಾಯಕ ಹೋಗಿ ಹಾದರ ಕಾಯಕ ಮಾಡ್ಯಾರ ಇವು ಸಂಪುಟದಾಗ. ನಾನು ಇದನ್ನ ಮತ್ತೆ ಮತ್ತೆ ಹೇಳ್ತೀನಿ, ಮೊಲೆ ಮುಡಿ ಬಂದರೆ ಅಂತ ಹೇಳ್ತಾರೆ. ಮೊಲೆ ಮುಡಿ ಅಲ್ಲ, ಮೊಲೆ ಮೂಡಿ ಬಂದರೆ. ಗಂಡ್ಮಕ್ಳ ಮೇಲೆ ಮಲೆ ಇರ್ತಾವ. ಆಮೇಲೆ ತನು ಮನ ಧನ ಅಲ್ಲದ ಘನ, ಧನವನ್ನ ಭಿಕ್ಷೆ ಬೇಡುವುದಾಗ್ಲಿ ನೀಡುವುದಾಗ್ಲಿ ಶರಣರು ಒಪ್ಪಿಲ್ಲ. ಈ ರೀತಿಯಾಗಿ ತಮಗೆ ಅನುಕೂಲ ತಕ್ಕಂಗ ಸಾಂದರ್ಭಿಕವಾಗಿ ಒಂದು ವರ್ಗದ, ಪೌರೋಹಿತ್ಯ ವರ್ಗದ ಜನರು ತಮ್ಮ ವಚನಗಳಂತಿದ್ದಾರೆ. ಆ ಒಂದು ಪರಿಷ್ಕರಣೆಗೆ ನಾನು ಪೂಜ್ಯರಲ್ಲಿ ತಮ್ಮೆಲ್ಲರ ಸಮ್ಮುಖದೊಳಗೆ ನಾನು ಭಿನ್ನವಿಸ್ತೀನಿ. ನಮ್ಮ ಒಂದು ತಾರ್ಕಿಕ ಇತ್ಯರ್ಥಕ ಚಿಂತನೆಗೆ ನಾವು ಇರಬೇಕು. ತಾವು ಯಾವಾಗ ಹೇಳ್ತೀರಿ ನಾವು 10 ಜನ ಬಂದು ತಮ್ಮ ಜೊತೆಗೆ ಚರ್ಚೆ ಮಾಡ್ತೀವಿ. ಬಹಳಷ್ಟು ಕೊಲೆಗಟ್ಟ ವಚನಗಳು, ಬಹಳಷ್ಟು ಪ್ರಕ್ಷಿಪ್ತ ವಚನಗಳು. ಸರ್ ವಚನ ಪರಿಷ್ಕರಣೆ ಈಗಾಗಲೇ ನಾವು ಶುರು ಮಾಡಿವಿ ಸರ್. ಅಲ್ಲಂ ಪ್ರಭುದೇವ್ರ ವಚನಗಳು ಪರಿಷ್ಕರಣೆ ಆಗಿದೆಯಲ್ಲ, ಅದನ್ನ ಈಗಾಗಲೇ 2 ವರ್ಷ ಹಿಂದಿನ ಪೂರ್ತಿ ಮುಗಿಸಿದೀವಿ ನಾವು. ನಮ್ಮ ಶಿಷ್ಯರಂತ ಗಾಯತ್ರಿ ತಾಯಿಯವರು ಇವರೆಲ್ಲ ಕೂಡ್ಕೊಂಡು ಎಲ್ಲಿ ವಚನಗಳು ವಾಕ್ಯ ಸೇರ್ಸ್ಯಾರ ಸರ್. ಒಳಗಡೆ ವಾಕ್ಯಗಳು ಬಸವವಾದ ವಾಕ್ಯಗಳು ಹೊರಗೆ ಸೇರಿಸ್ಕೊಂಡಾರ. ಅವೆಲ್ಲವೂ ತೆಗೆದು ಆಧಾರ ಕೊಟ್ಟು ತೆಗ್ದೀವಿ ನಾವು ನಮ್ಮ ಇಚ್ಛೆನ ಅಲ್ಲ. ಬೇರೆ ಬೇರೆ ಮೂಲ ಆಧಾರಗಳು ನಮ್ಮ 10 ತಾಡೋಲೆಗಳು, 10 ಕೃತಿಗಳು ಬಂದವ. ಅವು ತಗೊಂಡು ಅಲ್ಲಂ ಪ್ರಭುದೇವ್ರ ಪರಿಷ್ಕರಣೆ ಮುಗಿದಿದೆ. ಚನ್ನಬಸವಣ್ಣನ ಮಾಡ್ತಾ ಇದೀವಿ ಸರ್. ತಮ್ಮದು ಎಲ್ಲ ಸಹಕಾರ ಇರ್ಬೇಕು. ಇದಕ್ಕೆ ನಾವು ಎಲ್ಲ ಶುದ್ಧೀಕರಣ ಮಾಡ್ತಕ್ಕಂಥ ಕೆಲಸ ನಮ್ ಡಾಕ್ಟರ್ ವೀರಣ್ಣ ರಾಜುರವ್ರು ಅಪ್ಪರ ನೀವ ಮಾಡ್ಬೇಕ್ರಿ, ಇದು ಯಾರು ಮಾಡಕ್ ಹೋಗಲ್ಲ ಅಂತ ಹೇಳಿ ಬಹಳ 4-5 ವರ್ಷದಿಂದ ಹೇಳ್ತಾರೆ. ಅದರಿಂದ ನಾವ್ ಈಗಾಗಲೇ ಮಾಡ್ತಾ ಇದ್ದೀವಿ ಸರ್. ಈ ಬಸವಣ್ಣನ ಹೆಸರಿನ ಮೇಲೆ ಸಾಕಷ್ಟು ನುಸುಳು ಹೊರಗೆ. ಈಗ ಶಿವಾನುಭವ ಅಂತ ಬಂದ ಜಾಗದೊಳಗ ಶಿವಾಗಮ ಅಂತ ಬರ್ದಾರ ಸರ್ ಅದ್ರೊಳಗ ವಚನಗಳಲ್ಲಿ. ಶಿವಾಗಮ ಅಂತ ತುರುಕಿದಾರ. ಅದನ್ನ ತೆಗೆದಾಕಿವಿ ಸರ್. ನಾವು ಆಲ್ರೆಡಿ ತೆಗ್ದೀವಿ, ಪ್ರಿಂಟ್ ಆಗ್ಬೇಕಾವ್ ಇನ್ನು. ಅದಕ್ಕೆ ಇನ್ನೊಂದು ಸತ್ಯಶರಣರು ಸತ್ಯ ಶೋಧ ಗ್ರಂಥ ಪ್ರಕಟ ಬಗ್ಗೆ ತಾವು ಬಸವ ಸಮಿತಿಯವ್ರು ಮಾಡಿರಂತ ಅಲ್ಲ ಸರ್. ಪ್ರಕಟ ನಮ್ಮ ಮಹಾಮನೆ ಪ್ರಕಾಶನತೆ ಮಾಡಿದೀವಿ ನಾವು. ಪ್ರಕಟ ಮಾಡ್ಲಿ, ಬಿಡುಗಡೆ ಮಾಡ್ರಿ ಅಂತ ಹೇಳಿದ್ರಿ. ಯಾವುದೇ ಆರ್ಟಿಕಲ್ ಇಲ್ಲ, ನಾ ಹೇಳಿದ್ವಿ ಯಾವುದೇ ಆರ್ಟಿಕಲ್ ನೀಡಿಲ್ಲ, ಅದನ್ನ ಹೇಳಾಕತ್ತೇನ್ರಿ ನಾ. ಅದಕ್ಕೆ ಇನ್ನೊಂದು ಸರ್, ಆ ವಚನಗಳು ಇನ್ನೊಂದು ಏನ್ ಮಾಡಿದಾರೆ ನಮ್ಮ ತಾಯಿನೆಲ್ಲ ಗಮನಿಸ್ಬೇಕು. ನಿಮ್ಮ ಶರಣ ಬಲ್ಲ ಅಂತ ಕೆಲವು ವಚನದಾಗ ಬರ್ತಾವ ನೋಡಿ, ಅಲ್ಲಂ ಪ್ರಭುದೇವ್ರ ವಚನದಾಗ. ನಾವು ಮೂಲ ಹುಡ್ಕೋತ್ ಹೋದಾಗ ಅದೇ ವಚನದೊಳಗ ನಿಮ್ಮ ಶರಣ ಬಸವಣ್ಣ ಬಲ್ಲ ಅಂತ ಇದೆ ನೋಡ್ರಿ. ಬಸವಣ್ಣ ಕಟ್ ಮಾಡ್ಯಾರ ಸರ್ ಅದ್ರೊಳಗ ಉದ್ದೇಶಪೂರ್ವಕವಾಗಿ. ಬಸವಣ್ಣ ಬಲ್ಲ ಅಂತ ಇದ್ದಿದ್ದು ನಿಮ್ಮ ಶರಣ ಬಸವಣ್ಣ ಬಲ್ಲ ಅಂತ ಅಲ್ಲಂ ಪ್ರಭುರು ಹೇಳಿದ್ರೆ ನಿಮ್ಮ ಶರಣ ಬಲ್ಲ ಅಂತ ಇವ್ರು ಹೇಳ್ತಾರ. ಆ ಬಸವಣ್ಣ ಕಟ್ ಮಾಡಿದಾರೆ. ಅದಕ್ಕೆ ನಾವು ಬೇರೆ ಬೇರೆ ಮೂಲದ ಆಧಾರಗಳು, ಅನೇಕ ಆಧಾರಗಳು ಅದಾವ. ಅದಕ್ಕ ತಾಡೋಲೆಗಳಲ್ಲಿ ಅಥವಾ ಮೂಲ ತಾಡೋಲೆ ಆಧಾರ ಹಿಡ್ಕೊಂಡು ಪ್ರಕಟ ಆದ ಹಳೆಯ ಗ್ರಂಥಗಳು ಹುಡುಕಿ ನಾವು ತೆಗ್ದೀವಿ. ಸಾಕಷ್ಟು ಸಂಗ್ರಹ ಮಾಡಿವಿ ನಾವು. ನಮ್ಮ ಮಹಾಮನೆಯಲ್ಲಿ ನಮ್ ಗ್ರಂಥಾಲಯ ನೋಡ್ಬೇಕು ಸರ್. ನಾನು ಯಾಕೆ ಧೈರ್ಯದಿಂದ ಮಾತಾಡ್ತೀನಿ ಈ ಪಂಚಪೀಠದವ್ರ ಬಗ್ಗೆ, ಅವ್ರ ಬಗ್ಗೆ, ಇವ್ರ ಬಗ್ಗೆ. ನಾನು 4 ವೇದಗಳನ್ನ ಅಧ್ಯಯನ ಮಾಡೀನಿ.
4 ಹೌದು, ಹೌದು. ವೇದಗಳು, 18 ಪುರಾಣಗಳು, ಆ ಸತ್ಯಶೋಧ ಗ್ರಂಥ ತಮಗೆ ಸಿಕ್ಕಿರ್ಬೋದು, ನೋಡಿರ್ಬೋದು ಅಂತ ನಾನು. ಓದಿನ್ರಿ, ಅದನ್ನ ತಗೊಂತೀನಿ ಅದ್ರೊಳಗೆ ನಾನು. 4 ವೇದಗಳು, 18 ಪುರಾಣಗಳು, 28 64 ಪ್ರಾಚೀನ ಆಗಮಗಳು, 28 ಇವರು ಹೇಳುವಂತ ಸುಳ್ಳಾಗಮಗಳು ಎಲ್ಲವನ್ನು ಸೇರಿಸಿ ಬರೆದಿರ್ತೈತದು. 221 ಗ್ರಂಥದ ಆಧಾರಗಳು ಅದಾವ ಸರ್, ತಾವು ದಯವಿಟ್ಟು ನೋಡ್ಬೇಕು ಅದನ್ನ. ಅದು ಎಲ್ಲರಿಗೂ ಪ್ರಸಾರ ಆಗ್ಬೇಕ್ರಿ ಬುದ್ಧಿ. ಕೇವಲ ಒಂದು ವಿದ್ವಾಂಸರ ಪ್ರಾಜ್ಞರ ಗುಂಪು ಬಿಟ್ಟು ಜನಸಾಮಾನ್ಯರಿಗೆ ಬರ್ಬೇಕದು. ಅದಕ್ಕೆ ದಯವಿಟ್ಟು ನಾವು ಅದಕ್ಕೆ ನಿಂತಿರ್ತೀವಿ. ಪ್ರತಿಯೊಂದು ಹಳ್ಳಿಗೆ ಊರಿಗೆ ಹೋಗೋಣಂತ್ರಿ ಸರ್. ತಾವು ಇಲ್ಕಲ್ ಮಠದಾಗ ಹೋದ್ರೆ ಸಂಗ್ರಹ ಅದಾವ ಕೃತಿ, ಯಾರ ಬೇಕಾದ್ರು. ಧಾರವಾಡದಾಗ ನಮ್ಮ ಯೋಗ ಡಾಕ್ಟರ್ ಚನ್ನಬಸವಣ್ಣ ಅಂತ ಅದಾರಲ್ಲ, ಅವ್ರಲ್ಲಿ ಒಂದು 100 ಪ್ರತಿ ಇಟ್ಕೊಂಡಿದಾರ. ಯಾರು ಬೇಕಾದ್ರೂ ಸತ್ಯ ಓದ್ಲೇಬೇಕಾದ್ರು, ಓದ್ರೆ ನೀವು ನಮ್ಮ ಬಸವ ವಿರೋಧಿಗಳಿಗೆ ಉತ್ತರ ಕೊಡಕ್ ಆಗ್ತಾರ. ಅಲ್ಲಿ ಯಾವ್ದು ಆಧಾರದಲ್ಲಿ ಏನು ಬರ್ದಿಲ್ಲ, ಏನ್ ಇದನ್ನ ಆಧಾರ ಸಹಿತ ಬರ್ದೈತಿ. ನಮ್ಮ ಬಸವಣ್ಣವ್ರನ್ನ ಗುರುಸ್ಥಾನದ ಬಿಟ್ಟು ಬೇರೆ ಬೇರೆ ರೀತಿ ಒಯ್ಲಕತ್ಯಾರ ಇವ್ರು, ಶಿಷ್ಯರ್ ಮಾಡ್ಕೊಳಕ್ ಹೋಗ್ತಾರ. ಅದಕ್ಕೆ ತಮ್ಮಂತ ನಾನು ನಮ್ಮ ತಾಯಿಂದರಲ್ಲಿ ತಮ್ಮೆಲ್ಲಿ ನಾನು ಕೇಳ್ಕೊಳ್ಳೋದು ಏನು ಅಂದ್ರೆ, ನೀವು ತಯಾರಾಗಬೇಕು. ಅಲ್ಲಿವರೆಗೆ ಬಸವತ್ವ ಉಳಿಸ್ಲಕ್ ಆಗಲ್ಲ. ಮಠಗಳ ಮೇಲೆ ನಾನು ವಿಶ್ವಾಸ ಆದಷ್ಟು ಹೆಚ್ಚು ಕಳ್ಕೊಂಡಿನಿ ಅಂತ ಹೇಳತ್ತೀನಿ. ನಾನು ಇದಕ್ಕಿಂತ ಹೆಚ್ಚಿಗೆ ನಾನು ಏನ್ ಮಾತಾಡಕ್ ಆಗಲ್ಲ. ನಾನು ಈಗಾಗಲೇ ಕಳ್ಕೊಂಡಿನಿ. ನಾನು ಎಲ್ಲಾ ಮಠ ನಾವು ಅವಾಗ ಸಾಂದರ್ಭಿಕವಾಗಿ ಬರ್ತದ ಅಂತ ನನಗೆ ನಂಬಿಕೆ ಹೋಗ್ಬಿಟ್ಟದ ಸರ್. ಈಗ ಸ್ವಲ್ಪ ನಿಮ್ಮಂತ ನಾನು ಖಂಡಿತ ಬುದ್ಧಿ ನಾವು ಬರ್ತೀವಿ ರೀ. ಶ್ರೀಕಾಂತ್ ಸ್ವಾಮಿ ಅವ್ರ ಜೊತೆಗೂ ಮಾತಾಡಿದೀನಿ. ನಾವು ಸಾಕಷ್ಟು ನಮ್ಮ ಲೇಖನಗಳನ್ನು ಕೂಡ ನೋಡಿರಿ. ನೀವು ಎಲ್ಲರಿಗೂ ಇವ್ರಿಗೆ ಉತ್ತರನೂ ಕೊಟ್ಟಿವಿ, ನಾವು ಮುಂದೆ ಕೂಡ ಕೊಡ್ತೇವೆ. ಅದಕ್ಕೆ ನಾವು ನಿಮ್ಮ ಜೊತೆಗಲ್ವಿ. ನಿಮ್ಮ ಮಾರ್ಗದರ್ಶನ, ನಮ್ಮ ಎರಡೂ ನಮ್ಮ ಇದು ಮಹಾಮನೆಯ ಜೊತೆಗೆ ನಮ್ಮ ಅಕ್ಕನರಿವು ಐತಿ ಅಂತ ತಿಳ್ಕೊಡ್ರಿ. ನೀವ್ ಯಾವಾಗ ಹೇಳ್ತೀರಿ ನಾವು ಬರ್ತೀವಿ. ನಮ್ಮದೇ ಈಗ ನಿಮ್ಮಂತ ನೋಡಿದ್ರೆ ಬಹಳ ಖುಷಿ ಆಗ್ತದೆ, ಬಹಳ ಎಲ್ಲೋ ಅಲ್ಲಿ ಐತಲ್ಲಪ್ಪೋ ನಮ್ ಬಳಗ ಅಂತ ಅನಿಸ್ತದೆ ನನಗೆ. ಖಂಡಿತ ಮಾಡ್ತೀವಿ. ಅವೆಲ್ಲ ಸಾಕಷ್ಟು ವಿಚಾರಗಳನ್ನ ಬಹಳ ಸಂತೋಷ ಆಯ್ತು. ನಾ ಮುಖಸ್ಥಿತಿ ಬಂದ್ ಭೇಟಿ ಆಗ್ತೀನಿ. ಲಾಸ್ಟ್ ಟೈಮ್ ಬಂದಾಗ ತಾವ್ ಇರ್ಲಿಲ್ಲ, ಬಸವಕಲ್ಯಾಣಕ್ಕೆ ಬಂದಾಗ. ಈ ಸಲ ಬಂದಾಗ ಭೇಟಿ ಆಗ್ತೀನಿ ಬುದ್ಧಿ. ಆಯ್ತು ಸರ್, ಆಯ್ತು, ಬಹಳ ಸಂತೋಷ. ನಿಮ್ಮದೇ ಮಹಾಮನಿ ಅಂದ್ರ ನಂದೇನಿಲ್ಲ ಅದು. ಇಲ್ಲ ಬಸವಣ್ಣದ ಐತ್ರಿ. ಬರ್ತೀವ್ರಿ ಬುದ್ಧಿ, ನಾವು ಬರ್ತೀವಿ. ರಾಮದುರ್ಗಕ್ಕೆ ಬರ್ತಿದ್ರಿ ನೀವು 83, 84 ರಾಮದುರ್ಗಕ್ಕ ಬಾಲ್ಕಿ ಗೊತ್ತಿದ್ ನಾ ಇದ್ರಿ. ನಾನು ಚೆನ್ನಾಗಿದ್ದೆ. ಬೆಳಗಾವಿ 1 ತಿಂಗಳು ಮಾಡೀನಿ ಸರ್, ದಾವಣಗೆರೆ 1 ತಿಂಗಳು ಮಾಡೀನಿ, ಹಾವೇರಿ 1 ತಿಂಗಳು ಮಾಡೀನಿ, ಹುಬ್ಳಿ 1 ತಿಂಗಳು ಮಾಡೀನಿ. ಈಗ ಪ್ರವಚನ ಮಾಡಲ್ಲ ನಾನು. ಮೊನ್ನೆ ಬಹಳ ಒತ್ತಡ ಮಾಡೋದ್ರಿಂದ ಶ್ರಾವಣಕ್ಕೆ ಒಪ್ಕೊಂಡ್ಬಿಟ್ಟಿ. ಅಪ್ಪಗಳು ಬಹಳ ಅಂದ್ರೆ ಬಹಳ ಒತ್ತಡ ಮಾಡಿದ್ರು ನನಗೆ. ಶಟ್ಸ್ಥಳ ಹೇಳೋರು ಯಾರಿಲ್ಲ ಪೋರಿ, ನಾವು ರಿಕಾರ್ಡ್ ಮಾಡ್ಕೋತೀವ್ರಿ ಅಂದ್ರ 1 ತಿಂಗಳು ಶ್ರಾವಣದ ಮಾಡಿದ್ನಲ್ಲ, ಅದಕ್ಕೆ ನಾನು ಪ್ರವಚನ ಮಾಡಲ್ಲ ಸರ್. ಈಗ 80 ಸಮೀಪ ಆಗ್ತಾ ಇದೆ, ಒಂದೇ ಕಡಿಮೆ ಇದೆ. ಆದ್ರಿಂದ ಸಾಹಿತ್ಯ ಬರಿಬೇಕು ಅನ್ನೋದಿದೆ. ಬಸವಾದಿ ಶರಣ ತತ್ವಜ್ಞಾನ ಕಲುಷಿತ ಮಾಡಿಬಿಟ್ಟಾರಲ್ಲ, ಇವೆಲ್ಲ ಶುದ್ಧೀಕರಣ ಮಾಡ್ತಕ್ಕಂಥ ಕಾರ್ಯ ಆಗ್ಬೇಕು ಅಂತ ಒಂದು ಆಸೆ ಇದೆ ನನಗೆ. ಆಯ್ತು ಸರ್, ಆಯ್ತು, ಬಹಳ ಸಂತೋಷ. ಸಿದ್ದಪ್ಪ ಪಡ್ನಾಡ್ ಅವರು ಏನೋ ಹ್ಯಾಂಡ್ ರೈಸ್ ಮಾಡಿದ್ರು. ಸಿದ್ದಪ್ಪ ಪಡ್ನಾಡ್ ಮಾತಾಡ್ರಿ. ಓಂ ಶ್ರೀ ಗುರು ಬಸವಲಿಂಗ ನಮ. ಎಲ್ಲರಿಗೂ ಶರಣಾರ್ಥಿಗಳು. ಅಪ್ಪ ಅವ್ರನ್ನ ನಾನು ಮೊನ್ನೆ ಚಿತ್ರದುರ್ಗದೊಳಗೆ ಶರಣ ಸಾಹಿತ್ಯ ಸಮ್ಮೇಳನ ಆಯ್ತು, ಅವಾಗ ಅವ್ರ ಉಪನ್ಯಾಸ ಕೇಳಿದ್ದೀನಿ. ನಾವು ಹೋಗಿದ್ದೆ ಅಲ್ಲಿ, ಕೇಳಿದ್ದೀನಿ. ಅವ್ರು ಭಾಳ ಖಡಕ್, ಅವ್ರ ಭಾಷೆ, ಅವ್ರು ಮಾತಾಡೋದು ಭಾಳ ನಮ್ಮ ಉತ್ತರ ಕರ್ನಾಟಕದ ಶೈಲಿ ನನಗೆ ಭಾಳ ಹಿಡಿಸ್ತು. ಒಂದು. ಎರಡನೇದ್ದು, ನಮ್ಮಲ್ಲಿ ಲಿಂಗಾಯತರು ಅಂತ ತಿಳ್ಕೊಂಡು ಕೇಸಿಂದ ಎಲ್ಲಾ ಲಿಂಗಾಯತರೊಳಗೆ ಆಚರಣೆಗಳು ಸರಿ ಇಲ್ಲ. ನಾ ಈಗೊಮ್ಮೆ ಈ ವೇದಿಕೆಯೊಳಗೆ ವ್ಯಕ್ತಪಡಿಸಿದ್ದೀನಿ. ಈ ಲಗ್ನದೊಳಗಾಗಲಿ, ಮಕ್ಕಳ ಹೆಸರು ಇಡೋದ್ರೊಳಗಾಗಲಿ, ತೊಟ್ಲಾಗ ಹಾಕಾಗ, ಇಂಥ ಇದು ಶ್ರೀಮಂತ ಕಾರಣದೊಳಗೆ ಎಲ್ಲನೂ ವೈದಿಕ ಪದ್ಧತಿ ಒಳಗೆ ಮಾಡ್ತಾರ. ಈಗ ಎಸ್ಪೆಷಲಿ ಇತ್ತಿತ್ತಲಾಗ ಏನಾಗ್ಯದ ಅಂತಂದ್ರ, ಪಂಚಾಚಾರ ಪ್ರಸಿದು, ಪಂಚಾಚಾರರ ಮಂತ್ರ, ಈಗ ಅದನ್ನ ಅದೇ ಬಾಳ ಈ ನಮ್ಮಲ್ಲಿ ಜಂಗಮರನ್ನ ಐಗೋಳನ್ನ ನಮ್ಮಲ್ಲಿ ಬಿಜಾಪುರದಾಗ ಐಗೋಳತ್ತೇವ್ ನಾವು. ಐಗೋಳ್ನೆ ಕರೀತಾರ ಇದಕ್ಕೆ ಹಚ್ಚಲಾಕಲ್ಲ, ಅದು ಲಗ್ನದ ಕೆಲಸಗಳನ್ನ, ಪೂಜಾ ವೈಗರಿಗೆ. ಒಟ್ಟು ಆ ಮೂರ್ತಿಗಳು ಎಷ್ಟು ನವಗ್ರಹಗಳು ಮತ್ತ 28 ಅವು ದೇವರುಗಳನ್ನ ಇವೆಲ್ಲ ಮಾಡ್ತಾರ. ಮತ್ತ ಹೋಮ ಮಾಡ್ಲಕತ್ಯಾರ ಈಗ ನಮ್ಮ ಸ್ವಾಮಿಗಳೇ. ಮತ್ತ ಇವೆಲ್ಲ ಏನು ಎಲ್ಲ ಪೂರ್ತಿ ವೈದಿಕ ಪದ್ಧತಿ ಹಿಡಿದು ಬಿಟ್ಟದ.
ಈ ಆಚರಣೆಗಳನ್ನು ಕಡಿಮೆ ಆಗ್ಬೇಕಾದ್ರೆ ನಾವು ನಿಜವಾದ ಜ್ಞಾನವನ್ನು ಯಾವ ಆಚರಣೆಗಳನ್ನು ನಾವು ಸರಿಯಾಗಿ ಮಾಡಬೇಕು. ಯಾಕಂದ್ರೆ ನಾವು ಏನಕ್ಕದ ನಾವು ಈ ಪದ್ಧತಿ ಬಂದ್ಬಿಟ್ರದ ಈಗ 106 ವರ್ಷದಿಂದ ಸ್ವಾಮಿಗಳನ್ನ ಕರೆಯುದು. ಏನೇ ಕೆಲಸ ಇದ್ರು ಮನ್ಯಾಗ ಏನೇ ಕಾರ್ಯಕ್ರಮ ಇದ್ರೆ ಇದ್ರದ್ದು ಮಂಗಲ ಕಾರ್ಯಕ್ರಮ ಇದ್ರೆ ಸ್ವಾಮಿಗಳನ್ನ ಕರೆಯುದು. ಆ ಸ್ವಾಮಿಗಳೆಲ್ಲ ಇದನ್ನೇ ಮಾಡ್ಲಾಕತ್ಯಾರ. ಅದೇ ನಮ್ಮಲ್ಲಿ ಏನಾಗ್ಯದ, ಜಾತಿ ಜಂಗಮರೇ ನಮ್ಮಲ್ಲಿ ಅದನ್ನ ಅಳವಡಿಸ್ಕೊಂಡ್ಬಿಟ್ಟಾರ. ಅದು ಹೋಗ್ಬೇಕು. ಈ ನಮ್ಮ ಈ ಧಾರ್ಮಿಕ ಕಾರ್ಯವನ್ನು ಮಾಡ್ಕೊಳಕ್ಕೆ ಹೆಂಗ ಮಾಡಬೇಕು, ಏನ್ ಮಾಡಬೇಕು, ಒಂದು ಒಳ್ಳೆ ಸರಿಯಾದ ನಮ್ಮ ಬಸವಣ್ಣನವರ ತತ್ವಕ್ಕೆ ಅನುಕೂಲ ಆಗುವಂತ ಅದು ಆಗುವಂಗ ಒಂದು ನಿಜಾಚರಣೆ ಒಂದು ಅಂತದ ಗೈಡ್ಲೈನ್ಸ್ ಇದ್ದಂತ ಪುಸ್ತಕ ಆಗಬೇಕು ಅಂತ ಅನ್ನೋದು. ಮತ್ತು ಅಪ್ಪರು ಇದು ಹೇಳಿದ್ರಲ್ಲ, ಸತ್ಯ ಶೋಧನಾ ಗ್ರಂಥದ ಅದು ಎಲ್ಲಿ ಲಭ್ಯ ಆಗ್ತದ ಅನ್ನೋದು ಒಂದು ಸ್ವಲ್ಪ ಮಾಹಿತಿ ಕೊಟ್ಟರೆ ಚಲೋ ಆಗ್ತದ. ಮತ್ತು ಸಿದ್ಧಾಂತ ಶಿಖಾಮಣಿ ಗ್ರಂಥದ ಮೇಲೆ ಸುದ್ದಕ್ಕೆ ಶ್ರೀ ಗುರು ಬಸವ ಲಿಂಗಾಯನ ಮಾತಿದ್ದಾಗ ಇದು ಶರಣರಕ್ಕಿಂತ ಹಳಿದ್ ಹೆಂಗ್ ಆಗ್ತದ, 12ನೇ ಶತಮಾನಕ್ಕಿಂತ ಹಳಿದ್ ಹೆಂಗ್ ಆಗ್ತದ, ಇದನ್ನ ಯಾಕೆ ವಿಚಾರ ಮಾಡಂಗಿಲ್ಲ? ಇವೆಲ್ಲ ಸ್ವಲ್ಪ ಹೊರಗೆ ಹಚ್ಚಿಕಿಸಿಂದ ಈಗ ಇದಕ್ಕೆ ಆರ್ಗನೈಸೇಷನ್ ಆಗ್ಲಕ್ಕ. ಸರ್ ಒಂದ್ ನಿಮಿಷ. ಸತ್ಯಶೋಧ ಗ್ರಂಥದೊಳಗ 400 ಪುಟ ಸಿದ್ಧಾಂತ ಸಂಶೋಧನೆ ಮಾಡೀನಿ ನಾನು ಅದ್ರೊಳಗ. ಆಯ್ತ್ರಪ್ಪ, 400 ಪುಟ ಇದೆ, ಬರೀ ಸಿದ್ಧಾಂತ ಮೇಲೆ ಇದೆ ಸರ್. ಯಾವ ಕಾರಣಕ್ಕೂ ಬಸವಪುರದ ಅಲ್ಲ ಅದು. ಅದಕ್ಕೆಲ್ಲ ಅವ್ರೇನು ಕಾಶಿ ಜಗದ್ರು ಅದ್ರ ಮೇಲೆ PhD ಮಾಡಿದ್ದಾರೆ. ಅವ್ರ PhD ಪ್ರತಿನೂ ಹಾಕಿ ನಾನು ಅದ್ರೊಳಗ. ಅವ್ರು ಹೆಂಗ ಸುಳ್ಳು ಮಾಡಿದ್ದಾರೆ, ಯಾವ ಸುಳ್ಳು ತಗೊಂಡಾರ ಅನ್ನೋದು ಕೂಡ ದಾಖಲೆ ಮಾಡೀನಿ ಸರ್. ಅದು ತಾವು ಓದ್ಬೇಕು. ಅದೊಂದು ಇದ್ದು ನಿಮ್ ಓದ್ತೀನ್ರಿಪ್ಪ ನಾನು. ಅದು ಅಲ್ಲೇ ಧಾರವಾಡಕ್ಕೆ ನೀವು ಸಮೀಪ ಇದ್ದಾರೆ. ನಮ್ಮ ಡಾಕ್ಟರ್ ಚನ್ನಬಸವಣ್ಣ ಅದಾರಲ್ಲ, ಯೋಗ ಗುರು ಅಂತ ಬರ್ತಾರ ನೋಡಿ ಯೂಟ್ಯೂಬ್ದಾಗ. ಹೌದ್ರಿಪ್ಪ, ಅವ್ರ ಹತ್ತಿರ ಅದಾವ ನೋಡಿ ಸರ್. ಆಯ್ತ್ರಪ್ಪ, ಅವ್ರ ಹತ್ತಿರ ಇಲ್ಕಲ್ ಮಠದಾಗೂ ಅದಾವ ಸರ್. ಆಯ್ತು, ಇಲ್ಕಲ್ಕು ಅಥವಾ ಧಾರವಾಡ ಅಥವಾ ನಮ್ಗ ಸಂಪರ್ಕ ಬೇಡಬೇಕಂದ್ರೆ ನಮ್ ಸಂಪರ್ಕ ಮಹಾಮನೆಗೆ ಮಾಡಿದ್ರೆ ಪ್ರಕಾಶಿಂದ ಕಳಿಸ್ತಾರ, ಅದ್ರ ಮಾಡ್ಬೋದು. ಆಯ್ತ್ರಪ್ಪ, ಹೆಂಗ್ ಹೇಳ್ತೀನಿ ನಾನು. ಇದು ನನ್ನ ವೈಯಕ್ತಿಕ ನೋಡ್ರಿ, ನಮ್ಮಲ್ಲಿ ಇನ್ನು ಕೆಲವು ಹೋಮ ಹವನ ಇವನ್ನ ಕೆಲವರು ಬಲಿ ಕೊಡುದು ಸುದಕ್ಕೆ ಮಾಡ್ತಾರ. ಇದು ಆಚರಣೆಗಳನ್ನು ಕಂಡು ಈ ಹೊಲದೊಳಗ ದೇವ್ರು ಅದ್ ಇರ್ತಾವಲ್ಲ, ಹೊಲಗೊಳದೊಳಗ ದೇವ್ರ ಲಕ್ಷ್ಮಿಯೋ ಯಾವ್ದೋ ಇದು ಅಂತ ಎಂತೆಂತ ದೇವ್ರ ಹೆಸರು ಇರ್ತಾವ ಅಲ್ಲಿ. ಕಲ್ಲವ್ವ ಮಲ್ಲವ್ವ ಅಂತಾನೋ ಲಮಾಣಿಗಿತ್ತಿ ಅಂತ ದೇವ್ರು ಇರ್ತಾವ. ಆ ದೇವ್ರಿಗೆಲ್ಲ ಬಲಿ ಕೊಡುದು. ಈ ನಮ್ಮ ಲಿಂಗಾಯತರೊಳಗೆ ಇಂಥವೆಲ್ಲ ಆಚರಣೆಗಳು ಬಂದ್ ಕಿಶನ್ ಹದಗೆಡಿಸಿಬಿಟ್ಟಾವ. ಇದಕ್ಕೊಂದು ಸ್ವಲ್ಪ ಒಳ್ಳೆ ನಿಜಾಚರಣೆಗಳನ್ನು ಯಾವ್ಯಾವ ಟೈಮ್ಗೆ ಎಂತೆಂಥ ಆಚರಣೆಗಳನ್ನು ನಾವು ಯಾವ ತರ ಮಾಡಬೇಕು ಅನ್ನುವಂಥದ್ದೊಂದು ಗೈಡ್ಲೈನ್ಸ್ ಇದ್ದಂತ ಒಂದು ಮಾರ್ಗದರ್ಶಿ ಪುಸ್ತಕದ ಅವಶ್ಯಕತೆ ಐತಿ ಅಂತ ನನ್ನ ಅಭಿಪ್ರಾಯ. ಇದನ್ನು ನಿಮ್ಮಂಥವ್ರೇ ಮಾಡಬೇಕು. ಅದು ಯಾರಾದ್ರೂ ಮಾಡಿ ಕಿಶಿಂದ ಅದನ್ನು ನಮ್ಮ ಜನರಿಗೆ ಕೊಡ್ಬೇಕು. ಮತ್ತೆ ಅದನ್ನ ಮಾಡಿಸುವಂತವ್ರು ಅಂತವ್ರನ್ನ ತರಬೇತಿ ಕೊಟ್ಟು ಈಗ ಹೆಂಗ ನಮ್ಮಲ್ಲಿ ಸ್ವಾಮಿಗಳ ಕರೆದಿರ್ತಲ್ಲ, ಈ ರೂಢಿ ಹೋಗಿ ನಾವು ಸರಿಯಾಗಿ ಮಾಡೋರ್ನೇ ಕರೆಸ್ಬೇಕು. ಏನ್ರಿ ಚೀಲಗಟ್ಲಿ ನಾವೇ ಲಗ್ನಕ್ಕೆ ಹೋಗ್ತೇವು, ನಮ್ಮ ಮಂದಿ ಮಕ್ಕಳ ಲಗ್ನಕ್ಕೆ ಒಂದು ಕಟ್ ಅಕ್ಕಿ ಹಾಳು ಮಾಡ್ತಾರ, ಅಕ್ಕಿ ಕಾಳು. ಇದನ್ನೆಲ್ಲಾ ನೋಡಿ ಅಲ್ಲಿ ಪ್ರಸಾದ ಹಾಳು ಮಾಡೋದು ನೋಡಿ ಬಹಳ ಖೇದ ಅನಿಸ್ತದ. ಸ್ವಲ್ಪ ಇಂಥದ್ರೊಳಗೆ ಒಳ್ಳೆ ಆಚರಣೆ ಬರ್ಲಾಕ ಏನಾದ್ರು ಒಂದು ಪ್ರಯತ್ನ ಮಾಡಬೇಕು ಅಂತ ಅನ್ನುವಂತ ವಿಚಾರ ವ್ಯಕ್ತಪಡಿಸ್ಬೇಕಾಗಿತ್ತು. ವೇದಿಕೆಯಲ್ಲಿ ಅವಕಾಶ ಕೊಟ್ಟದ್ದಕ್ಕೂ ನನ್ನ ವಿಚಾರ ವ್ಯಕ್ತಪಡಿಸ್ಲಾಕ ಅವಕಾಶ ಕೊಟ್ಟು ತುಂಬಾ ಧನ್ಯವಾದಗಳು. ಶರಣಾರ್ಥಿಯಪ್ಪ. ಧನ್ಯವಾದಗಳು ಸರ್. ಸುಮಿತ್ರಾ ದಾವಣಗೆರೆ ಮೇಡಮ್. ಶರಣಾರ್ಥಿ ಅಪ್ಪ ಪಾದಗಳ ಪ್ರಣಮಟ್ಟು. ಶರಣಾರ್ಥಿ ಅಪ್ಪರೇ, ನಿಮ್ದೆಲ್ಲ ಕೇಳ್ದಿವಿ. ಈಗ ನಿಜಾಚರಣೆ ಬಗ್ಗೆ ಹೇಳಿದ್ರು ಅಪ್ಪರು, ಸಿದ್ದಪ್ಪರು. ಅದು ನಿಜಾಚರಣೆ ಹೇಳಕ್ ಹೋದ್ರ ಅಪ್ಪರೇ, ಇಲ್ಲಿ ಮಂತ್ರನೇ ಒಂದೇ ತರ ಇಲ್ಲ. ಈಗ ನವಾಕ್ಷರ ಮಂತ್ರ ಅಂತ ಬೇರೆ ಹೇಳತ್ರ ಒಬ್ರು ಬಸವಾಕ್ಷರ ಮಂತ್ರ ಅಂತ ಹೇಳತ್ರು. ನಾವು ಗೊಂದಲದ ಸಿಕ್ಕಿದ್ದೇವೆ, ಯಾವ್ದ್ ಮಾಡ್ಬೇಕು ಯಾವ್ದ್ ಬಿಡ್ಬೇಕು. ಓಂ ನಮ ಶಿವಾಯನ, ಬಸವ ನಮ ಶಿವಾಯನ, ಇಲ್ಲೇ ತಲೆ ತಿಂದು ಗೊಂದಲ ಆಗ್ಲತ್ತದ ನಮಗಿಲ್ಲಿ. ಮೂಲ ಮಂತ್ರ ಯಾವ್ದು ಬಿಡ್ತೀವಿ ಗೊತ್ತಿಲ್ಲ. ನಾವ್ ಹೊಸದಾಗ್ ಬಂದವರು ಕಲಿಯೋರು ಮನುಷ್ಯಗೊಂದೊಂದ್ ತಲೆಗೊಂದೊಂದ್ ಹೇಳತ್ರ ನಾವ್ ಯಾವ್ದ್ ಕಲಿಬೇಕು, ಇದು ಒಂದು. ಮತ್ತೆ ನಿಜಾಚರಣೆ ಅಂತ ಹೇಳಿದ್ರ ಅಪ್ಪರು, ನಿಜಾಚರಣೆ ಬರ್ಬೇಕಾದ್ರೆ ಒಂದೇ ಪ್ರಾರ್ಥನೆ, ಒಂದು ಧ್ವಜಗೀತೆ, ಒಂದು ನಮ್ ಮಂತ್ರ ಎಲ್ಲ ನಮ್ಗೆ ಒಂದ್ ಹಾಕ್ ಕೊಡಲ್ರಿ ಯಾರು. ಅಲ್ವಾ, ಯಾರ್ದವ್ರು ಶಾಣ್ಯರಾದೇ ಇದ್ದೀವಿ ಅಂತ ತಿಳ್ಕೊಂಡ್ರ, ಅದಕ್ಕೆ ಮಾಡ್ಬೇಕು. ಮತ್ತೆ ಅದಕ್ಕೆ ನಾವ್ ಗೊಂದಲ ಸಿಕ್ಬಿಲ್ಲ, ಕುರಿಗಳಾಗಿದವಲ್ಲ ಅಪ್ಪರೇ. ಇಲ್ಲ ನೀವು ಯಾರೇ ವಚನಗಳನ್ನ ನಂಬ್ರಿ ಸಾಕು, ಬೇರೆ ಬೇಡ. ವಚನ ನಂಬೋರ, ವಚನದಾಗ ಶಟಸ್ಥಲ ಪ್ರಕಾರ ಹೋದ್ರ ಓಂ ನಮ ಶಿವಾಯ ಅಂತ ಹೇಳ್ತಾರ, ಚನ್ನಬಸವಣ್ಣ ಹೇಳ್ತಾರ, ಬಸವಣ್ಣ ಹೇಳ್ತಾರ, ಅಖಂಡೇಶ್ವರ ಹೇಳ್ತಾರ. ಬಸವ ಬಿಟ್ಟು ಯಾವ್ದು ಇಲ್ಲ ಅಂತ ಹೇಳ್ತಾರ. ಬಸವ ನಾಮ ಕಾಮದಿನ ಕಲ್ಪವೃಕ್ಷ ಕಂಡಿರೋ ಅಂತ ಬಿಟ್ಟು ಯಾವ್ದು ಇಲ್ಲ ಅಂತ ಹೇಳ್ತಾರ ಅವ್ರು.
ಹೌದು ಅದಕ್ಕೆ ನಮಗ ಆದಷ್ಟು ಮಾರ್ಗದರ್ಶನ ನೀವೆಲ್ಲ ಮಠಾಧೀಶರಾಗ್ಲಿ ನಮ್ಮ ಗುರು ಹಿರಿಯರಾಗ್ಲಿ ಎಲ್ಲರೂ ಒಗ್ಗಟ್ಟಾಗಿ ನಿಜಾಚರಣೆ ಬುಕ್ ಆಗ್ಲಿ ಒಂದೇ ಬರ್ಲಿ, ಪ್ರಾರ್ಥನೆ ಧ್ವಜ ನಾವ್ ಮಾಡೋರಿಗೆಲ್ಲ ನಾವು ಚರಜಂಗಮ ತರ ನಾವು ಮನೆ ಮನೆ ಹೋಗಿ ಕಾರ್ಯಕ್ರಮ ಮಾಡೋರು ನಾವು ಮಾಡೋರಿಗೆ ಹೌದು. ನಮ್ಗೆಲ್ಲ ಒಂದೇ ತರ ಬೇಕಲ್ಲ. ನಾವು ಮನುಷ್ಯಗೊಂದೊಂದ್ ಆದ್ರೆ ನಮ್ಗೆ ಇಲ್ಲಿ ಗೊಂದಲ ಆಗ್ಲತ್ತದ. ಇದು ಅಂದ್ರವ ಯಾಕೆ ಹಿಂಗಾಗಿದೆ ಅಂದ್ರೆ ಬಸವಣ್ಣನವ್ರ ಹೆಸರು ಹೇಳ್ಕೊಳ್ಳೋ ಮಂದಿನೇ ಒಂದಿಲ್ಲ, ಅದು ಬಂದ ಸಮಸ್ಯೆ. ಇಲ್ಲ ಇದು ಯಾರ್ದವ್ರು ಪ್ರತ್ಯೇಕನೇ ಅದಾರ ನೋಡಿ, ಎಲ್ಲ ಒಂದ್ ಜಾಗದಾಗ ಕೊಡ್ತಾ ಇರಲಿಲ್ಲ ಇವ್ರು. ಹೌದೌದು ಈಗ ನೋಡಿದ್ರ ಈಗ ಮಾತಾಜಿ ಗುಂಪೆ 2-3 ಹೋಳಾಗಿದೆ ಈಗ ಆಗ್ಯಾವ್ರಪ್ಪಾಜಿ. ಆಗ್ಯದಲ್ಲವ. ಇದು ಯಾಕೆ ಮಕ್ಕ ನಮ್ಗೆ ಏನ್ ಬೇಕಾಗಿದ್ರಿ ಯಾವ ಬಸವಣ್ಣ ಕೇಂದ್ರ ಇಟ್ಕೊಂಡು ಎಲ್ಲರನ್ನ ಒಟ್ಟಾಗಿ ಹೋಗ್ಬೇಕಲ್ಲ, ಇದು ಆಗ್ತಾ ಇಲ್ಲ ಇವ್ರದಿಂದ. ಅದು ನೋವಿನ ಸಂಗತಿ. ಅದನ್ನು ಆಗ್ಲತ್ತದ. 770 ಅಮರಗಳ ಹೆಸರು ತಕೊಂಡು ಅಲ್ಲಿ ಒಬ್ಬೊಬ್ಬರುಗಳ ಅಧ್ಯಕ್ಷ ಮಾಡಿ ನಮ್ದು ಚಿತ್ರ ಮಾಡಿ ಹೊಡಿಲತ್ತಾರ, ಮತ್ತ ಒಗ್ಗಟ್ಟು ಮಾಡಲ್ಲ. ಈಗ ಇವ್ರು ಮಠಾಧೀಶರು ಕೂಡಿ ಅವ್ರು ಒಕ್ಕೂಟ ಮಾಡ್ಕೊಂಡು ಅವ್ರದಾಗ ಒಬ್ರು ಇಲ್ದಂಗ ಆಗ್ಲತ್ತದ. ಅವ್ರು ಒಟ್ಟಾಗ್ಬೇಕು. ಹೌದಪ್ಪಾಜಿ. ನಾವೇನ್ ಮಠಾಧೀಶರು ಬ್ಯಾಡ ಅಂತ ಹೇಳ್ತಾ ಇಲ್ಲ, ಆದ್ರೆ ಅವ್ರೆಲ್ಲರೂ ಒಂದಾಗಿ ತಗೊಂಡು ಹೋಗ್ಬೇಕು ಎಂಬುದು ನಮ್ದು ಆಶೆ. ಇಲ್ಲ ಅದು ಕರೆಕ್ಟ್ ಅದಪ್ಪಾಜಿ. ಒಂದಾದ್ರೆ ಧರ್ಮಕ್ಕ ಮಾನ್ಯತೆ ಬೇಕಂತ ಬಡದಾಡ್ತೀವಿ, ನಾವೇ ಒಂದಿಲ್ಲದ್ರೆ ಎಲ್ಲಿ ಸಿಗ್ತದ ಹೇಳ್ರಿ. ಹೌದಲ್ಲ, ಅಲ್ಲಿ ವೇದಿಕೆ ಮೇಲೆ ಒಬ್ರು ಅಂತ ಹೇಳಿದ್ರು ಒಬ್ರು ಇನ್ನೊಂದು ಹೇಳ್ತಾರವ, ಹಂಗ ಹೇಳ್ಬಾರ್ದು. ಹಂಗೆ ಆಗ್ಲತ್ತಪ್ಪಾಜಿ. ಆನ್ಸರ್ ಒಂದೇ ಬರ್ಬೇಕು. ಯಾರೇ ಹೇಳಿ, ನಾವ್ ಹೇಳಿ, ನೀವ್ ಹೇಳಿ, ಎಲ್ಲರೂ ಹೇಳಿ ಒಂದೇ ಆನ್ಸರ್ ಬರ್ಬೇಕು. ಹೌದವ. ಇದು ಬರ್ಬೇಕು. ಆಯ್ತು, ಧನ್ಯವಾದ. ನಿಮ್ಗೆ ಕೇಳ್ದೇವ್ ಅಪ್ಪಾಜಿ. ಇನ್ನ ಒಂದು ನೀವು ಯೋಗಾಂಗ ತ್ರಿವಿಧಿ ಬಿಡಿಸ್ರಪ್ಪಾಜಿ, ಇನ್ನೊಂದ್ಸಲ ನಮ್ಗೆ ಟೈಮ್ ಕೊಟ್ಟು. ಅಕ್ಕನ ಯೋಗಾಂಗ ತ್ರಿವಿಧಿ ಮುಂದಿನ ವರ್ಷ ಇಲಕಲ್ ಮಠದಾಗ 1 ತಿಂಗಳು ಇಟ್ಕೊಂಡಾರವ. ಅವೆಲ್ಲ ಅಕ್ಕನ ಬಾಳಕ ಇದ್ದವ್ರಿಗೆ ತಂದು ಪಾದ ಮೇಲೆ ಹಾಕಿ ಅಪ್ಪ ಅವ್ರು ಏನ್ ಮಾಡ್ಯಾರ, ನೀವ್ ಒಪ್ಸೇ ಬಿಡ್ಬೇಕು ಅಂತ ತಿಳ್ಕೊಂಡ್ ಕುಂತು ನನ್ಗೆ 1 ತಿಂಗಳು ಇಲ್ಕಲ್ದಾಗ 1 ತಿಂಗಳು ಇದೆ ನೋಡ್ರಿ ಅವ ಯೋಗಾಂಗ ತ್ರಿವಿಧಿ ಪ್ರವಚನ. ನಾ ಕರ್ತೀನಂದ ಯೋಗಾಂಗ ತ್ರಿವಿಧಿ ನೋಡಿರಲ್ಲ? ಇಲ್ಲ ನೋಡಿನ್ರಪ್ಪಾಜಿ, ನೀವು ಕೇಳಿ ನಾ ಬಸವಕರಣಪ್ಪಾಜಿ ನಾ ಇರೋದು. ಇಲ್ಕಲ್ ಮಠದಾಗ 1 ತಿಂಗಳ ಯೋಗಾಂಗ ತ್ರಿವಿಧಿ ಬಗ್ಗೆನೇ ಪ್ರವಚನ ಇದೆ. ಅದ್ರ ಸಿಡಿ ಮಾಡ್ತಾರಂತ ಅವ್ರಿಗೆ ಶ್ರಾವಣ ತನಕ ತಡಿಬೇಕು. ಅದು ಸಿಡಿ ಮಾಡಿ ಬಿಡುಗಡೆ ಮಾಡ್ತಾರಂತ. ಅದನ್ನು ಮಾಡಿ ನಮಗೂ ಆನ್ಲೈನ್ದಾಗ್ನು ಹೇಳ್ರಪ್ಪಾಜಿ. ಆನ್ಲೈನ್ದಾಗ ಒಂದ್ಸಲ ಹೇಳ್ರಿ. ಅದು ಇಲ್ಕಲ್ ಮಠದೊಳಗೆ ನಡೆಸೋ ಕಾಲಕ್ಕೆ ಅದು ಆನ್ಲೈನ್ ಮೇಲೆ ಕೊಟ್ರೆ ಚೆನ್ನಾಗಿರ್ತದ. ಅದು ಎಲ್ಲರೂ ಕೂಡಿ ಮಾಡ್ರಪ್ಪ, ಇಲ್ಕಲಪ್ಪರ ಜೊತೆ ಮಾತಾಡ್ರಿ. ಆಲ್ರೆಡಿ ಅವ್ರು ಆನ್ಲೈನ್ ಅಂದ್ರೆ ಅವ್ರು ಡಿಸ್ಟಿಕ್ ಪೂರ್ತಿಯಾಗಿ ಮಾಡ್ಕೊಳತ್ತಾರಪ್ಪ. ಹುಣಗುಂದ ತಾಲೂಕಾ ಅದು 2-3 ತಾಲೂಕದಾಗ ಅಷ್ಟೇ ಮಾಡ್ಯಾರ ಅವ್ರು. ಮನ್ ಮಾಡಿ ಸೆಟ್ ಸ್ಥಳ ಇತ್ತಲ್ಲ, ಈ ಒಂದು ಹುಣಗುಂದ ತಾಲೂಕಾ ಮತ್ತೆ ಯಾವ್ಯಾವ ತಾಲೂಕಾ 3 ತಾಲೂಕದಾಗ ಲೈವ್ ಇಟ್ಟಾರ ಅವರು. ಎಲ್ಲಾ ಕಡೆ ಇಡ್ಬೇಕು ಅಂದ್ರೆ ಚಲೋ ಆಗ್ತದ. ಪಟ್ಟಣ್ ಸರ್ ಮಾತಾಡ್ತೀರಿ? ಇಲ್ಲ, ನಾ ಮಾತಾಡಿದ್ರಿ, ಮುಗಿಸ್ಬಿಡ್ರಿ. ಆಯ್ತು. ಹಲೋ. ಶರಣ್ರೆ, ತಮ್ಮ ಪಾದಗಳಿಗೆ ಭಕ್ತಿಯ ಶರಣಾರ್ಥಿಗಳು. ನಾನು ಮಂಜುನಾಥ್ ಅಂತ ನಾನು ಮಾತಾಡ್ತಿರೋದು. ಈಗ ಮೊನ್ನೆ ಒಬ್ರು ಪಂಚಪೀಠದ ಪರಂಪರೆಯ ಒಂದು ಶಾಖಾ ಮಠದ ಸ್ವಾಮಿಗಳು ಇಷ್ಟಲಿಂಗ ಬಸವಣ್ಣವ್ರಿಗಿಂತ ಮುಂಚೆನೆ ಇತ್ತು ಅಂತ ಹೇಳಲಿಕ್ಕೋಸ್ಕರ ಅವರು ಅಕ್ಕ ಮಹಾದೇವಿ ಅನುಭವ ಮಂಟಪಕ್ಕೆ ಅಂದ್ರೆ ಕಲ್ಯಾಣಕ್ಕೆ ಬರೋವಷ್ಟೊತ್ತಿಗೆ ಆಕಿಗೆ ಇಷ್ಟಲಿಂಗ ಧಾರಣೆ ಆಗಿತ್ತು ಅಂತ ಹೇಳಿದ್ರು ಅವರು. ಆಗಿದ್ದು ಖರೆ, ಆದ್ರೆ ಇವ್ರು ನಮ್ ಬಸವ ಪರಂಪರೆ ಮಾಡಿದಾರಾಗ ಬಸವಣ್ಣವ್ರದ್ದು ಆಲ್ರೆಡಿ ಎಲ್ಲ ನಾಡಿನ ತುಂಬಾ ಆಗಿತ್ತು. ಅವರು ಹೇಳಿದ್ದು ಇಲ್ಲ, ಅದು ಗುರುಲಿಂಗ ದೇವರು ಅಂತ. ನಮ್ದು ಸತ್ಯ ಶರಣರು ಸತ್ಯ ಶೋಧ ಗ್ರಂಥ ದಯವಿಟ್ಟು ತಕೊಂಡು ಓದ್ರಿ, ಅದು ಪಡ್ಕೊಂಡು ಎಲ್ಲ ಬಸವಣ್ಣವರಿಂದೇ ಬಂದಿದ್ದು. ಯಾವ ಪಂಚಪೀಠಗಳೇ ಹುಟ್ಟಿದಿಲ್ಲ ಆಗ, ಎಲ್ಲಿದೆ ಬಸವಣ್ಣ ನಂತರ ಹುಟ್ಕೊಂಡ ಇವೆಲ್ಲ. ಅದ್ರ ದಾಖಲೆ ಇದೆ ಸಾಕಷ್ಟು, ಯಾರು ಬೇಕಾದ್ರೂ ಕೇಳ್ಬೋದು ನನ್ಗೆ ಬಂದು. ಹೌದು. ಮತ್ತೆ ರಂಭಾಪುರಿಗೆ ಅವ್ರಿಗೆ ಕಾಶಿ ಎಲ್ಲರೂ ಕಳ್ಸ್ಯಾರ ಆ ಬುಕ್. ಒಬ್ಬರು ಮತ್ತೆ ಪ್ರಶ್ನೆ ಮಾಡಲ್ಲ ನನಗೆ, ಮತ್ತೆ ಮಾಡಿ ನೋಡೋಣ. ಆಗ್ಲಿ ಅದಕ್ಕ ಸತ್ಯ ಶೋಧ ಗ್ರಂಥ ಓದ್ರಿಪ್ಪ, ಅದ ಎಲ್ಲ ಉತ್ತರ ಇದೆ ನೋಡ್ರಿ. ನಿಮ್ಗೆ ಇಷ್ಟಲಿಂಗ ಬಸವಣ್ಣರೇ ಕೊಟ್ಟಿದ್ದು, ಶಾಸ್ತ್ರ ಬಸವಣ್ಣರೇ ಕೊಟ್ಟಿದ್ದು. ತಮ್ಮ ಕಡೆ ಕಾಪಿ ಇದೆಯಾ ಬುದ್ಧಿ? ಈಗ ಫೋನ್ ಪೇ ಮೂಲಕ ಮಾತಾಡ್ರಿ, ಅವ್ರಿಗೆ ನಮ್ಮ ಮಹಾಮನೆಯಿಂದ ಕಳಿಸ್ತಾರ. ಒಂದು ಹೇಳ್ತೀನಿ. ಅಕ್ಕಮಹಾದೇವಿನ ಹೇಳ್ತಾರ, ಚೆನ್ನಮಲ್ಲಿಕಾರ್ಜುನ ಎನ್ನವನ ಎನ್ನ ಕರಸ್ಥಳಕ್ಕೆ ತಂದು ಕೊಟ್ಟಾತ ಶ್ರೀ ಗುರುವೇ ಬಸವಣ್ಣ ಅಂತ ಹೇಳ್ತಾಳ. ಒಂದು ಕರಸ್ಥಳಕ್ಕೆ ಲಿಂಗ ಕೊಟ್ಟಾಕಿ ಬಸವಣ್ಣ ಅಂತ ಹೇಳ್ದಂಗ ಆಯ್ತು. ಬಸವಣ್ಣವರಿಂದೇ ಬಂದಿದ್ದು, ಅದ್ರ 2 ಮಾತೇ ಇಲ್ಲ. ಅದ್ರ ಬಗ್ಗೆ ಚರ್ಚೆ ಬೇಡ ಈಗ, ಅದು ಬರ್ಲಿ, ಅದ್ರ ಪ್ರಥಮ ಮಾಡೋಣ ಮತ್ತೊಂದು ಚರ್ಚೆ. ಆಯ್ತ್ರಪ್ಪ, ಇಂದಿನ ಈ ಕಾರ್ಯಕ್ರಮದ ಶರಣು ಸಮರ್ಪಣೆಯನ್ನು ಶರಣೆ ಅನ್ನಪೂರ್ಣ ಅಗಡಿ ಅಕ್ಕನವರು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಅನ್ನಪೂರ್ಣ ಮೇಡಮ್. ಅನ್ನಪೂರ್ಣ ಅಗಡಿ ಮೇಡಮ್.
ಅವ್ರು ಇರ್ಲಿಕ್ಕೆ ನೀವೇ ಮಾಡ್ಬಿಡ್ರಿ ಮೇಡಮ್. ಮೇಡಮ್ ಮಾಡ್ಬಿಡ್ರಿ ನೀವು ಸುಧಾ ಮೇಡಮ್. ಸುಧಾ ಮೇಡಮ್. ಹಾ ಸುಧಾ ಪಾಟೀಲ್ ನೀವೇ ಮಾಡ್ಬಿಡ್ರಿ. ಎಲ್ಲರಿಗೂ ಶರಣಾರ್ಥಿ. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಏರ್ಪಡಿಸಿದ 341ನೇ ಉಪನ್ಯಾಸದಲ್ಲಿ ಇಲ್ಲಿಯವರೆಗೆ ಪೂಜ್ಯ ಶ್ರೀ ಡಾಕ್ಟರ್ ಸಿದ್ದರಾಮ ಶರಣರು ಬೆಲ್ದಾಳ್ ಅವರು ಬಸವಾಕ್ಷರವೇ ಮಂತ್ರ ವಿಷಯದ ಬಗೆಗೆ ಅತ್ಯಂತ ಅದ್ಭುತವಾಗಿ, ಸಮರ್ಪಕವಾಗಿ, ಎಲ್ಲರಿಗೂ ಅರ್ಥವಾಗುವಂತೆ ತಿಳಿಸಿದರು. ಅವರಿಗೆ ವೇದಿಕೆಯ ಪರವಾಗಿ ಅನಂತ ಭಕ್ತಿಪೂರ್ವಕ ಪ್ರಣಾಮಗಳು. ನಂತರ ಅಧ್ಯಕ್ಷರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ ಸಹ ಭಕ್ತಿಪೂರ್ವಕ ನಮನಗಳು. ವಚನ ಪ್ರಾರ್ಥನೆ ಮಾಡಿದ ಸುಗುಣಾ ಮಲ್ಲೇಶ್ ಅವರಿಗೆ ಮತ್ತು ಸ್ವಾಗತ, ಪರಿಚಯ, ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಗೌರಮ್ಮ ಮೇಡಮ್ ಅವರಿಗೂ ಸಹ ಆತ್ಮೀಯ ಧನ್ಯವಾದಗಳು. ಇನ್ನು ನಂತರ ವಚನ ಮಂಗಳ ಮಾಡುತ್ತಿರುವ ಬನಶ್ರೀ ಹತ್ತಿ ಮೇಡಮ್ ಅವರಿಗೆ, ಅತ್ಯಂತ ಸುಂದರವಾಗಿ ನಿರೂಪಣೆ ಮಾಡುತ್ತಿರುವ ವಿಜಯಲಕ್ಷ್ಮಿ ಕಲಬುರ್ಗಿ ಅವರಿಗೂ ಸಹ ಅನಂತಪೂರ್ವಕ ಧನ್ಯವಾದಗಳು. ಇಲ್ಲಿ ನೆರೆದ ಎಲ್ಲ ಶರಣು ಬಂಧುಗಳಿಗೆ, ಸಂಯೋಜಕರಿಗೆ ಮತ್ತು ತಾಂತ್ರಿಕ ಸಹಾಯಕರಾದ ದಾನಮ್ಮ ಜಳಕಿಯವರಿಗೆ, ಸಂಘಟಕರಿಗೆ ಎಲ್ಲರಿಗೂ ಅನಂತ ಭಕ್ತಿಪೂರ್ವಕ ನಮನಗಳು. ಈಗ ವಚನ ಮಂಗಳ ಮುಂದೆ ತಗೋರಿ ಮೇಡಮ್. ಆಯ್ತ್ರಿ. ಶರಣು ಸಮರ್ಪಣೆಗೈದ ಅಕ್ಕನವರಿಗೆ ಧನ್ಯವಾದಗಳು. ವಚನ ಮಂಗಳವನ್ನು ಶರಣಿ ಬನಶ್ರೀ ಹತ್ತಿ ಅಕ್ಕನವರು ನಡೆಸಿಕೊಡಬೇಕು. ಬನಶ್ರೀ ಮೇಡಮ್. ಅವರು ಇಲ್ಲ ಅನಿಸ್ತೈತ್ರಿ. ಸುಮಂಗ್ಲ ಅಣ್ಣಿಗೇರಿ ಮೇಡಮ್ ವಚನ ಮಂಗಳ ಮಾಡ್ತೀರಿ ಮೇಡಮ್? ಇದೇನ್ರಿ ಮೇಡಮ್? ಮಾಡ್ರಿ ತಂದೆ ನೀನು ತಾಯಿ ನೀವು ಅಂದ್ ಬಿಡ್ರಿ ಸಾಕು. ಇಲ್ಲ ಮೇಡಮ್, ಒಂದೇ ಸೆಕೆಂಡ್ ಮೇಡಮ್. ಹಾಡ್ತೀನಿ ಮೇಡಮ್, ನಾನು ಇದೀನಿ ಇಲ್ಲೇ. ಹಲೋ, ನಾನು ಸುಗುಣ ಮಾತಾಡ್ತಾ ಇದ್ದೀನಿ. ಇಲ್ಲ, ಅವ್ರು ಬನಶ್ರೀ ಹತ್ತಿ ಮೇಡಮ್ ಮಾಡ್ತಾರಂತ್ರಿ. ಹಾ, ಸರಿ ಸರಿ. ಚಂದ ನೊಂದೇನೆಂದು ಕಂಪಬೇಕು ಚಂದನ ಕೊರೆದು ತೀರುತ್ತೇ ತಂದು ಸುವರ್ಣವ ಪಡಿದೋರೆದಡೆ ಬೆಂದು ಕಾಳಂಕ ಹಿಡಿಯಿತೆ ಬೆಂದು ಕಾಳಂಕ ಹಿಡಿಯಿತೆ ಚಂದನವ ಕಡಿದು ಕೊರೆದು ತೇದಡೆ ಸಂದು ಸಂದು ಕಡಿದ ಕಬ್ಬನು ತಂದು ಸಂದು ಸಂದು ಕಡಿದ ಕಬ್ಬನು ತಂದು ಗಾಣದಲ್ಲಿ ಅರೆದಡೆ ಗಾಣದಲ್ಲಿ ಅರೆದಡೆ ಚಂದನವ ಕಡಿದು ಕೊರೆದು ತೇದೋಡೆ ಬೆಂದು ಪಾಕಗುಳ ಸಕ್ಕರೆಯಾಗಿ ಬೆಂದು ಪಾಕಗುಳ ಸಕ್ಕರೆಯಾಗಿ ನೊಂದೇನೆಂದೋ ಸಿಹಿಯ ಬಿಟ್ಟೀತೆ ನೊಂದೇನೆಂದೋ ಸಿಹಿಯ ಬಿಟ್ಟೀತೆ ನಾ ಹಿಂದೆ ಮಾಡಿದ ಹೀನಂಗಳೆಲ್ಲವ ನಾ ಹಿಂದೆ ಮಾಡಿದ
ಹೀನಂಗಳೆಲ್ಲವ ತಂದು ಮುಂದೇಳುವನು ನಿಮಗೆ ಹಾನಿಯೇ ತಂದು ಮುಂದೇಳುವನು ನಿಮಗೆ ಹಾನಿಯೇ ಎನ್ನ ತಂದೆ ಚನ್ನಮಲ್ಲಿಕಾರ್ಜುನಯ್ಯ ಎನ್ನ ತಂದೆ ಚನ್ನಮಲ್ಲಿಕಾರ್ಜುನಯ್ಯ ನೀ ಕೊಂದೆಯೋ ನೀ ಕೊಂದೆಯೋ ಶರಣೆಂಬುದ ಮಾಣೆ ಶರಣೆಂಬುದ ಮಾಣೆ ಶರಣೆಂಬುದ ಮಾಣೆ. ಎಲ್ಲರಿಗೂ ಶರಣು ಶರಣಾರ್ಥಿ. ಸುಮಧುರವಾಗಿ ವಚನ ಮಂಗಳ ಮಾಡಿದ ಅಕ್ಕನವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಂಡಿತ್ತು. ನಾಳೆ ರವಿವಾರ 11:25ಕ್ಕೆ ಮತ್ತೊಂದು ವಿಷಯದ ಕುರಿತು ಉಪನ್ಯಾಸಕ್ಕೆ ಮತ್ತೆ ಸೇರೋಣ ಎಂದು ಹೇಳುತ್ತಾ ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಅವಕಾಶ ನೀಡಿದ್ದಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಧನ್ಯವಾದ. ಶರಣು 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 ಶರಣು.